ಉಚ್ಚಕಟಿಕಾ ಕುರಿತ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರ ಪ್ರವಚನ ಮಾಲೆಗೆ ತಮಗೆಲ್ಲ ಆದರದ ಸ್ವಾಗತ. ಅವರ ಪರಿಚಯ ಮಾಡಿಕೊಡುವ ಸಾಹಸಕ್ಕೆ ನಾನು ಹೋಗೋದಿಲ್ಲ. ನಿಮಗೆಲ್ಲ ಅವರು ಈಗಾಗಲೇ ಬಹಳ ಪರಿಚಿತರಾಗಿದ್ದಾರೆ. ಮೃಚ್ಛಕಟಿಕಾ ಕುರಿತು ಹೇಳೋದಾದರೆ ಒಂದು ಹಾಡು ನೆನಪಾಗತ್ತೆ. ರಾಜಿಪನಿ ಪ್ರಾಣಧಾರ ಮನೋಹರ ರಾಜಿಪನಿ ಪ್ರಾಣಧಾರ ನಿತ್ಯಾನಂದಯುತ ನಿರುಪಾಧಿಕ ಚರಿತ ಸುರುಚಿರ ಸುಗುಣಯುತ ಸುಂದರತಾ ಪ್ರಖ್ಯಾತ ರಾಜಿಪನಿ ಪ್ರಾಣಧಾರ. ಇದು ನಮಗೆ ಬಾಲ್ಯದಲ್ಲಿ ಸಂಗೀತ ಸಂಸ್ಕಾರ ಆಗಲಿ ಅಂತ ಈ ನಾಟಕದ ಹಾಡುಗಳನ್ನು ಹೇಳ್ಕೊಡ್ತಾ ಇದ್ರು. ಇದು ಕನ್ನಡ ಮೃಚ್ಛಕಟಿಕ ನಂಜನಗೂಡು ಸುಬ್ಬಾಶಾಸ್ತ್ರಿಗಳು ಮಾಡಿದ್ದು. ಆಗೆಲ್ಲ ಬಹಳ ಜನಪ್ರಿಯವಾಗಿತ್ತು ಮತ್ತು ನಾಟಕದ ಮಟ್ಟುಗಳು ಕರ್ಣತಾಡಿತವಾಗಿರೋದ್ರಿಂದ ಕಲಿಯೋದು ಸುಲಭ ಅಂಥೇಳಿ ಹುಡುಗರಿಗೆ ಅದನ್ನ ಹೇಳ್ಕೊಡ್ತಾ ಇದ್ರು. ಈ ಮೃಚ್ಛಕಟಿಕ ಅದು ಅದರ ವೈಶಿಷ್ಟ್ಯ ನೂರಾರು ವರ್ಷಗಳ ಉದ್ದಕ್ಕೂ ಅದು ಆಕರ್ಷಣೆಯನ್ನ ಉಳಿಸ್ಕೊಂಡಿದೆ. ಇತ್ತೀಚೆಗೆ ಕಳೆದ ತಿಂಗಳು ಇಲ್ಲೇನೋ ರಂಗವಿಲಾಸ ಮೊಕದ್ದಮೆನೋ ಏನೋ ಅಲ್ಲ ರಂಗ ಸಂಪದ ಏನೋ ನಡೀತಂತಲ್ಲ, ಅದರಲ್ಲೂ ಕೂಡ ಇದರ ನಾಟಕ ಇತ್ತು ಅಂತ ಕೇಳಿದೆ. ಅದು ಹಿಂದೆ 40 ವರ್ಷ ಹಿಂದೆ ಸಂಸ್ಕೃತದಲ್ಲಿ ಅದು ಟೌನ್ ಹಾಲ್ನಲ್ಲಿ ಬಹಳ ಅದ್ಧೂರಿಯಾಗಿ ಅಭಿನಯ ಆಗಿತ್ತು. ಅಲ್ಲಿಂದೀಚೆಗೆ ನಮ್ಮ ಮೈಸೂರಿನ ಸಿಂಧುವಳ್ಳಿ ಅನಂತಮೂರ್ತಿ ಅವರ ಪ್ರಯತ್ನದಿಂದ ಮೈಸೂರಿನಲ್ಲೂ ಸ್ಟೇಜ್ ಮೇಲೆ ಅದು ಬಹಳ ಯಶಸ್ವಿಯಾಗಿ ಪ್ರಯೋಗ ಆಗಿತ್ತು. ಕನ್ನಡಕ್ಕೆ ಅದನ್ನು ಅನೇಕ ಅನುವಾದಗಳ ಕನ್ನಡದಲ್ಲಿ ಬಂದಿವೆ. ಗರಣಿ ಕೃಷ್ಣಾಚಾರ್ಯರು ಅದಕ್ಕೆ ಕನ್ನಡದ ಅನುವಾದ ಮಾಡಿದ್ರು. ಆಮೇಲೆ ನಂಜನಗೂಡು ಸುಬ್ಬಾಶಾಸ್ತ್ರಿಗಳು ಅದರ ಕನ್ನಡ ರೂಪ ಮಾಡಿದ್ರು. ಇದು ಪಾಶ್ಚಾತ್ಯ ವಿದ್ವಾಂಸರು ಕೂಡ ಇಷ್ಟು ಅದ್ಭುತವಾದ ನಾಟಕ ಜಗತ್ತಿನ ಸಾಹಿತ್ಯ ಇತಿಹಾಸದಲ್ಲೇ ಇಲ್ಲ ಅಂತ ರೈಡರ್ ಮೊದಲಾದ ಅನೇಕ ಜನ ವಿದ್ವಾಂಸರು ಅಭಿಪ್ರಾಯ ಪಟ್ಟಿದ್ದಾರೆ. ಇದರಲ್ಲಿ ಒಂದು ರೀತಿಯಿಂದ ಇದು ಕ್ಯೂರಿಯಾಸಿಟಿ. ಇದು ಸಂಸ್ಕೃತ ಸಾಹಿತ್ಯದಲ್ಲೇ ಬಹಳ ಪ್ರಾಚೀನವಾದ ನಾಟಕ ಅಂತ ಹೇಳ್ತಾ ಇದ್ರು. ಅಲ್ಲಿಂದೀಚೆಗೆ ಭಾಸನ ನಾಟಕಗಳು ಬಂದ ಮೇಲೆ ಪ್ರಾಯಶಃ ಭಾಸನ ನಾಟಕಗಳು ಬಿಟ್ಟರೆ ಬಹಳ ಪ್ರಾಚೀನ ಅಂತ ಹೇಳಬಹುದಾದ ನಾಟಕ ಮೃಚ್ಛಕಟಿಕವೇ. ಅಂತೂ ಪ್ರಾಯಶಃ 3-4ನೇ ಶತಮಾನದಿದ್ದರೂ ಇರಬಹುದು. ಭಾಸನ ಚಾರುದತ್ತದಲ್ಲಿ ಸ್ಕೆಲೆಟನ್ ರೂಪದಲ್ಲಿ ಇರುವ ನಾಟಕ ಮೃಚ್ಛಕಟಿಕದಲ್ಲಿ ಸಮೃದ್ಧವಾಗಿ ಪೂರ್ಣ ನಾಟಕ ರೂಪದಲ್ಲಿ ಮೈತಾಳಿದೆ. ಅದರಲ್ಲಿ ಅನೇಕ ಅಂಶಗಳಿದೆ. ಅದರ ಜೀವನ ಮೌಲ್ಯಗಳು ಇತ್ಯಾದಿ ಸ್ವಾರಸ್ಯಗಳನ್ನೆಲ್ಲ ಕುರಿತು ಅವರು ಹೇಳೋರಿದ್ದಾರೆ. ಮತ್ತು ಅದರಲ್ಲಿ ಬರೀ ಒಂದು ಕಥೆಯಾಗಿ ನೋಡಿದ್ರೂ ಕೂಡ ಅದು ಅತ್ಯಂತ ಆಕರ್ಷಕವಾದ ಕಥೆಯನ್ನು ಒಳಗೊಂಡ ಒಂದು ನಾಟಕ. ಇನ್ನು ನಾಟಕ ಕಲೆಯ ದೃಷ್ಟಿಯಿಂದ ನೋಡಿದ್ರು ಅದು ಬಹಳ ಅದ್ಭುತವಾದ ರಚನಾ ವಿನ್ಯಾಸದಿಂದ ಕೂಡಿದೆ. ಹೀಗೆ ಅನೇಕ ದೃಷ್ಟಿಗಳಿಂದ ಇದೊಂದು ಮಹತ್ವದ ನಾಟಕ. ಇದರ ಆಕರ್ಷಣೆ ನಿರಂತರವಾದ್ದು. ಇದು ನಾಟಕವಾಗಿ ಬಂತು, ಆಮೇಲೆ ವಸಂತ ಸೇನಾ ಇತ್ಯಾದಿ ಸಿನಿಮಾಗಳಾಗಿ ಬಂತು. ಹೀಗೆ ಎಲ್ಲ ದೃಷ್ಟಿಗಳಿಂದ ಆಗಿಂದ ಹಲವು ವರ್ಷಗಳಿಗೆ ಒಂದು ಸಲ ಅದರ ರಿವೈವಲ್ ಆಗ್ತಾ ಇರೋದನ್ನು ಕೂಡ ನಾವು ನೋಡ್ತೀವಿ. ಈ ಒಂದು ಪ್ರಾಚೀನವಾದ ಮತ್ತು ಅತಿ ಆಕರ್ಷಕವಾದ ಮತ್ತು ಅನೇಕ ಆಕರ್ಷಣೆಗಳನ್ನು ಒಳಗೊಂಡ ಈ ನಾಟಕವನ್ನು ಕುರಿತು ಈ ಉಪನ್ಯಾಸ ಮಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತ ಶತಾವಧಾನಿ ಗಣೇಶ್ ಅವರನ್ನು ಕೇಳ್ಕೋತೇನೆ. ತತ್ಸತ್. ಎಲ್ಲರಿಗೆ ನಮಸ್ಕಾರ. ಈ 4 ದಿವಸ ಮೃಚ್ಛಕಟಿಕದ ಬಗ್ಗೆ ಚಿಂತನೆ ನನ್ನ ಪಾಲಿಗೆ ತುಂಬ ಸಂತೋಷ. ಆದರೆ ಶ್ರೋತೃಗಳ ಪಾಲಿಗೆ ಎಷ್ಟರ ಮಟ್ಟಿಗೂ ನನಗೆ ಗೊತ್ತಿಲ್ಲ. ಕಾರಣ ಇದು ಪುರಾಣ ಕಥೆಯಲ್ಲ, ಪುಣ್ಯ ಕಥೆಯಲ್ಲ, ಪಣ್ಯಕಥೆ, ಪಣ್ಯಾಂಗನೆಯ ಕಥೆ ಅಷ್ಟೇ ಅಲ್ಲ. ಇದು ಒಂದು ಕಾಲದ ಸಮಾಜದ ರಾಜನೀತಿಯ, ರಾಜಕೀಯದ ಎಲ್ಲ ಬದುಕಿನ ದಟ್ಟ ವಾಸ್ತವಗಳ ಚಿತ್ರಣ. ಅದನ್ನು ವಿದ್ಯಾರಣ್ಯರಂತೆಯೋ ಮನುಸ್ಮೃತಿಯದಂತೆಯೋ ರಾಮಾಯಣ ಮಹಾಭಾರತಗಳಂತೆಯೋ ಆಸ್ವಾದಿಸೋದಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ರಸೈಕ ಪಕ್ಷಪಾತ ಉಂಟು, ಯಾರಿಗೆ ಪ್ರಾಚೀನ ಭಾರತೀಯ ಜನಜೀವನದ ಸೂಕ್ಷ್ಮತೆಗಳಲ್ಲಿ ಆಸ್ಥೆ ಉಂಟೋ
ಮತ್ತು ಯಾರಿಗೆ ಅನ್ಯಾದೃಶವಾದ ಸಾರ್ವಕಾಲಿಕವಾದ ಸಂಸ್ಕೃತ ವಾಂಗ್ಮಯದ ಸ್ವಾರಸ್ಯದ ಬಗ್ಗೆ ಗಮನ ಉಂಟೋ, ಮತ್ತೆ ಇನ್ಯಾರಿಗೆ ಒಂದಿಷ್ಟು ಸಂಶೋಧನೆಯ ಬೌದ್ಧಿಕ ಕ್ರಿಯೆಗಳ ಬಗ್ಗೆ ಸ್ವಲ್ಪ ಕುತೂಹಲ ಉಂಟೋ ಅವರಿಗೆ ಇದು ಆಪ್ಯಾಯನವಾಗಬಹುದು ಅನ್ಸುತ್ತೆ. ಹಾಗಾಗಿ ಇಂದಿರುವ ಸಂಖ್ಯೆ ನಾಳೆ ಕಡಿಮೆಯಾದರೆ ಆಶ್ಚರ್ಯ ಏನೇನೂ ಅಲ್ಲ. ಯಾಕೆಂದ್ರೆ ನನ್ನ ಕೆಲವರು ಸ್ನೇಹಿತರು ಹೇಳ್ತಾ ಇರ್ತಾರೆ, ಪ್ರತಿಯೊಂದು ಭಾಷಣವನ್ನು ಪೀಠಿಕಾ ಭಾಷಣವನ್ನಾಗಿಯೇ ಮಾಡುವುದು ನ್ಯಾಯವಾ ಅಂತ. ಒಂದಿಷ್ಟು ಮುಂದುವರಿಬೇಕಾಗುತ್ತೆ, ಪೀಠಿಕೆಯಿಂದ ಮೊದಲನೇ ಚಾಪ್ಟರ್, ಎರಡನೇ ಚಾಪ್ಟರ್ ಅಂತ, ಹಾಗೆ ಅಂತ. ಜೊತೆಗೆ ಇವೆಲ್ಲ ಕ್ಲಾಸಿಕ್ಸ್, ಸಾರ್ವಕಾಲಿಕವಾದಂತಹ ಚಿರ ಸಾಹಿತ್ಯವನ್ನ ಉಳ್ಳಂಥವು. ಇವುಗಳ ಬಗ್ಗೆ ಮತ್ತೆ ಮತ್ತೆ ಪರಿಚಯಾತ್ಮಕವಾದ ಭಾಷಣವನ್ನು ಮಾಡುವುದು ಸಾಧುವಾಗೋಲ್ಲ ಅಂತ. ಹಾಗಂತ ಹೇಳಿ ಯಾವುದೋ ಯೂನಿವರ್ಸಿಟಿಯ ಎಕ್ಸ್ಟೆನ್ಷನ್ ಲೆಕ್ಚರ್ಗಳು ತೂಕಡಿಸುವಂತಹ 4 ವಿದ್ಯಾರ್ಥಿಗಳಿಗೆ ಮಾತ್ರ ಅಂತಲೂ ಆಗಬಾರದು. ಒಂದೇ ಸಮಯದಲ್ಲಿ ರೋಚಕತೆಯೂ ಇರಬೇಕು, ಅದರ ಜೊತೆಗೆ ಒಂದಿಷ್ಟು ಪ್ರಖರತೆಯನ್ನ ಆ ವಿಚಾರದ ಬಗ್ಗೆ ಉಳಿಸಿಕೊಳ್ಳಬೇಕು ಅಂತ ಅನೇಕ ಸಹೃದಯ ಸ್ನೇಹಿತರ ಅಭಿಪ್ರಾಯ. ಅದಕ್ಕೆ ಎಷ್ಟರ ಮಟ್ಟಿಗೆ ನನ್ನ ಪ್ರಯತ್ನ ಸರಿಯಾಗತ್ತೆ ಅಂತ ಗೊತ್ತಿಲ್ಲ, ನೋಡಕ್ ಹೊರಟಿದ್ದೆ. ನಾನು ಸಾಮಾನ್ಯವಾಗಿ ಶುದ್ಧ ಜನಪ್ರಿಯವಾದ ಭಾಷಣ ಇಲ್ಲ ಶುದ್ಧ ಅಕಾಡೆಮಿಕ್ ಭಾಷಣ ಅಂತ ಎರಡನ್ನ ಬೇರೆ ಬೇರೆ ಮಾರ್ಗ ಮಾಡಿಕೊಂಡಿದ್ದು. ಈ 4 ದಿವಸಗಳಲ್ಲಿ ಎರಡನ್ನೂ ಸ್ವಲ್ಪ ಸೇರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಮಾರ್ಗದರ್ಶನ ಸಾಕ್ಷಾತ್ ಶೂದ್ರಕ ಮಹಾಕವಿಯೇ. ಅವನು ತನ್ನ ಮಹಾಕೃತಿಯಲ್ಲಿ ಎರಡನ್ನೂ ಸಮರ್ಥವಾಗಿ ಸಾಧಿಸಿದ್ದಾನೆ. ಅದು ಎಷ್ಟು ಸಮರ್ಥವಾಗಿ ಸಾಧಿತವಾಗಿದೆ ಎಂದರೆ ಅದರ ಇಮಿಟೇಷನ್ ಮತ್ತೊಂದು ಇದುವರೆಗೂ ಬಂದಿಲ್ಲ ನಮ್ಮ ದೇಶದಲ್ಲಿ. ಹಾಗಿರುವಾಗ ಆ ದಾರಿಯನ್ನು ತುಳಿಯೋದು ಬಹಳ ಕಷ್ಟವೂ ಇದೆ. ಇರಲಿ, ಮೊದಲಿಗೆ ಇದು ರಾಜ ಮಹಾರಾಜರುಗಳ, ವಿಶೇಷವಾಗಿ ದೈವಾಂಶ ಸಂಭೂತರ ದೇವದಾನವರ ಕಥೆಯನ್ನು ಕುರಿತದ್ದಲ್ಲ, ಅತ್ಯಂತ ವಾಸ್ತವ. ಆದರೆ ವಾಸ್ತವದಲ್ಲಿ ಆದರ್ಶ ಎಷ್ಟು ಬೆಳಗಬಹುದು ಅನ್ನೋದರ ಬಗ್ಗೆ ಕುರಿತಾದದ್ದು. ಈ 4 ದಿವಸದಲ್ಲಿ ಮೊದಲನೆಯ ದಿನ ಸಂಕ್ಷೇಪವಾಗಿ ಮೃಚ್ಛಕಟಿಕದ ಕಥೆ, ಅದನ್ನ ಎಲ್ಲರೂ 4 ದಿವಸ ಜ್ಞಾಪಕ ಇಟ್ಟುಕೊಳ್ಬೇಕು ಅಂತ ನನ್ನ ಪ್ರಾರ್ಥನೆ. ಮುಂದೆ ಮುಂದೆ ಅದರ ಡಿಸ್ಕಷನ್ಗೆ ಆ ಕಥಾತಂತುವನ್ನೇ ಇಟ್ಟುಕೊಂಡು ಹೋಗುವುದು. ಆ ಬಳಿಕ ಶೂದ್ರಕ ಮಹಾರಾಜ ಇದ್ದನೇ ಬರೆದವನು, ಅವನ ಹಿನ್ನೆಲೆ, ಮತ್ತೆ ಅವನ ಕಾಲದ ಜನರ ರಸಿಕತೆ, ಕಷ್ಟ ನಷ್ಟಗಳು, ಮತ್ತು ಇದು ನಡೆದಂಥ ಉಜ್ಜಯಿನಿಯ ರೂಪ ಸ್ವರೂಪ, ಈ ಥರದ ವಿಷಯಗಳನ್ನು ಇಟ್ಟುಕೊಂಡು ಮುಂದೆ ಹೋಗಬೇಕು ಅಂತ ತೀರ್ಮಾನಿಸಿರೋದು. ಮೊದಲಿಗೆ ಮೃಚ್ಛಕಟಿಕ ಕೃತಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋಣ. ಸಂಸ್ಕೃತ ಸಾಹಿತ್ಯದ ವಿಸ್ತಾರ, ವೈಭವ, ಮಹತ್ವದ ಬಗ್ಗೆ ಯಾರಿಗೇನೂ ಬಾಲಪಾಠ ಹೇಳಬೇಕಾಗಿಲ್ಲ. ಪ್ರಪಂಚ ಸಂಸ್ಕೃತ ಸಾಹಿತ್ಯವನ್ನು ಕಳ್ಕೊಂಡ್ರೆ ಅದು ತುಂಬಲಾಗದ ಬಡತನಕ್ಕೆ ಸದಾಕಾಲ ತುತ್ತಾಗುತ್ತೆ ಅಂತಂದ್ರೆ ಸಾಕಾಗುತ್ತೆ. ಸಂಸ್ಕೃತದ ಸಾಹಿತ್ಯದಲ್ಲಿ ವೇದವಾಂಗ್ಮಯದಿಂದ ಅನೇಕ ಶಾಸ್ತ್ರ, ಇತಿಹಾಸ, ಪುರಾಣಾದಿ ಸಾಹಿತ್ಯ ಪ್ರಕಾರಗಳನ್ನು ನಾವು ಕಾಣ್ತೀವಿ. ಅವೆಲ್ಲದರ ಪ್ರಾತಿನಿಧಿಕವಾದ 3 ರೂಪ ಹೇಳೋದಿದ್ರೆ, ಒಂದು ಭಗವಾನ್ ವಾಲ್ಮೀಕಿಗಳ ರಾಮಾಯಣ, ಮತ್ತೊಂದು ಭಗವಾನ್ ವೇದವ್ಯಾಸರ ಮಹಾಭಾರತ, ಮೂರನೆಯದು ಗುಣಾಢ್ಯ ಮಹಾಕವಿಯ ಬೃಹತ್ ಕಥೆ. ಈ 3 ಟ್ರೆಡಿಷನ್ಸ್ ಸಂಸ್ಕೃತದಲ್ಲಿ ಕಾಣುವಂಥವು ಅಂತ. ಕರ್ನಾಟಕದ ಕವಿರಾಜ ಅಂತ ಹೆಸರು ಪಡೆದವನು ತನ್ನ ರಾಘವ ಪಾಂಡವೀಯದಲ್ಲಿ ಹೇಳ್ತಾನೆ, ತ್ರಿಸ್ರೋತಸ 3 ದಾರಿಯಾಗಿ ಬಂದಂತ ನದಿಗಳು, ಆ ಗಂಗಾ, ಯಮುನಾ, ಸರಸ್ವತಿಗಳು, ಅವು ಈ 3 ವ್ಯಾಸ, ವಾಲ್ಮೀಕಿ, ಗುಣಾಢ್ಯರ ಕೃತಿಗಳು ಅಂತ. ಕಾರಣ ವೇದ, ಇತಿಹಾಸ, ಪುರಾಣಗಳು ಎಲ್ಲವೂ ಕೂಡ ರಾಮಾಯಣ ಮಹಾಭಾರತಗಳಲ್ಲಿ ಘನೀಕೃತವಾಗಿಬಿಟ್ಟು, ಅಂದ್ರೆ ಧರ್ಮ ಮೋಕ್ಷಗಳಿಗೆ ಸಂಬಂಧಪಟ್ಟಂಥದ್ದು ಪ್ರಧಾನವಾಗಿ ಎಲ್ಲವೂ ಈ 2 ಮಹಾಗ್ರಂಥಗಳಲ್ಲಿ ಸಾರಭೂತವಾಗಿ ನಿಂತವು. ಇನ್ನು ಅರ್ಥಕಾಮಗಳಿಗೆ ಸಂಬಂಧಪಟ್ಟದ್ದು ಅಷ್ಟಿಷ್ಟಲ್ಲಿವೆ. ಮಹಾಭಾರತದಲ್ಲಿ ವಿಶೇಷವಾಗಿ ಅರ್ಥವೂ ಉಂಟು. ಆದರೆ ಅರ್ಥಕಾಮಗಳನ್ನೇ ಪ್ರಧಾನವಾಗಿ ತೆಗೆದುಕೊಂಡು ನಮ್ಮ ನೈಜವಾದ ಬದುಕು ಹೇಗಿರುತ್ತೆ ಅಂತ ಚಿತ್ರಣ ಮಾಡಕ್ಕೆ ಹೊರಟದ್ದು ಗುಣಾಢ್ಯನ ಬೃಹತ್ ಕಥೆ. ಅದು ಇಂದು ಲುಪ್ತ. ಅದರ ಸಂಸ್ಕೃತದ ಸಂಗ್ರಹಾನುವಾದಗಳು, ರೂಪಾಂತರಗಳು ಇವುಗಳೇ ನಮಗೆ ಕಾಣಸಿಗುತ್ತವೆ. ಈ 3 ದಾರಿಗಳನ್ನು ಭಾರತೀಯರು ಎಂದೂ ಮರೆಯಲಿಲ್ಲ. ಮರೆಯದೇ ಇರುವವರೆಗೂ ಅವರಿಗೆ ಭಾರತೀಯತೆ ಉಳಿದಿತ್ತು ಮತ್ತು ಎಲ್ಲ ವಿಧವಾದ ಆರ್ಥಿಕ ಮತ್ತು ಭಾವನಾತ್ಮಕವಾದ ಹಾಗೂ ಆಧ್ಯಾತ್ಮಿಕವಾದ ಸಮೃದ್ಧಿಯೂ ಇತ್ತು. ಯಾವಾಗಲೂ ಒಂದು ಕಾಲದಲ್ಲಿ ಬೃಹತ್ ಕಥಾ ಪ್ರಪಂಚ ನಮಗೆ ಮರೆಯಾಯಿತು. ಪ್ರಾಯಶಃ ಅದು 8-9ನೇ ಶತಮಾನದ ಹೊತ್ತಿಗೆ ಮರೆಯಾಯಿತು ಆ ಬೃಹತ್ ಕಥೆಯ ಒಂದು ಮಹತ್ವ.
ಆಮೇಲೆ 15ನೇ ಶತಮಾನದವರೆಗೂ ಹೇಗೋ ಕುಟುಕು ಜೀವ ಇಟ್ಟುಕೊಂಡು ಬಂತು, ಮತ್ತೆ ಸಂಪೂರ್ಣ ಲುಪ್ತಪ್ರಾಯವೇ ಆಯಿತು. ಅದು ಈ ಹೊತ್ತಿನ ಭಾರತದ ದುರಂತಗಳಿಗೆಲ್ಲ ಒಂದು ದೊಡ್ಡ ಕಾರಣ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಅರ್ಥಕಾಮಗಳು ಮನುಷ್ಯನಿಗೆ ಎಷ್ಟು ಬೇಕು ಮತ್ತು ಅವುಗಳನ್ನು ನಮ್ಮ ಪೂರ್ವಿಕರು ಹೇಗೆ ಇಟ್ಟುಕೊಂಡಿದ್ರು ಅನ್ನುವ ಕಲ್ಪನೆ ಆ ಮಹಾಗ್ರಂಥದಲ್ಲಿ ಸಿಗುತ್ತೆ. ಈ ದಾರಿಯಲ್ಲಿ ದುಡಿದಂಥವರು ಕೆಲವರೇ, ರಾಮಾಯಣ ಮಹಾಭಾರತಗಳ ದಾರಿಯಲ್ಲಿ ದುಡಿದವರು ಹಲವರಿದ್ದಾರೆ. ಈ 3 ದಾರಿಗಳನ್ನ ಸಮನ್ವಯ ಮಾಡದಂಥ ವ್ಯಾಸ ವಾಲ್ಮೀಕಿಗಳಾದ ಬಳಿಕ, ಈ ವ್ಯಾಸ ವಾಲ್ಮೀಕಿ ಗುಣಾಢ್ಯರ ಬಳಿಕ ಈ 3 ದಾರಿಗಳ ಸಮನ್ವಯ ಮಾಡಿದ ಮಹಾಮನೀಷಿ ಕಾಳಿದಾಸ. ಈ 3 ದಾರಿಗಳಲ್ಲಿ ಒಂದೊಂದು ದಾರಿಯನ್ನು ಎತ್ತಿ ಹಿಡ್ಕೊಂಡು ಹೋದಂಥವರು ಕೆಲವರು. ಉದಾಹರಣೆಗೆ ವಾಲ್ಮೀಕಿ ಮಾರ್ಗವನ್ನ ಹೆಚ್ಚು ಪ್ರಕಾಶಪಡಿಸಿದವನು ಭವಭೂತಿ, ವ್ಯಾಸ ಮಾರ್ಗವನ್ನ ಹೆಚ್ಚಾಗಿ ಪ್ರಕಾಶಪಡಿಸಿದವನು ಬಾಣಭಟ್ಟ, ಅಥವಾ ವ್ಯಾಸಮಾರ್ಗವನ್ನ ಹೆಚ್ಚು ಚೆನ್ನಾಗಿ ಪ್ರಕಾಶ ಮಾಡದಂಥವನು ಭಾರವಿ ಅಂತಲೂ ಹೇಳಬಹುದು. ಆ ಬಳಿಕ ನಮಗೆ ಈ ಗುಣಾಢ್ಯನ ಮಾರ್ಗವನ್ನ ಪ್ರಕಾಶಪಡಿಸಿದಂಥವನು ಶೂದ್ರಕ. ಹೀಗೆ ಭಾಸನಲ್ಲಿ ಈ 3 ಸಮನ್ವಯ ಮಾಡದಂತಹದ್ದೊಂದು ದೃಷ್ಟಿಯು ಕೂಡ ಕಾಣಿಸುತ್ತೆ. ಅರೆ, ಅವನ ಪೂರ್ಣ ಕೃತಿಗಳು ನಮಗೆ ಇವತ್ತಿಗೂ ಸಂದೇಹಾಸ್ಪದ. ಇರಲಿ, ಮುಂದೆ ನಾವು ನಮ್ಮ ಪ್ರಕೃತ ವಿಷಯಕ್ಕೆ ಬಂದರೆ, ಶೂದ್ರಕ ಮಹಾಕವಿಯ, ಮಹಾರಾಜನ ಮಹಾಕವಿಯ 3 ಕೃತಿಗಳಲ್ಲಿ ಈ ಒಂದು 3ನೆಯ ದಾರಿ ಕಾಣುವಂಥದ್ದು, ಅಂದರೆ ಗುಣಾಢ್ಯ ಪ್ರವರ್ತಿತವಾದ ಮಾರ್ಗ ಅದು ಕಾಣುತ್ತೆ. ಅರ್ಥಕಾಮಗಳನ್ನು ಜೀವನ ಸಮೃದ್ಧಿಗೆ ಹೇಗೆ ಬಳಸಿಕೊಳ್ಳುವಂಥದ್ದು, ಅರ್ಥಕಾಮಗಳ ನಿರ್ವಾಹವನ್ನ ಹೇಗೆ ಮಾಡುವಂಥದ್ದು ಅಂತ. ಶೂದ್ರಕನ ಹೆಸರಿನಲ್ಲಿ ಒಂದೇ ಕೃತಿ ಲೋಕಪ್ರಸಿದ್ಧವಾದದ್ದು ಮೃಚ್ಛಕಟಿಕ. ಅದರ ಬಗ್ಗೆನೇ ನಾವು ಇವತ್ತು ಹೇಳೋಕೆ ಹೊರಟಿರೋದು ಕೂಡ. ಆದರೆ ಇನ್ನು 2 ಕೃತಿಗಳು ಒಂದು ಅಂತ ಈಚೆಗೆ ವಿದ್ವಾಂಸರು ಸಂಶೋಧನೆ ಮಾಡಿ ಪ್ರತಿಪಾದಿಸಿದ್ದಾರೆ. ಮೊದಲೂ ಅವುಗಳ ಬಗ್ಗೆ ಗೊತ್ತಿತ್ತು, ಆದರೆ ಶೂದ್ರಕನ ಬಗ್ಗೆ ಬಂದಾಗಲೆಲ್ಲ ಮೃಚ್ಛಕಟಿಕೆ ಒಂದನ್ನೇ ಎಲ್ಲರೂ ಏಕೇನ ಮೃಚ್ಛಕಟಿಕೇನ ಅಂತಲೇ ಶುರು ಮಾಡೋದು. ಆದರೆ ಅವನು ಪದ್ಮಪ್ರಾಭೃತಕ ಅನ್ನುವ ಬಾಣವನ್ನ ಮತ್ತು ವೀಣಾ ವಾಸವದತ್ತ ಅನ್ನುವ ಒಂದು ನಾಟಕವನ್ನು ಬರೆದಿದ್ದ ಅಂತ ಗೊತ್ತಾಗುತ್ತೆ. ಆ 2 ಕೂಡ ಸುದೈವವಶಾತ್ ಉಪಲಬ್ಧಿಯಲ್ಲಿವೆ. ವೀಣಾ ವಾಸವದತ್ತ 8 ಅಂಕದವರೆಗಿದೆ, ಇನ್ನ 1 ಅಥವಾ 2 ಅಂಕವೋ ಇರಬೇಕಾಗಿತ್ತು, ಅದು ಸಿಕ್ಕಿಲ್ಲ. ಇರಲಿ, ಇವು 3 ಕೂಡ ಅವನು ಆಶ್ರಯಿಸಿಕೊಂಡು ಬರೆದದ್ದು ಬೃಹತ್ ಕಥೆಯ ಮೇಲೆಯೇ. ಬೃಹತ್ ಕಥೆ ಏನು? ಗಂಧರ್ವರ, ಕಿನ್ನರರ, ಕಿಂಪುರುಷರ ಮತ್ತು ವಿಶೇಷವಾಗಿ ಅಲ್ಲಿ ಬರುವಂತಹದ್ದು ವಿದ್ಯಾಧರರ ಜೀವನಗಳನ್ನ, ಅದರ ಮೇಲೆ ಮಾನವ ಪ್ರಭಾವ, ಮಾನವ ಜೀವನದಲ್ಲಿ ಅವರ ವ್ಯಾಪಾರಗಳು, ಮಾನವರ ಆಶೆ ನಿರಾಶೆಗಳು ಎಷ್ಟು ಹಸಿಯಾಗಿ ಎಷ್ಟು ಬಿಸಿಯಾಗಿ ಇರಬಲ್ಲವು ಅವನ್ನೆಲ್ಲ ತೋರಿಸ್ತಾನೆ. ಅಲ್ಲಿ ನಮಗೆ ಈ ಪ್ರಪಂಚದಲ್ಲಿ ಎದ್ದು ಕಾಣುವಂತಹ 3 ಕೇಂದ್ರಗಳನ್ನು ನಾವು ಗಮನಿಸಬಹುದು. ಒಂದು ವತ್ಸರಾಜ ಕಥೆ, ಮತ್ತೊಂದು ಮೂಲದೇವ ಕಥೆ, ಇನ್ನೊಂದು ಚಾರುದತ್ತ ಕಥೆ. ಈ ಚಾರುದತ್ತ ಕಥೆ ಅಷ್ಟು ಪ್ರಸಿದ್ಧವಲ್ಲ. ವತ್ಸರಾಜ ಕಥೆ ಅನೇಕ ಕಾವ್ಯಗಳಿಗೆ, ನಾಟಕಗಳಿಗೆ ಆಕರವಾಯಿತು. ಮೂಲದೇವನ ಕಥೆ ಅನೇಕ ಜೈನರ ಕಥಾ ಸಾಹಿತ್ಯಕ್ಕೂ ಮಾತ್ರವಲ್ಲ, ಈ ಬಾಣ ಅನ್ನುವಂತಹ ಲೈಟರ್ ಫಾರ್ಮ್ ಆಫ್ ಡ್ರಾಮೆಟಿಕ್ ಲಿಟ್ರೇಚರ್ ಅಂತ ಏನು ಕರಿತೀವಿ, ಮೊನೋಲಾಗ್ ಅಂತ, ಏಕವ್ಯಕ್ತಿ ಏಕಾಂಕ ಆದಂತಹ ಒಂದು ಪ್ರಕಾರ. ಅದು ಒಬ್ಬನೇ ವ್ಯಕ್ತಿ ಬಂದು ಇಡೀ ರಂಗಸ್ಥಳವನ್ನ ಆಳುವಂಥದ್ದು. ಅಲ್ಲಿ ಕೂಡ ಈ ಮೂಲದೇವನ ವೃತ್ತ ಅಂತ ಕಾಣುತ್ತೆ. ಮೂಲದೇವ ಹುಟ್ಟ ಜೂಜುಗಾರ, ಲಂಪಟ. ನಮ್ಮಲ್ಲಿ ಯಾವ ತರ ಆಂಟಿ ಹೀರೋಗಳಿರ್ತಾರೆ ಆ ರೀತಿಯಾದ ಕ್ಯಾರೆಕ್ಟರ್ ಮೂಲದೇವ. ಹಾಗೆ ರೊಮ್ಯಾಂಟಿಕ್ ಹೀರೋಸ್ ಯಾರಿರ್ತಾರೆ, ಅದು ವತ್ಸರಾಜ. ಆಂಟಿ ಹೀರೋನೂ ಅಲ್ಲ, ರೊಮ್ಯಾಂಟಿಕ್ ಹೀರೋನೂ ಅಲ್ಲ, ಬಡಪಾಯಾದ ಶ್ರೀಸಾಮಾನ್ಯ ಚಾರುದತ್ತ. ಇದು 3 ಬೃಹತ್ ಕಥೆ ನಮಗೆ ಕೊಡುವಂತ ಮಾಡೆಲ್. ಅಂದರೆ ಒಬ್ಬ ಮಿಸ್ಟರ್ ಸಿಟಿಸನ್ನು, ಇನ್ನೊಬ್ಬ ಟ್ರ್ಯಾಂಪ್, ಮತ್ತೆ ಇನ್ನೊಬ್ಬ ರೋಮಿಯೋ ಅಥವಾ ವ್ಯಾಲೆಂಟಿನೋ. ಈ 3 ಪಾತ್ರಗಳ ಕೇಂದ್ರವನ್ನ ನಾವು ಗಮನಿಸಿಕೊಂಡ್ರೆ ಈ 3ಕ್ಕೂ ಶೂದ್ರಕ ನ್ಯಾಯ ಮಾಡಿದ್ದಾನೆ. ಅವನ ವೀಣಾವಾಸವದತ್ತದಲ್ಲಿ ವತ್ಸರಾಜನನ್ನು ಹಿಡಿದಿದ್ದಾನೆ, ಪದ್ಮಪ್ರಾಭೃತಕದಲ್ಲಿ ಮೂಲದೇವನನ್ನು ಹಿಡಿದಿದ್ದಾನೆ, ಮೃಚ್ಛಕಟಿಕದಲ್ಲಿ ಚಾರುದತ್ತನ ಮಿಸ್ಟರ್ ಸಿಟಿಸನ್ ಅನ್ನು ಹಿಡಿದಿದ್ದಾನೆ. ಇದು ದೊಡ್ಡ ದರ್ಶನ ಅಂತ ನಾನು ಭಾವಿಸ್ತೀನಿ. ಶೂದ್ರಕ ಮಹಾಕವಿಯ ಈ ಪ್ರತಿಭೆ ಒಂದೇ ದಾರಿಯಲ್ಲಿ, ಗುಣಾಢ್ಯನ ದಾರಿಯಲ್ಲಿ ಮತ್ತೆ 3 ಕವಲಗಳನ್ನು ಗುರುತಿಸಿಕೊಂಡಿರುವಂಥದ್ದು. ನೋಡಿ, ನಮ್ಮ ಮಾನವ ಬದುಕಿನಲ್ಲಿ, ಜೀವನದಲ್ಲಿ ಈ 3 ಮುಖಗಳು ನಮಗೆ ಯಾವಾಗಲಾದ್ರೂ ಒಮ್ಮೊಮ್ಮೆ ನಾವು ಆಗಬೇಕು ಅಂತ ಅನಿಸ್ತಾ ಇರುತ್ತೆ. ಕೆಲವೊಮ್ಮೆ
ನಾವು ಯಾರ ಲಂಗು ಲಗಾಮು ಇಲ್ಲದೆ ಯಾವುದಕ್ಕೂ ಹಿಂದೂ ಮುಂದೆ ನೋಡದೆ ರೆಕ್ಲೆಸ್ ಆಗಿರಬೇಕು ಅಂತ. ಆಗ ಮೂಲದೇವನ ಪ್ರವೃತ್ತಿ. ದುಡ್ಡಿಲ್ವಾ, ಜೂಜಾಡು. ಜೂಜಾಡಕ್ಕೂ ದುಡ್ಡಿಲ್ವಾ, ಕಳ್ಳತನ ಮಾಡು. ಕಳ್ಳತನ ಮಾಡೋದಕ್ಕೆ ಶಕ್ತಿ ಬೇಕಾ, ಅಂಗಸಾಧನೆ ಮಾಡು, ಧನುರ್ವಿದ್ಯೆ ಕಲಿ, ಈ ತರದ್ದು. ಹೀಗೆಲ್ಲ. ಮತ್ತೆ ಜೂಜಾಟದಲ್ಲಿ ದುಡ್ಡು ಬಂತ, ಹೆಂಡದಂಗಡಿಗೆ ಹೋಗು, ವೇಶ್ಯಾವಾಟಿಕೆಗೆ ಹೋಗು, ಅಲಂಕಾರ ಮಾಡ್ಕೋ, ಬೇರೆಯವರಿಗೆ ಗಿಫ್ಟ್ಸ್ ಕೊಡು, ಒಂದು ದೊಡ್ಡ ಜಾಲಿ ಗ್ರೂಪ್ ಅನ್ನ ಎಂಟರ್ಟೈನ್ ಮಾಡು. ಈ ರೀತಿಯಾದದ್ದು ಮೂಲದೇವನ ಮನೋಧರ್ಮ. ನಮ್ಮ ದೇಶದಲ್ಲಿ ಇಂಥದ್ದೆಲ್ಲ ಇತ್ತೇ, ಅಬ್ರಹ್ಮಣ್ಯಂ ಶಿವಶಿವ ಅಂತ ಯಾರಾದರೂ ಅನ್ನಬಹುದು, ಖಂಡಿತವಾಗಿ ಇದ್ದದ್ದೇ. ಮಾನವ ಸ್ವಭಾವಕ್ಕೆ ಯಾವೂ ಕೂಡ ಪರಿಚಿತವಲ್ಲದ್ದಲ್ಲ, ಎಲ್ಲ ಕೂಡ ಸುಪರಿಚಿತವೇ. ಅಷ್ಟೇ ಅಲ್ಲ, ನಮಗೆ ಕೆಲವೊಮ್ಮೆ ಅನಿಸಿರುತ್ತೆ. ಹೀಗನ್ನಿಸದೆ ಸಾಹಿತ್ಯದಲ್ಲಿ ಈ ಕ್ಯಾರೆಕ್ಟರ್ ಬರೋಲ್ಲ. ನಮ್ಮ ಒಳಗಿರುವ ಭಾವನೆಯೇ ಸಾಹಿತ್ಯದಲ್ಲಿ ಒಂದು ಪಾತ್ರದ ಮೂಲಕ ವ್ಯಕ್ತವಾಗುವಂಥದ್ದು. ನಮ್ಮೊಳಗಿನ ರಾವಣ ಪ್ರವೃತ್ತಿಯೇ ರಾವಣನಂತಹ ಪಾತ್ರವನ್ನು ನಿರ್ಮಾಣ ಮಾಡುವಂಥದ್ದು. ಅಂದರೆ ಮೂಲದೇವರದು ಅದೇ ರೀತಿಯಾದಂಥ ಪ್ರವೃತ್ತಿ. ಆಮೇಲೆ ಇನ್ನು ಕೆಲವೊಮ್ಮೆ ತುಂಬಾ ಹಾಯಾಗಿ ನಾಜೂಕಾಗಿ ಈ ತರದ ಒಂದು ಅನ್ಲಾಫುಲ್ ಆಕ್ಟ್ಸ್ ಅಂತ ಏನಿವೆ, ಆ ತರದ್ದು ಯಾವುದೂ ಮಾಡದೇನೆ ಅರೆ ಎಲ್ಲವೂ ಸುಖವಾಗಿ ನಡೆಯಬೇಕು, ಒಂದಿಷ್ಟು ಉಗುರು ಕಣ್ಣು ಮಣ್ಣ ಆಗಬಾರ್ದು, ಇನ್ಯಾರೋ ನೋಡ್ಕೊಂಡು ಹೋಗ್ತಾ ಇರಬೇಕು, ಈಸಿ ಗೋಯಿಂಗ್ ಆಗಿ ಬೇರೆಯವರ ಮೇಲೆ ಜವಾಬ್ದಾರಿ ಬಿಟ್ಟು ಸುಖವನ್ನು ನಾವು ಪಡ್ಕೊಂಡು ಲಲಿತ ಕಲೆಗಳು ಹಾಗೆ ಹೀಗೆ ಹೀಗಿರುವಂತ ನವನಾಗರಿಕ ವೃತ್ತಿ, ಅದು ಒಂದು ರೊಮ್ಯಾಂಟಿಕ್ ಆದಂತ ಪ್ರವೃತ್ತಿ. ಚಾಕ್ಲೇಟ್ ಹೀರೋ, ವತ್ಸರಾಜ ಕಾನ್ಸೆಪ್ಟ್. ಹಾಗಲ್ಲದೆ ಮತ್ತೊಂದು, ನಮಗೆ ಈ ಗಲಾಟೆನೂ ಬೇಡ, ಈ ಅರಮನೆಗಳಲ್ಲಿ ರೊಮ್ಯಾಂಟಿಕ್ ಆಗಿರುವಂಥದ್ದು ಬೇಡ, ನಾವು ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಾಗಿ ನಮ್ದೇನೋ ಸಂಸಾರ, ನಮ್ದೇನೋ ಆಶೋತ್ತರಗಳು, ನಮ್ಮ ಪಾಡಿಗೆ ನಾವು ಇದ್ದು ಬಿಡೋಣ ಅಂತನ್ನುವಂಥದ್ದು. ಅದು ರಿಟೈರ್ ಆಗೋದ್ರೊಳಗಾಗಿ 40-60 ಸೈಟ್ ಅನ್ನು ಬೆಂಗಳೂರಲ್ಲಿ ಮಾಡಿಕೊಂಡು ಒಂದು ಮನೆ ಕಟ್ಕೊಂಡು ಮಗಳನ್ನ ಅಮೆರಿಕಾಗೆ ಕೊಟ್ಟು ಮಗನನ್ನ ಅಮೆರಿಕಾಗೂ ಇಂಡಿಯಾಗೂ ಶೆಟ್ಲ್ ಮಾಡ್ತಾ ಇರುವಂತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮಾಡಿ ಟಿವಿನಲ್ಲಿ ದಿವಸಕ್ಕೆ 6 ಸೀರಿಯಲ್ ಅನ್ನ ನೋಡಿಕೊಂಡು ಚುಚ್ಚುಚ್ಚು ಅಂತ ಬೇಸರ ಪಟ್ಟುಕೊಂಡು ಒಂದು ಪೇಪರ್ ನ್ಯೂಸ್ಗಳಿಗೆ ಇನ್ನು ಯಾವಾಗಲೂ ಸಂಜೆ ಈ ತರ ಪ್ರವಚನಗಳಿಗೆ ಬಂದು ಮುಗಿಸುವಂತಹದ್ದು ಅಂತ ಅನ್ನುವಂಥದ್ದು. ಯಾರನ್ನೂ ಆಕ್ಷೇಪ ಮಾಡ್ತಿದ್ದೀನಿ ಅಂತಲ್ಲ, ಅದು ಒಂದು ಭಾವ. ಅದು ಚಾರುದತ್ತನದು. ನೋಡಿ, ಇವರು ಮೂವರೂ ಒಳ್ಳೆಯವರೇ, ನನಗೆ ಮೂವರು ಬಹಳ ಇಷ್ಟ. ಆದರೆ ಇವರು ಯಾರು ರಾಮ ಅಲ್ಲ, ಕೃಷ್ಣ ಅಲ್ಲ, ಭೀಮ ಅಲ್ಲ, ದುರ್ಯೋಧನ ಅಲ್ಲ, ಅಸಾಧಾರಣರಾದವರಲ್ಲ. ಆದರೂ ಯಾವುದೋ ಒಂದು ದೃಷ್ಟಿಯಿಂದ ಅಸಾಧಾರಣರು. ಇವರ ಸಾಧಾರಣತೆಯಲ್ಲಿಯೂ ಯಾವುದೋ ಒಂದು ಅಸಾಧಾರಣವಾದ ಮಾಧುರ್ಯ ಕಾಣಿಸುತ್ತೆ. ಇಂಥ ಚಿತ್ರ ಪ್ರತಿ ಕ್ಷಣವೂ ನಮ್ಮ ಸುತ್ತಲಿನ ಪ್ರಪಂಚದಲ್ಲಿ ಇರುವಂಥದ್ದು. ಯಾವುದನ್ನ ವ್ಯಾಸ ವಾಲ್ಮೀಕಿಗಳು ತೋರಿಸಲಿಲ್ಲವೋ ಅದನ್ನು ಭಾರತ ನಾನು ಉಳಿಸಿಕೊಂಡಿದ್ದನ್ನು ತೋರ್ಪಡಿಸ್ತೀನಿ ಅಂತ ಮಾಡಕ್ ಹೋದವನು ಗುಣಾಢ್ಯ. ಈ ಕಥೆಗಳನ್ನ ಮೊದಲು ಯಾರಿಗೆ ಹೇಳಿದ್ದೋ, ಪರಮ ವೈರಾಗ್ಯ ಚಕ್ರವರ್ತಿಯಾಗಿ ಯೋಗ ಭೋಗಗಳ ಸಮನ್ವಯ ಶಿಖರ ಅನಿಸಿಕೊಂಡ ಮಹಾದೇವ ಪಾರ್ವತಿಗೆ ಹೇಳಿದ್ದು. ಒಮ್ಮೆ ಪಾರ್ವತಿ ಶಿವನನ್ನ ನನಗೇನಾದ್ರೂ ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂತ ಕೇಳಿದ್ಲಂತೆ. ಏನು ಬೇಕು, ಏನು ಬೇಕಾದ್ರೂ ಕೊಡ್ತೀನಿ ಅಂತ. ಇದುವರೆಗೂ ಯಾರೂ ಕೇಳಿಲ್ಲದ, ಅರೆ ಎಲ್ಲರೂ ಕೇಳೋಕ್ಕೆ ಬಯಸುವಂತ ಕಥೆಗಳನ್ನ ನೀನು ನನಗೆ ಹೇಳಬೇಕು ಅಂತ, ಫ್ರೆಶ್ ಆಗಿರಬೇಕು ಕಥೆಗಳು ಅಂತ. ಆಗ ತುಂಬಾ ಏಕಾಂತದಲ್ಲಿ ಗುಟ್ಟಾಗಿ ಕಥೆ ಹೇಳ್ದ. ಆದ್ರೆ ಈ ಕಥೆ ಹೇಗೋ ಲೀಕ್ ಆಗ್ಬಿಟ್ಟು ಪಾರ್ವತಿಯ ಸಖಿಯರಿಗೆಲ್ಲ ಈ ಕಥೆ ಗೊತ್ತಾಗ ಅವರು ಇವರಿಗೆ ಹೇಳೋದು, ನನ್ನ ಗಂಡ ಹೊಸ್ತು ಅಂತ ಅಂದುಕೊಂಡ ಕಥೆಗಳು ಹೀಗೇನು ಬಂತು ಅಂತ ಅವಳಿಗೆ ಬೇಸರವಾಯಿತು. ಹಾಗೆ ಇದಕ್ಕೆ ಕಾರಣರು ಯಾರು ಅಂತ ಗೊತ್ತಾದಾಗ ಪುಷ್ಪದಂತ ಅಂತ ಅವನು ಶಿವನ ಗಣಗಳಲ್ಲಿ ಒಬ್ಬ, ಅವನು ಗುಟ್ಟಾಗಿ ಕೇಳಿಕೊಂಡು ಮಾಡಿರುವ ಕಥೆ ಅಂತ ಗೊತ್ತಾಗಿ ಅವನಿಗೆ ಶಾಪ ಕೊಟ್ಲು, ಭೂಮಿಗೆ ಬೀಳುವಂತ. ಅಮ್ಮ ಇದೇನು ಗತಿ, ಕುತೂಹಲ. ನಾನು ಕೇಳಿದೆ, ಗಂಡ ಕೇಳಿದಂತ ರಹಸ್ಯ ಹೆಂಡತಿಗೆ ಹೇಳದೆ ಇದ್ರೆ ಗಂಡನ ಬಾಯಿ ಸುಮ್ಮನೆ ಇರುತ್ತೆ, ಇರೋಲ್ಲ. ಹೆಂಡತಿಗೆ ರಹಸ್ಯ ತಿಳಿದ ಮೇಲೆ ಅದು ರಹಸ್ಯವಾಗತ್ಯೆ? ಖಂಡಿತ ಇಲ್ಲ. ಹೀಗಾಯ್ತು. ಅದರಿಂದ ನಾನು ಏನು ಮಾಡ್ಲಿ ಅಂತ, ನೀನು ಈ ಕಥೆಗಳನ್ನ ಭೂಮಿಯಲ್ಲೆಲ್ಲ ಪ್ರಚಾರ ಮಾಡೋ, ಶಾಪ ವಿಮೋಚನೆ ಆಗತ್ತೆ ಅಂತ. ಹಾಗೆ ಅವನು ಗುಣಾಢ್ಯನಾಗಿ ಕವಿಯಾಗಿ ಹುಟ್ಟಿ ಸಾತವಾಹನ ಹಾಲ ಮಹಾರಾಜನ ಆಸ್ಥಾನದಲ್ಲಿ ಇದ್ದು, ಅವನು ಒಂದು ಸ್ಪರ್ಧೆಯಲ್ಲಿ ಸೋತು ಆ ಸೋಲಿಗೆ ಪರಿಹಾರ ಎನ್ನುವಂತೆ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಲ್ಲಿ ರಚನೆ ಮಾಡುವುದಿಲ್ಲ ಅಂತ ಶಪಥ ಮಾಡಿ ಕಡೆಗೆ ಕಾವ್ಯ ರಚನೆಯ ತವಕವನ್ನು ಹತ್ತಿಕ್ಕಿಕೊಳ್ಳಲಾರದೆ ಪೈಶಾಚಿ ಭಾಷೆಯಲ್ಲಿ, ಅದು ಒಂದು ಪ್ರಾಕೃತದ ಪ್ರಭೇದ, ಅಂದರೆ ಅದು ಜನಸಾಮಾನ್ಯರಲ್ಲಿ ಜನಸಾಮಾನ್ಯರ ಭಾಷೆ, ಕಾಡು ಮನುಷ್ಯರ ಭಾಷೆ, ಅಂಥ ಭಾಷೆಯಲ್ಲಿ ಅವನು 7 ಲಕ್ಷ ಶ್ಲೋಕಾತ್ಮಕವಾದಂತಹ ಬೃಹತ್ ಕಥೆಯನ್ನು ಬರೆದ ಅಂತ ಬರುತ್ತೆ. ವಸುಭೂತಿ ಅಂತ ಒಬ್ಬ ಪಿಶಾಚ ರಾಜನ ಹತ್ತಿರ ಹೋಗಿದ್ದು ಮಾಡಿದ ಅಂತ ಅದ್ಭುತ ರೋಮಾಂಚಕವಾದಂತಹ ಕಥೆ. ಅದೇನು, ಇದು ಸಂಸ್ಕೃತವಲ್ಲ, ಹೈ ಫೈ ಸೊಸೈಟಿದಲ್ಲ, ದೇವಸ್ಥಾನಗಳದ್ದಲ್ಲ,
ವಿದ್ಯಾಮಂದಿರಗಳದ್ದಲ್ಲ, ಬೀದಿ ಕೇರಿಗಳಲ್ಲಿ ನಡೆಯುವಂಥದ್ದು. ಅಷ್ಟೇಕೆ ಶೂದ್ರಕ ಮಹಾಕವಿಯ ಮೃಚ್ಛಕಟಿಕವನ್ನೇ ನೋಡಿದ್ರೆ ಅದು ಸಂಸ್ಕೃತ ಸಾಹಿತ್ಯದ ಅನರ್ಘ ರತ್ನ ಅಂತೀವಿ. ಅದರೊಳಗೆ 8 ಬಗೆಯ ಪ್ರಾಕೃತಗಳಿದ್ದು ಪ್ರಾಕೃತ ಭಾಗವೇ ಹೆಚ್ಚಿರುವಂಥದ್ದು. ಸಂಸ್ಕೃತ ಪ್ರಾಕೃತಗಳಿಗೆ ವೈಷಮ್ಯ ಇಲ್ಲ. ಆದರೆ ಇದು ಪ್ರಕೃತದ ಸಮಾಜದ ಪ್ರಾಕೃತರಾದಂತಹ ಮಾನವರ ಕಥೆ. ಅದಕ್ಕೋಸ್ಕರವಾಗಿ ಇಲ್ಲಿ ಪ್ರಾಕೃತ ಬಾಹುಳ್ಯ, ಅದು ಅನೇಕ ಬಗೆಯ ಪ್ರಾಕೃತ ಅಂತ ಬರುತ್ತೆ. ಅದನ್ನ ಗುಣಾಢ್ಯ ಪಾಪ್ಯುಲರೈಸ್ ಮಾಡಿದ್ದು ಅಂತ. ಯಾರಿಗೆ ಬೇಡ ನಮ್ಮ ಬದುಕು? DVG ಹೇಳ್ತಾರೆ, ಬಹಿರಂಗದಲ್ಲಿ ಅಸಭ್ಯ, ಅಂತರಂಗಕ್ಕೆ ಅನಿವಾರ್ಯ ಅಂತ. ಈ ತರದ ಕಥೆಗಳ ಹುಟ್ಟೆ ಈ ರೀತಿಯಾದದ್ದು. ಆದರೆ ಇಷ್ಟೇ ಆಗಿದ್ದಿದ್ರೆ ಅದು ಮಿಲ್ಸನ್ ಬೂನ್ಗಳ ತರಹ ಆಗ್ತಾ ಇತ್ತು. ಹಾಗಲ್ಲ, ಅಲ್ಲಿಯೂ ಒಂದು ಮೌಲ್ಯ ಇದೆ. ಅರ್ಥಕಾಮಗಳ ಒಳಗೆ ಒಂದು ಧರ್ಮ ಇದೆ, ಅವುಗಳಲ್ಲಿ ಒಂದು ಮೋಕ್ಷ ಇದೆ ಅಂತನ್ನುವುದನ್ನ ತೋರಿಸುವ ಮಟ್ಟಕ್ಕೆ ಹೋದದ್ದು ಶೂದ್ರಕನ ಮಹಾಪ್ರತಿಭೆ. ಮೂಲ ಗುಣಾಢ್ಯನಲ್ಲಿ ಕಾಣದೇ ಇರುವಂಥದ್ದು ಕೇವಲ ಧ್ವನಿಯಾಗಿ ನಮಗೆ ಗೃಹೀತವಾಗಬಹುದಾದದ್ದನ್ನ ಅದ್ಭುತವಾಗಿ ನಿದರ್ಶನಪೂರ್ವಕವಾಗಿ ತೋರಿಸಿದಂಥ ಮಹಾಪ್ರತಿಭೆ ಶೂದ್ರಕ. ಈ ದೃಷ್ಟಿಯಿಂದ ಶೂದ್ರಕನಿಗೆ ಹೋಲಿಕೆ ನಿಲುಕುವಂಥದ್ದು ಒಬ್ಬ ವೇದವ್ಯಾಸ ಮಾತ್ರ. ವ್ಯಾಸ ವಾಲ್ಮೀಕಿಗಳ ಬಳಿಕ ವೇದವ್ಯಾಸನಿಗೆ ಹೃದಯ ದೃಷ್ಟಿಯ, ತತ್ವದೃಷ್ಟಿಯ, ಸಾರದೃಷ್ಟಿಯ ನಿಕಟ ಅಂತಂದ್ರೆ ಇಡೀ ಭಾರತೀಯ ಸಾಹಿತ್ಯದಲ್ಲಿ, ಅದು ಎಲ್ಲಾ ಭಾಷೆಗಳ ಸಾಹಿತ್ಯ ತಗೊಳ್ಳಿ, ಪಂಪ, ಕುಮಾರವ್ಯಾಸ, ರನ್ನ, ಹತ್ತು ಕಡೆ ನನ್ನಪ್ಪ, ಯರ್ರನ, ಅಲ್ಲಸಾನಿ ಪೆದ್ದನ, ಇಲ್ಲಿ ಕಂಬ, ವಿಲ್ಲಿಪುತ್ತೂರು, ಹತ್ತು ಕಡೆ ತುಳಸಿದಾಸ್, ಕಬೀರ್ದಾಸ್, ಯಾರ್ಯಾರನ್ನು ಹುಡುಕಿದ್ರು ಆ ವ್ಯಾಸ ವಿಸ್ತಾರ ಯಾವುದಿದೆ, ವ್ಯಾಸ ದರ್ಶನ ಯಾವುದಿದೆ, ಅದು ಶೂದ್ರಕನಲ್ಲಿ ಮಾತ್ರ ಕಾಣುವಂಥದ್ದು. ಆ ದೃಷ್ಟಿಯಲ್ಲಿ, ಆ ಹರಹಿನಲ್ಲಿ, ಆ ವಿಸ್ತಾರದಲ್ಲಿ ಕಾಳಿದಾಸನನ್ನೂ ದ್ವಿತೀಯನನ್ನಾಗಿ ಮಾಡಿದಂಥ ಮಹಾಕವಿ ಶೂದ್ರಕ. ಇವನಿಗೆ ಪಾಶ್ಚಾತ್ಯ ಪ್ರಪಂಚದಲ್ಲಿರುವ ಇನ್ನೊಬ್ಬ ಕೌಂಟರ್ ಪಾರ್ಟ್ ಅಂದ್ರೆ ಅತ್ತ ಕಡೆ ಕಾಣಿಸುವಂಥದ್ದು ವ್ಯಾಸ ಪ್ರತಿಭೆಯ ಸಮಾನನಾದಂಥ ಹೋಮರ್, ಅವನಿಗಿಂತ ಹೆಚ್ಚಾಗಿ ಶೇಕ್ಸ್ಪಿಯರ್. ಇನ್ಯಾರೋ ನನ್ನ ಕಣ್ಣಿಗಂತೂ ತೋರುವಂಥದ್ದಲ್ಲ. ಇರಲಿ, ಇಂತಹ ಶೂದ್ರಕನ ಈ ಮೃಚ್ಛಕಟಿಕದ ಬಗ್ಗೆ ನಾವೀಗ ಹೇಳಕ್ ಹೊರಟವಲ್ಲ, ಅದು ನಾಟಕ ಅಂತ ನಾವು ಹೇಳ್ತೀವಿ. ಆದರೆ ಸಂಸ್ಕೃತದ ಶಾಸ್ತ್ರದ ಪ್ರಕಾರ ನಾಟಕ ರೂಪಕದ ಒಂದು ಪ್ರಭೇದ. ರೂಪ ಅಂದ್ರೆ ಕಣ್ಣಿಗೆ ವಸ್ತುವಾಗುವಂಥದ್ದು ಅಂತ. ರೂಪವನ್ನು ಗ್ರಹಿಸುವಂತಹದ್ದು ಕಣ್ಣು. ಹೀಗಾಗಿ ಕಣ್ಣಿಗೆ ತೋರುವಂತಹದ್ದು, ತೋರಿಕೊಳ್ಳುವಂತಹದ್ದು ರೂಪಕ ಅಂತ. ದೃಶ್ಯ ಕಾವ್ಯಕ್ಕೆ ರೂಪಕ. ಅದು 10 ವಿಧವಾದದ್ದು. ನಾಟಕ, ಪ್ರಕರಣ, ಸಮವಕಾರ, ವ್ಯಾಯೋಗ, ಈಹಾಮೃಗ, ಡಿಮ, ಬಾಣ, ಅಂಕ, ವೀಥಿ, ಹೀಗೆ ವ್ಯಾಯೋಗ, ಹೀಗೆಲ್ಲ ಉಂಟು. 10 ಉಂಟು. ಇದಲ್ಲದೆ ಇನ್ನೂ ಉಪರೂಪಕಗಳಂತ 18ರಿಂದ 25ರವರೆಗೂ ಬಂದುವ ಅಸಂಖ್ಯ ದೃಶ್ಯ ಕಾವ್ಯದ ಪ್ರಭೇದಗಳು. ಇದರೊಳಗೆ ಪ್ರಕರಣ ಅನ್ನುವ ವರ್ಗಕ್ಕೆ ಸೇರುವಂಥದ್ದು ಈ ಮೃಚ್ಛಕಟಿಕ. ಮೊದಲಿಗೆ ನಾಟಕ ಇಡೀ ರೂಪಕದ ಡೆಫಿನೇಷನ್ ಏನು ಅಂತಂದ್ರೆ ಬಹಳ ಚೆನ್ನಾಗಿ ಮೊದಲಿಗೆ ನಾಟ್ಯಶಾಸ್ತ್ರದಲ್ಲಿ ಬ್ರಹ್ಮ ಹೇಳ್ತಾನೆ, ನಾನಾ ಭಾವೋಪಸಂಪನ್ನಂ ನಾನಾ ಅವಸ್ಥಾಂತರಾತ್ಮಕಂ ಲೋಕವೃತ್ತಾನುಕರಣಂ ನಾಟ್ಯಮೇತನ್ಮಯಾ ಕೃತಂ ಅಂತ. ಈ ಡೆಫಿನೇಷನ್ಗೆ ಪರಿಪೂರ್ಣವಾಗಿ ಹೊಂದಿಕೊಳ್ಳುವಂತ ಏಕಮೇವ ಅದ್ವಿತೀಯ ಸಂಸ್ಕೃತ ಕೃತಿ ಎಂದರೆ ಶೂದ್ರಕನ ಮೃಚ್ಛಕಟಿಕವೇ. ನಾನಾ ಭಾವೋಪಸಂಪನ್ನಂ ನಾನಾವಸ್ಥಾಂತರಾತ್ಮಕಂ ಲೋಕವೃತ್ತಾನುಕರಣಂ ನಾಟ್ಯಮೇತನ್ಮಯಾ ಕೃತಂ ಅಂತ. ಕೃತಯುಗದ ಕೊನೆಯಲ್ಲಿ, ತ್ರೇತಾಯುಗದ ಆದಿಭಾಗದಲ್ಲಿ ದೇವತೆಗಳಿಗೆಲ್ಲ ತುಂಬಾ ಬೋರ್ ಆಗಿಬಿಡ್ತಂತೆ. ಮಾನವರಿಗೂ ಅಷ್ಟೇ, ಎಲ್ಲರಿಗೂ, ಜಗತ್ತಿಗೆ ತುಂಬಾ ತೊಡಕಾಗ್ಬಿಡುತ್ತಂತೆ, ಆನಂದ ಸಿಗುತ್ತಾ ಇಲ್ಲ ಅಂತ. ಕೃತಯುಗದಲ್ಲಿ ಮಾಡಿದ್ದೆಲ್ಲ ಆನಂದ, ಮಾಡಿದ್ದೆಲ್ಲ ಕಲೆ, ಆಡಿದ್ದೆಲ್ಲ ಕಾವ್ಯ. ಅವು ಅಕೃಷ್ಟಪಚ್ಯ ಭೂಮಿ, ಉತ್ತದೆ ಬಿತ್ತದೆ ಬೆಳೆಯದೇನೆ ಭೂಮಿ ತನ್ನಂತೆ ಫಲವನ್ನು ಕೊಡ್ತಾ ಇದ್ದದ್ದು. ತ್ರೇತಾಯುಗದಲ್ಲಿ ಪ್ರಯತ್ನ ಬೇಕಾಯಿತು. ಹಾಗೆ ಆನಂದವನ್ನ ಅಪ್ರಯತ್ನವಾಗಿ ಪಡುವಂತಹ ಕಾಲ ಹೋಗಿ ಸಪ್ರಯತ್ನವಾಗಿ ಪಡೆಯುವಂತಹ ಕಾಲ ಬಂತು. ಆಗ ಕ್ರೀಡನೀಯಕ ಮಿಚ್ಛಾಮೋ ದ್ರಷ್ಟುಂ ಶ್ರೋತುಂಚ ಯದ್ಭವೇತ್ ಅಂತ ಬ್ರಹ್ಮನ ಹತ್ರಕ್ಕೆ ಹೋದ್ರು. ನೀನು ಎಲ್ಲವನ್ನ ಸೃಷ್ಟಿ ಮಾಡಿದೀಯಾ, ನಮಗೆ ಆನಂದದ ವಸ್ತುವನ್ನು ಸೃಷ್ಟಿ ಮಾಡಿಲ್ಲ, ನಮಗೊಂದು ಆಟದ ಸಾಮಾನು ಬೇಕು, ಅದು ನೋಡೋಕ್ಕೆ ಕೇಳೋಕ್ಕೆ ಎಲ್ಲ ಚೆನ್ನಾಗಿರಬೇಕು ಅಂತ. ಬ್ರಹ್ಮ ಆಗಲೇ ಎಲ್ಲವನ್ನ ಸೃಷ್ಟಿ ಮಾಡಿಬಿಟ್ಟಿದ್ದ, ಇನ್ಯಾವುದೂ ಇಲ್ಲ ಅಂತ. ಆಗ ಏನು ಮಾಡುವುದು? ಇರುವುದರಿಂದಲೇ ಎಲ್ಲವನ್ನ ತೆಗೆದು ಅನುಸೃಷ್ಟಿ ಮಾಡಿದ. ಹೊಸ ಸೃಷ್ಟಿ ಎನ್ನುವುದು ಇಲ್ಲವೇ ಇಲ್ಲ. ಇರುವುದರಿಂದಲೇ ಅಲ್ಲಿಷ್ಟು ಇಲ್ಲಿಷ್ಟು ಕಿತ್ತು ಕೊಲಾಜ್ ಮಾಡುವಂಥದ್ದು. ಕುತೋವಾ ನೂತನಂ ವಸ್ತು ವಯಂ ಉತ್ಪ್ರೇಕ್ಷಿತುಂ ಕ್ಷಮಾಹ ವಸ್ತು ವಿನ್ಯಾಸ ವೈಚಿತ್ರ್ಯ ಮಾತ್ರ ವಿಚಾರ್ಯತಾಂ ಅನ್ನುವ ಮಾತು ಜಯಂತ ಭಟ್ಟ ಹೇಳೋದು.
ಹೊಸ ವಸ್ತು ಅನ್ನೋದನ್ನು ನಾವೆಲ್ಲಿ ಸೃಷ್ಟಿ ಮಾಡೋಕ್ಕಾಗುತ್ತೆ? ಇರುವುದನ್ನೇ ಹೊಸ ರೀತಿಯಲ್ಲಿ ಅರೇಂಜ್ ಮಾಡುವಂಥದ್ದು. ಅದನ್ನೇ ಆನಂದವರ್ಧನ ಹೇಳಿದ, ದೃಷ್ಟಪೂರ್ವ ಅಪಿಹ್ಯರ್ಥಾ ಕಾವ್ಯೇ ರಸಪರಿಗ್ರಹಾತ್ ಸರ್ವೇ ನವ ಇವ ಭಾಂತಿ ಮಧುಮಾಸ ಇವ ದ್ರುಮಾಹ. ಅದೇ ವಸಂತ ಮತ್ತೆ ಮತ್ತೆ ಬರುತ್ತೆ, ಅದೇ ಮರ, ಅದೇ ಚಿಗುರು, ಆದರೂ ಎಷ್ಟು ಹೊಸ ಹೊಸದಾಗಿ ಕಾಣಿಸುತ್ತದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರ್ಷಕ್ಕೆ ಹೊಸ ಹರ್ಷವ ಹೊಸತು ಹೊಸತು ತರುತ್ತಿದೆ ಅಂತ ಬೇಂದ್ರೆಯವರು ಅದನ್ನೇ ಧ್ವನಿಸಿದರು. ಇದನ್ನ ತಿಳ್ಕೊಂಡು ಬ್ರಹ್ಮ ಪಾಠ್ಯ ಸಾಹಿತ್ಯವನ್ನು ಋಗ್ವೇದದಿಂದ, ಅಂಗಚಲನೆಯನ್ನು ಯಜುರ್ವೇದದಿಂದ, ಗಾನವನ್ನು ಸಾಮವೇದದಿಂದ, ರಸಭಾವಗಳನ್ನು ಅಥರ್ವವೇದದಿಂದ ತಂದು ಪಂಚಮ ವೇದ ಮಾಡಿದ ನಾಟ್ಯವೇದ. ಇದು ಸಾರ್ವವರ್ಣಿಕ ವೇದ. ಈ ವೇದಗಳಿಗಾದರೂ ಉಪನಯನ ಆಗಬೇಕು, ಕಲಿಯೋದಿಕ್ಕೆ ಗುರುಕುಲ ಬೇಕು. ಆದರೆ ಇದು ಹಾಗಿಲ್ಲ, ಎಲ್ಲರಿಗೂ ಕೂಡ ಆಗುವಂಥದ್ದು. ಮತ್ತು ಈ ನಾಟ್ಯವೇದ, ಪಂಚಮ ವೇದ ಎಲ್ಲರಿಗೂ ಬೇಕಾಗುವಂತಹದ್ದಾಗಿರುವುದರಿಂದಲೇ ಇದು ಯಾವುದೇ ದೀಕ್ಷೆಯನ್ನು ಹೊಂದಿರುವಂತಹದ್ದಲ್ಲ. ಆನಂದ ಎಷ್ಟು ಸಹಜವೋ ಈ ಕಲಾಸ್ವಾದವೂ ಅಷ್ಟೇ ಸಹಜ ಅಂತ. ಆಗ ಬ್ರಹ್ಮ ಹೇಳುವ ಮಾತಿದು, ನಾನಾ ಭಾವೋಪಸಂಪನ್ನಂ ನಾನಾವಸ್ಥಾಂತರಾತ್ಮಕಂ ಅಂತ. ಅನೇಕ ಭಾವಗಳಿಂದ ಸಂಪನ್ನವಾದದ್ದು. ಭಾವ ಅಂದರೆ ನಮ್ಮ ಅಸ್ತಿತ್ವವನ್ನ ಪ್ರಕಟಪಡಿಸುವ ಯಾವುದೇ ಮನೋವೃತ್ತಿ, ದಟ್ ವಿಚ್ ಎಕ್ಸಿಬಿಟ್ಸ್ ಅವರ್ ಎಕ್ಸಿಸ್ಟೆನ್ಸ್ ಥ್ರೂ ಅವರ್ ಮೈಂಡ್, ಥ್ರೂ ಅವರ್ ಥಾಟ್ ಅಂಡ್ ಸ್ಪೀಚ್, ಅದು ಭಾವ. ಅದು ನಾನಾ ಅವಸ್ಥಾಂತರಾತ್ಮಕಂ, ಬಗೆ ಬಗೆಯಾದ ಸ್ಥಿತಿಗಳನ್ನು ತಲುಪಿದರೆ, ಸ್ಥಿತ್ಯಂತರಗಳನ್ನು ತಲುಪಿದರೆ ಆವಾಗ ಬೇರೆ ಬೇರೆಯ ಸನ್ನಿವೇಶಗಳ ನಿರ್ಮಾಣವಾಗುತ್ತವೆ. ಮತ್ತು ಇದು ಹುಚ್ಚುಚ್ಚಾಪಟ್ಟೆ ಇರುವಂತಹದ್ದಲ್ಲ, ಲೋಕವೃತ್ತಾನುಕರಣಂ, ಲೋಕದ ನಡವಳಿಕೆಯನ್ನ ಅನುಸರಿಸಬೇಕು, ಅನುಕರಿಸಬೇಕು, ಅನುಕೀರ್ತಿಸಬೇಕು, ಸಬ್ಲಿಮೇಟ್ ಮಾಡಿ ಹೇಳಬೇಕು. ಅದು ನಾಟ್ಯ ಅಂತ. ಇದಕ್ಕೆ ಶೂದ್ರಕನ ಕೃತಿ ಅತ್ಯಂತ ರಮಣೀಯವಾದ ನಿದರ್ಶನ. ಇಲ್ಲಿ ಅನೇಕ ಭಾವಗಳು ಬರ್ತವೆ, ಅನೇಕ ರಸಗಳು ಬರ್ತವೆ. ಪ್ರಾಯಶಃ ಸಕಲ ರಸಗಳು ಎದ್ದು ಕಾಣುವಂಥ ಪ್ರಕರಣ ಇದು. ಮತ್ತು ಅನೇಕ ಅವಸ್ಥೆಗಳಿಲ್ಲಿವೆ. ಇಲ್ಲಿ ನಡೆಯುವ ಘಟನೆಗಳು ಇನ್ನು ಯಾವ ಕಾವ್ಯಗಳಲ್ಲಿ, ಯಾವ ದೃಶ್ಯ ಕಾವ್ಯದಲ್ಲಿಯೂ ನಡೆಯೋಲ್ಲ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು. ಸಂಸ್ಕೃತ ದೃಶ್ಯ ಕಾವ್ಯ ರೂಪಕ ಪ್ರಪಂಚದಲ್ಲಿ ಮತ್ತು ಕಾವ್ಯ ಪ್ರಪಂಚದಲ್ಲಿ ಕೂಡ, ಇಡೀ ಸಾಹಿತ್ಯದಲ್ಲಿಯೇ ವ್ಯಾಸ ಮಹಾಕವಿಯ ಮಹಾಭಾರತದ ಬಳಿಕ ಒಂದು ದೊಡ್ಡ ಬದಲಾವಣೆಯನ್ನು ನಾವು ನೋಡ್ತೀವಿ. ಮುಂದಿನ ಯಾವ ಕವಿಗಳು ಇಷ್ಟು ಘಟನಾ ಬಾಹುಲ್ಯವಾಗಿ ತಮ್ಮ ಕೃತಿಗಳನ್ನು ಬರೆದಿಲ್ಲ. ಕೇವಲ ಭಾವನಾ ಬಾಹುಳ್ಯವಾಗಿ ಬರೆದಿದ್ದಾರೆ. ಅಂದರೆ ಭಾವಗಳ ಬಾಹುಳ್ಯ ಇದೆ, ಘಟನೆಗಳ ಬಾಹುಳ್ಯ ಇಲ್ಲ. ಅಂದರೆ ರಾಮಾಯಣದ ದಾರಿಯನ್ನು ಹೆಚ್ಚು ಕವಿಗಳು ಹಿಡಿದರೆ ಹೊರತು ಮಹಾಭಾರತದ ದಾರಿಯನ್ನು ಹಿಡಿಯಲಿಲ್ಲ. ಆದರೆ ಒಂದೇ ವಸ್ತುವಿನಲ್ಲಿ ಅನೇಕ ಘಟನೆಗಳನ್ನು ಇಟ್ಟುಕೊಂಡು ಮಾಡುವಂತಹದ್ದು ತುಂಬಾ ದೊಡ್ಡ ಚಾಲೆಂಜ್, ಬಹಳ ಕಷ್ಟ ಕೂಡ. ಒಂದು ವಸ್ತುವನ್ನು ಹಿಡಿದು ವಿಸ್ತರಿಸುವುದು ತಕ್ಕ ಮಟ್ಟಿಗೆ ಸುಲಭವೇನು, ಅದರೊಳಗೂ ನಾಟ್ಯಧರ್ಮಿಯಲ್ಲಿ ಮತ್ತೂ ಸುಲಭ. ಆದರೆ ಇವರು ಶೂದ್ರಕನಂಥ ಒಬ್ಬೊಬ್ಬರು ಕವಿಗಳು ಮಾತ್ರ ಜಗತ್ತಿನಲ್ಲಿ ಅನೇಕ ಘಟನೆಗಳನ್ನು ತಂದು ವಿಸ್ತರಿಸಿ ತೋರಿಸಬಲ್ಲರು. ಅಂದರೆ ಭಾವನೆಗಳು ಸುಮ್ಮನೆ ಮಾತುಗಳಲ್ಲಿ ವ್ಯಕ್ತವಾಗುವುದಲ್ಲ, ಕೃತಿಯಲ್ಲಿ ವ್ಯಕ್ತವಾಗುವುದಾಗಬೇಕು ಅಂತ. ಭವಭೂತಿ 8ನೇ ಶತಾಬ್ದಿಯ ಮಹಾಕವಿ ಒಂದು ಪ್ರಕರಣವನ್ನು ಬರೆದ. ಅದು 10 ಅಂಕದ್ದು, ಮೃಚ್ಛಕಟಿಕದಂತೆಯೇ 10 ಅಂಕದ ದೊಡ್ಡ ಕೃತಿ ಮಾಲತಿ ಮಾಧವ. ಈ ಮಾಲತಿ ಮಾಧವದಲ್ಲಿ ಮಾತು 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 ವರ್ಬಲ್ ಡಯೇರಿಯಾ. ಆದರೆ ಘಟನೆಗಳು ಏನಂಥದ್ದಾಗಿ ಕಾಣುವುದೇ ಇಲ್ಲ. ಇದೆ, ಇಲ್ಲ ಅಂತ ಇಲ್ಲ, ಆದರೆ ಘಟನೆಗಳನ್ನ ಕೊಚ್ಚಿ ಹಾಕುವಷ್ಟು ಮಾತು. ಮೃಚ್ಛಕಟಿಕದಲ್ಲಿ ಮಾತು ಬೇಕಾದಷ್ಟಿದೆ, ಆದರೆ ಘಟನೆಗಳು ಯಾವ ತರ ನಡೆಯುತ್ತವೆ ಅಂದರೆ, ಒಂದೊಂದು ಪಾತ್ರವನ್ನ ಚಿವುಟಿದರೆ ಇರಲಿ, ಮುಟ್ಟಿದರೆ ರಸ ಉಕ್ಕುತ್ತಾ, ರಕ್ತ ಚಿಮ್ಮಿ ಬರುತ್ತಾ ಅನ್ನುವಂತೆ ಇವೆ. ಇದು ನೋಡಿದಾಗ ನಾನಾ ಅವಸ್ಥಾಂತರಾತ್ಮಕಂ ಅಂತ. ಮತ್ತು ಲೋಕವೃತ್ತ ಅನುಕರಣ, ಇಲ್ಲಿ ಕಾಣಿಸುವಂತಹ ಜನಗಳು ಇನ್ನು ಎಲ್ಲಿಯೂ ಕಾಣಿಸೋಲ್ಲ, ಮತ್ತು ಎಲ್ಲೆಲ್ಲಿಯೂ ಕಾಣಿಸುವಂತಹ ಜನಗಳು ಇಲ್ಲಿ ಕಾಣಿಸ್ತಾರೆ. ಕುಡುಕರು ಬೇಕಾ ಇದ್ದಾರೆ, ಪೋಖರಿಗಳು ಬೇಕಾ ಇದ್ದಾರೆ, ಸಾಧುಗಳು ಪೋಖರಿಗಳಾದವರು ಬೇಕಾ ಇದ್ದಾರೆ, ಪೋಖರಿಗಳು ಸಾಧುಗಳಾದವರು ಬೇಕಾ ಅವರಿದ್ದಾರೆ, ಆಳ್ವಿಕೆಯೇ ಬರದೇ ಇದ್ದವರು ಆಳ್ಬೇಕಾ ಅವರಿದ್ದಾರೆ, ಆಳ್ವಿಕೆಗೆ ಅರ್ಹತೆ ಇದ್ದು ಆಳ್ವಿಕೆಗೆ ಅವಕಾಶ ಇಲ್ಲದೆ ಇದ್ದವರು ಬೇಕಾ ಅವರಿದ್ದಾರೆ, ವೈಶ್ಯರಾಗಿರೋ ಬ್ರಾಹ್ಮಣರಿದ್ದಾರೆ, ಬ್ರಾಹ್ಮಣರಾದ ವೈಶ್ಯರಿದ್ದಾರೆ, ಯಾವುದೆಲ್ಲ ಕಾಣಿಸುತ್ತೆ ಸಿಗುತ್ತೆ. ಇಂಥದ್ದು ಈ ಮೃಚ್ಛಕಟಿಕದ ಒಂದು ಅದ್ಭುತ ಪ್ರಪಂಚ. ಮಕ್ಕಳಿದ್ದಾರೆ, ಮುದುಕರಿದ್ದಾರೆ, ಕುರೂಪಿಗಳಿದ್ದಾರೆ, ಸುರೂಪಿಗಳಿದ್ದಾರೆ. ನ್ಯಾಯಸ್ಥಾನದಲ್ಲಿ
ರಾಜರ ದಬ್ಬಾಳಿಕೆಗೆ ತುತ್ತಾಗಿ ನ್ಯಾಯ ನಲುಗುತ್ತಾ ಇದ್ದರೆ ನೋಡಿ ಒದ್ದಾಡುವಂತಹ ನ್ಯಾಯದವರಿದ್ದಾರೆ, ಉದಾರಿಗಳಾದಂತಹ ಬಡವರಿದ್ದಾರೆ, ಜಿಪುಣರಾದಂತಹ ಶ್ರೀಮಂತರಿದ್ದಾರೆ, ಪತಿವ್ರತೆಯರಾದಂತಹ ವೇಶ್ಯರಿದ್ದಾರೆ, ಹಾದರಗಿತ್ತಿಯರಾದಂತಹ ಪತಿವ್ರತೆಯರು ಇದ್ದಾರೆ. ಎಲ್ಲವನ್ನ ಇಲ್ಲಿ ಕಾಣಬಹುದು. ಇದು ಒಂದು ಮಹಾಪ್ರಪಂಚ. ಹೀಗಾಗಿ ಲೋಕವೃತ್ತಾನುಕರಣಂ ನಾಟ್ಯಮೇತನ್ಮಯಾಕೃತಂ. ಇದು ನಾಟ್ಯ, ಇದು ದೃಶ್ಯ ಕಾವ್ಯ. ದೃಶ್ಯ ಕಾವ್ಯದಲ್ಲಿ ಎಲ್ಲವನ್ನ ಕಣ್ಣೆದುರಿಗೆ ಕಾಣಿಸ್ತೀವಿ ಅನ್ನಲ್ಲ, ಕಣ್ಣು ಕಿವಿಗಳ ಮೂಲಕ. ಆಗ ಅದು ಒಂದೇ ಸರ್ತಿ ಹೃದಯಕ್ಕೆ ಹೋಗುತ್ತೆ. ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಳ್ಳಲೇ ಬೇಕಾಗಿಲ್ಲ. ಅದರಿಂದ ಕಾವ್ಯೇಶು ನಾಟಕಂ ರಮ್ಯಂ ಅನ್ನುವ ಮಾತು ಬಂತು. ಸಂದರ್ಭೇಶು ದಶರೂಪಕಂ ಶ್ರೇಯ ತದ್ಧಿ ಚಿತ್ರಂ ಚಿತ್ರಪಟವದ್ ವಿಶೇಷ ಸಾಕಲ್ಯಾತ್ ಅಂತ ವಾಮನ ಹೇಳ್ತಾನೆ. ಏನಿದರ ಅರ್ಥ? ಎಲ್ಲ ಬಗೆಯ ಸಾಹಿತ್ಯ ರಚನೆಯಲ್ಲಿ ದೃಶ್ಯಕಾವ್ಯ ಅತ್ಯಂತ ಉತ್ತಮ. ಕಾರಣ, ಒಂದು ಚಿತ್ರಪಟದಂತೆ ಸರ್ವಾಂಗೀಣ ಸಮೃದ್ಧಿ ಶೋಭೆ ಇಲ್ಲಿ ಕಾಣಸಿಗುತ್ತೆ ಅಂತ. ಈ ಹಿನ್ನೆಲೆಯಲ್ಲಿ ಈ 10 ವಿಧವಾದಂತಹ ದಶರೂಪಕಗಳನ್ನು ಭರತ ಹೇಳ್ದ. ಆಮೇಲೆ ಮುಂದೆ ಉಪರೂಪಕಗಳು ಅಂತ ಕಾಲಕಾಲಕ್ಕೆ ಬೆಳೆದು ಬಂದವನ್ನು ಸೇರಿಸಿದ್ರು. ಯಾತಕ್ಕಿವನ್ನು ಮಾಡಿದ್ದು? ಮೊದಲೇ ಬ್ರಹ್ಮ ಹೇಳಿದ್ದಾನೆ, ನಿಮ್ಮೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂತ. ಜನರು ಬೇಡಿದ್ದು ಅದನ್ನೇ. ನಮ್ಮ ಪರಂಪರೆಯಲ್ಲಿ ಇವತ್ತು ಹೇಳ್ತೀವಿ ಬಹುತ್ವ, ಪ್ಲುರಾಲಿಟಿ ಅಂತ, ಮೊದಲಿಂದಲೂ ಇದ್ದದ್ದೇ. ನೋಡಿ, ಗ್ರೀಕರ ದೃಶ್ಯಕಾವ್ಯದಲ್ಲಿ 2 ರೀತಿ ಇದ್ದದ್ದು. ಒಂದು ಟ್ರಾಜಿಡಿ, ಇನ್ನೊಂದು ಕಾಮಿಡಿ. ಅದು 2ರ ಪ್ರಭೇದಗಳ ಮಧ್ಯದ ಅವಾಂತರ ಪ್ರಭೇದಗಳು ಯಾವುವೂ ಇಲ್ಲ. ನಿಜವಾಗಿ ಗ್ರೀಕ ನಾಟಕಗಳನ್ನು ಮೂಲದಲ್ಲಿಯೇ ಓದಿದ ನನಗೆ ಅಲ್ಲಿರುವ ವೈವಿಧ್ಯ ಎಷ್ಟು ಅಲ್ಪವಾದದ್ದು ಅಂತ ಗೊತ್ತಾಗುತ್ತೆ. ಅಷ್ಟೇಕೆ ಶೇಕ್ಸ್ಪಿಯರ್ನವರೆಗೂ ಇಂಗ್ಲಿಷ್ನಲ್ಲಿ ಇದ್ದಂತಹ ರೂಪಕ ಪ್ರಪಂಚವಾದರೂ ಎಷ್ಟು ಬಡತನದ್ದು ಅಂತ ಗೊತ್ತಾಗುತ್ತೆ. ಆದರೆ ಸಂಸ್ಕೃತದಲ್ಲಿ ಆ ರೀತಿಯಾದ ಬಡತನ ಇಲ್ಲ. ಲೋಕದ ಜನರು ಯಾವ್ಯಾವ ರೀತಿ ಇರ್ತಾರೆ ಅವರಿಗೆಲ್ಲ ಬೇಕಾಗುವಂತಹ ರುಚಿಗಳಲ್ಲಿ ಕೊಡ್ತಾ ಉಂಟು. ಕಾಳಿದಾಸನೇ ಹೇಳಿಬಿಟ್ಟ, ತ್ರೈಗುಣ್ಯೋದ್ಭವ ಮತ್ರ ಲೋಕಚರಿತಂ ನಾನಾರಸೈ ದೃಶ್ಯತೆ ನಾಟ್ಯಂ ಭಿನ್ನರುಚೇರ್ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ. ಸತ್ವರಜಸ್ಸು ತಮಸ್ಸು ಅನ್ನುವ 3 ಗುಣಗಳಿಂದ ಏರುಪೇರಿನ ಬೆರಕೆಯಿಂದ ಆಗಿರತಕ್ಕಂಥ ಈ ಲೋಕದಲ್ಲಿ ನಾನಾ ರಸಗಳಿಂದ ಎಲ್ಲರಿಗೂ ತೃಪ್ತಿ ಕೊಡುವ ಒಂದೇ ಸಮಾರಾಧನೆ ಅಂತಂದ್ರೆ ದೃಶ್ಯಕಾವ್ಯ. ಈ ಹೊತ್ತು ಯಾವುದನ್ನ ಸಿನಿಮಾ ಅಂತ ಕರಿತೀವಿ ಆ ಅರ್ಥದಲ್ಲಿ ಹೇಳಿರುವುದು ಟೋಟಲ್ ಎಂಟರ್ಟೈನ್ಮೆಂಟ್ ಅನ್ನುವುದು. ಟೋಟಲ್ ಎಂಟರ್ಟೈನ್ಮೆಂಟ್ ಈಸ್ ನಾಟ್ ಡಿವೈಡ್ ಆಫ್ ಎಜುಕೇಶನ್. ಅಲ್ಲಿ ಎಜುಕೇಶನ್ ಇದೆ, ಅರೆ ಎಜುಕೇಶನ್ನಿಗಾಗಿ ಬಂದದ್ದಲ್ಲ. ಬೋಧೆ ಅನ್ನುವುದು ಮೋದದಲ್ಲಿಯೇ ಅಂತರ್ಗತವಾಗಿರುವಂಥದ್ದು ಅಂತ. ಇಲ್ಲಿ 10 ರೂಪಕಗಳ ಪ್ರಭೇದದಲ್ಲಿ ಕೆಲವರಿಗೆ ಭಕ್ತಿ ತುಂಬಾ ಇಷ್ಟ. ದೇವತೆಗಳ ಕಥೆಗಳಿರಬೇಕು, ದೇವದಾನವರು ಬರಬೇಕು, ದೊಡ್ಡ ದೊಡ್ಡ ಪಾತ್ರಗಳಿರಬೇಕು, ಭಕ್ತಿಯ ಭಾವದಲ್ಲಿ ಕೊಚ್ಚಿಕೊಂಡು ಹೋಗಬೇಕು, ಕಣ್ಣು ಮುಚ್ಚಿ ನಮಸ್ಕಾರ ಮಾಡಿ ದೇವರೇ ಕಾಪಾಡಪ್ಪ ಅಂತ ಪ್ರಾರ್ಥನೆ ಮಾಡಬೇಕು. ಯಕ್ಷಗಾನದ ಪರಿಭಾಷೆಯಲ್ಲಿ ಹೇಳೋದಿದ್ರೆ ದೇವಿ ಮಹಾತ್ಮೆ ನಾಟಕ ಯಕ್ಷಗಾನ ಆಡಿಸಬೇಕು. ಅವರಿಗಾಗಿ ಸಮವಕಾರ. ಸಮವಕಾರ ಅಂದ್ರೆ ಅನೇಕ ದೇವದಾನವ ಪಾತ್ರಗಳು ಬಂದು ದೊಡ್ಡ ದೊಡ್ಡ ಅಲೌಕಿಕವಾದಂತಹ ಘಟನೆಗಳು ತುಂಬಿ ತುಳುಕಾಡಿ ನಡ್ಕೊಂಡು ಹೋಗುವಂಥದ್ದು. ಅಲ್ಲಿ ಮಾನವ ಭಾವ ಇಲ್ಲ ಅನ್ನುವಷ್ಟು ಕಡಿಮೆ. ನೋಡಿದಾಗ ನಮ್ಮಲ್ಲಿ ಭಯಭಕ್ತಿಗಳೇ ಜಾಗೃತವಾಗುವಂಥದ್ದು. ಅದು ಸಮವಕಾರ. ಉದಾಹರಣೆಗೆ ಲಕ್ಷ್ಮೀ ಸ್ವಯಂವರದಂಥವು. ಹಾಗಲ್ಲ, ನಮಗೆ ದೇವತೆಗಳದು ಇದ್ರೂ ಕೂಡ ಸ್ವಲ್ಪ ಆರ್ಭಟ ಜೋರು ಎಲ್ಲ ಇರಬೇಕು ಅಂತಂದ್ರೆ ಡಿಮ. ಈ ಡಿಮದಲ್ಲಿ ದೇವತೆಗಳೇ ಇದ್ರೂ ಕೂಡ ಲಾಸ್ಯ ಭಾಗಕ್ಕಿಂತಲೂ ರೌದ್ರ, ಉದ್ಧತ, ತಾಂಡವ ಆ ರೀತಿಯಾದ ಭಾಗ ಜಾಸ್ತಿ ಇರುತ್ತೆ. ಕೆಲವರಿಗೆ ದೇವತೆಗಳಲ್ಲಿಯೂ ಮಾರಮ್ಮ, ಅಣ್ಣಮ್ಮ ಇಷ್ಟವಾಗುವಷ್ಟು ಸರಸ್ವತಿ ಇಷ್ಟವಾಗೋದಿಲ್ಲ, ಆಂಡಾಳು ಇಷ್ಟವಾಗೋದಿಲ್ಲ. ತಪ್ಪಲ್ಲ, ಆ ರುಚಿಯೂ ಬೇಕು, ಅವರಿಗೆ ಅಬ್ಬರವೇ ಬೇಕು. ಅಂಥ ಒಂದು ಅಬ್ಬರಕ್ಕಾಗಿ ಡಿಮ ಅನ್ನುವ ಒಂದು ಪ್ರಭೇದವನ್ನು ಮಾಡಿದ್ದು. ಉದಾಹರಣೆಗೆ ತ್ರಿಪುರ ದಾಹ ಆ ರೀತಿಯಾದಂಥ ಒಂದು ಡಿಮ. ಮತ್ತೆ ಇನ್ನ ಕೆಲವರಿಗೆ ಹಸಿ ಹಸಿಯಾದ ಶೃಂಗಾರ ಅಂತ ಹೇಳುವಂಥ ಅಗ್ಗದ ರೊಮ್ಯಾನ್ಸ್ ಬೇಕು. ಡಬಲ್ ಮೀನಿಂಗು, ಟ್ರಿಬಲ್ ಮೀನಿಂಗು ಎಲ್ಲ ಇರಬೇಕು. ಮತ್ತು ಅದು ಬಹಳ ರುಚಿ ರುಚಿಯಾದ ವಿನೋದವನ್ನು ಒಳಗೊಂಡಿದ್ದಾಗಿರಬೇಕು. ಲೋಕವನ್ನು ಅಣಗಿಸ್ತಾ ಇರುವಂತಹದ್ದು ಆಗಿರಬೇಕು. ಜೊತೆಗೆ ಯಾವುದು ಮುಚ್ಚಿಟ್ಟು ಕೆಲವೇ ಜನ ಕೂತು ಆನಂದಿಸಬಹುದಾದದ್ದು ಅಂತ ಅಂದುಕೊಳ್ತೀವಿ, ಆ ರೀತಿಯಾದಂಥ ಒಂದು ಅಶ್ಲೀಲ ಸಾಹಿತ್ಯದ ಕೈಪಿಡಿ ತರ ಇರಬೇಕು ದೃಶ್ಯಕಾವ್ಯ ಅಂದ್ರೆ ಬಾಣ. ಅಲ್ಲಿ ಇನ್ನು ಕೆಲವರಿಗೆ ರಸಿಕತೆಯ ಒಂದು ಸೊಗಸು ಇರುತ್ತೆ. ನಿಂತು ಕೂತು ನೃತ್ಯ ಮಾಡಿ ವಿಸ್ತರಿಸುವಂಥದ್ದು ಇರಬೇಕು, ಅದಕ್ಕೂ ಅವಕಾಶ ಇದೆ. ಬಾಣ ವೇಶ್ಯಾವಾಟಿಕೆಯಲ್ಲೇ ನಡೆಯುವಂಥದ್ದು. ಒಬ್ಬನೇ ವ್ಯಕ್ತಿ ಬಂದು ಎಲ್ಲವನ್ನ ಮಾಡಿಕೊಂಡು ಹೋಗ್ತಾನೆ, ಎಲ್ಲ ಇಡೀ ನಾಟಕವನ್ನ ನಿರ್ವಾಹ ಮಾಡ್ತಾನೆ, ರೂಪಕವನ್ನು. ಹಾಗಲ್ಲ, ಲೋಕದಲ್ಲಿರುವಂತಹ ಓರೆ ಕೋರೆಗಳನ್ನ ಬಯಲಿಗೆಳಿಬೇಕು, ದೊಡ್ಡ ಮನುಷ್ಯರು ಅಂತ ಹೇಳ್ಕೊಂಡವರ ದಗಲಬಾಜಿತನವನ್ನ
ಹೊರಕ್ಕೆ ತಂದು ಗೇಲಿ ಮಾಡಬೇಕು, ಅವರೆಲ್ಲರ ಪೊಳ್ಳುತನವನ್ನ ಪ್ರತಿಬಿಂಬಿಸಬೇಕು, ಹಾಸ್ಯ ಮಾಡಬೇಕು, ಮುಕ್ತವಾದ ಹಾಸ್ಯ, ಜೋರಾಗಿ ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಗಬೇಕು, ಆ ಥರದ್ದು ಬೇಕು ಅಂದ್ರೆ ಪ್ರಹಸನ. ಹಾಗಲ್ಲ, ನಮಗೆ ತುಂಬಾ ಕಣ್ಣೀರು ಬೇಕು, ಒಂದು 2 ಟರ್ಕಿ ಟವಲ್ಲಾದರೂ ನೆನೆಯಿದೆ, ತೃಪ್ತಿ ಇಲ್ಲ ಅಂತನ್ನುವಂಥವರು ಇರ್ತಾರೆ. ಗೋಳಾಟ ಬೇಕು, ಕಣ್ಣೀರು ಬೇಕು, ಹೃದಯ ಕರಗಿ ಹೋಗಬೇಕು ಅಂತ. ಅವರಿಗಾಗಿ ಅಂಕ ಅದು ಇರುವಂಥದ್ದು. ಅಂಕದಲ್ಲಿ ಗೋಳು ಅಂದ್ರೆ ಹೆಣ್ಣು ಇರಲೇಬೇಕು. ಹೆಂಗಸರ ಗೋಳನ್ನೇ ಪ್ರಧಾನವಾಗಿ ಹೇಳುವುದು. ಅದು ಗಂಡಸರಿಂದಲೂ ಬರಬಹುದು, ಅಥವಾ ಹೆಂಗಸರ ಗಂಡಸರನ್ನು ಗೋಳಿಕೊಳ್ಳಬಹುದು, ಆ ಥರದ ಅಂಕ. ಹಾಗಲ್ಲದೆ ನಮಗೆ ಒಂದು ರೀತಿಯಾದಂತಹ ಅದ್ಭುತ ಇರಬೇಕು, ಅನ್ವೇಷಣೆ ಇರಬೇಕು, ಡಿಟೆಕ್ಟಿವ್ ಅಂತ ಏನು ಕರೀತಾರೆ ಆ ರೀತಿಯಾದ ಸಸ್ಪೆನ್ಸ್ ಇರಬೇಕು ಅಂತಂದರೆ ಅದಕ್ಕೂ ಅವಕಾಶ ಇದೆ ಈಹಾಮೃಗ ಅನ್ನುವಂಥದ್ದು. ಈಹಾಮೃಗ ಅನ್ವೇಷಣ ಪ್ರಧಾನವಾದ, ಗವೇಷಣ ಪ್ರಧಾನವಾದಂಥ ಒಂದು ಥ್ರಿಲ್ಲರ್ಸ್. ನಮಗವೆಲ್ಲ ಬೇಡ ರೀ, ಬೀದಿ ನಾಟಕದಂಗೆ ಇರಬೇಕು, ನೋಡ್ತಾ ನಮ್ಮ ಬದುಕನ್ನೇ ನೋಡ್ತಾ ಇದೀವಿ ಅನ್ಬೇಕು, ಯಾರನ್ನು ಗೇಲಿ ಮಾಡೋದು ಬೇಡ, ಅಶ್ಲೀಲತೆಯೂ ನಮಗಷ್ಟಾಗಿ ಬೇಡ, ಅಳುವಂತೂ ದೂರ ಇರಬೇಕು, ದೇವತೆಗಳು ನಾವು ಕಂಡಿಲ್ಲ ಮಾಡಿಲ್ಲ, ಈ ಬೀದಿ ಬದುಕು ಹೇಗಿದೆ ಹಾಗೆ ಕಾಣಬೇಕು ಅಂತ. ಅದಕ್ಕೆ ವೀಥಿ ಅನ್ನೋದೇ ಬೀದಿ. ಉದಾಹರಣೆಗೆ ರಾವಿಪಾಟಿ ತ್ರಿಪುರಾಂತಕನ ಪ್ರೇಮಾಭಿರಾಮ, ಅದ್ಭುತವಾದ ವೀಥಿ. ಆ ಥರದ್ದು ನಮಗೆ ಈ ರೀತಿಯಾದಂಥದ್ದು ಅಲ್ಲ, ಒಳ್ಳೆ ಡಿಶುಮ್ ಚೆನ್ನಾಗಿರಬೇಕು, ಫೈಟಿಂಗ್ ಇರಬೇಕು, ಆಕ್ಷನ್ ಪ್ಯಾಕ್ಡ್ ಆಗಿರಬೇಕು ಅಂತ ಕೆಲವರು ಅಂತಾರೆ. ಅದಕ್ಕಾಗಿ ವ್ಯಾಯೋಗ. ಫೈಟ್ ಇರಬೇಕು ಅಂದ್ರೆ ಹೆಣ್ಣಿಂದಲೇ ಆಗಬೇಕಲ್ವಾ ಯುದ್ಧ, ಅದಕ್ಕಾಗಿ ಹೆಣ್ಣಿಂದ ಆಗುವಂತಹದ್ದು ಅಥವಾ ಹೆಣ್ಣಿಂದ ಆಗದೇ ಇರುವಂತಹದ್ದು 2 ರೀತಿಯದ್ದು ಮಾಡ್ತಾರೆ. ಒಟ್ಟಿನಲ್ಲಿ ವ್ಯಾಯೋಗ ಅದು. ಆಮೇಲೆ ಇನ್ನ ನಮಗೆ ಇವೆಲ್ಲ ಅಗ್ಗದ್ದಾಯಿತು, ಉದಾರವಾದ ಗಂಭೀರವಾದ ಬರೀ ಭಕ್ತಿ ಭಜನೆ ಆ ರೀತಿಯಾದ ಸಮವಕಾರವೂ ಬೇಡ, ಬರೀ ಹೋರಾಟವೂ ಬೇಡ, ಬರೀ ಹಾಸ್ಯವೂ ಬೇಡ. ಒಂದು ಸಂದೇಶ ಇರಬೇಕು, ಒಂದು ರಸಿಕತೆ ಇರಬೇಕು, ಸೌಂದರ್ಯ ಇರಬೇಕು, ಇಹ ಪರ ಎರಡಕ್ಕೂ ಕಾರಕವಾಗುವಂಥವಾಗಬೇಕು, ಚತುರ್ವಿಧವಾದ ಪುರುಷಾರ್ಥಗಳನ್ನು ಪ್ರತಿಪಾದನೆ ಮಾಡುವಂತೆ ಇರಬೇಕು ಅಂತಂದರೆ ನಾಟಕ. ನಾಟಕದಲ್ಲಿ ನಾಯಕ ಉದಾರ, ಮಹೋನ್ನತ, ದೇವಾಂಶ ಸಂಭೂತ ಅಥವಾ ಕನಿಷ್ಠ ರಾಜನಾಗಿರ್ತಾನೆ. ಅಂದ್ರೆ ಒಂದು ಉನ್ನತಿ ಅವನಲ್ಲಿ ಮೊದಲಿಂದ ಕೊನೆವರೆಗೂ ಇರುತ್ತೆ. ಅಲ್ಲಿ ಪ್ರಧಾನವಾಗಿ ಧರ್ಮಕ್ಕೆ ಅನುಗುಣವಾಗಿ ಅರ್ಥ, ಕಾಮ ಹೀಗೆ ಹೋಗುವಂಥದ್ದಾಗಿರುತ್ತೆ. ಧರ್ಮವನ್ನು ಪ್ರಧಾನವಾಗಿ ಹಿಡಿದು ಧರ್ಮದ ಅಧೀನವಾಗಿ ಅರ್ಥಕಾಮಾದಿಗಳು ವಿಕಸಿಸುವಂತಹದ್ದಾಗಿರಬೇಕು ಅಂತ. ಇದು ನಾಟಕ. ಈ ನಾಟಕದ ಎಲ್ಲ ಡೀಟೇಲ್ಸು ನಾಟಕದಲ್ಲಿ ವಿಸ್ತಾರವಾದ ಹರಹು ಉಂಟು, ಎಲ್ಲ ಡೀಟೇಲ್ಸು ಇರುತ್ತೆ. ಆದರೆ ನಾಟಕದ ಅಲೌಕಿಕತೆಯ ಮಟ್ಟ ಒಂದು ಸ್ವಲ್ಪ ಕೆಳಕ್ಕೆ ಬರುತ್ತೆ. ಅದು ಪ್ರಕರಣ ನಾಟಕವೇ. ಆದರೆ ಏನು, ಒನ್ ಈಸ್ ಎ ಹಿಸ್ಟಾರಿಕಲ್ ಆರ್ ಎ ಮೈಥೊಲಾಜಿಕಲ್ ಪ್ಲೇ ನಾಟಕ. ಇದು ಸೋಷಿಯಲ್ ಪ್ಲೇ, ಸಾಮಾಜಿಕವಾದಂತಹದ್ದು ಪ್ರಕರಣ. ಅಲ್ಲಿ ಒಂದು ಸೊಗಸೇನೆಂದರೆ, ಈ ಅಲೌಕಿಕತೆ ಎನ್ನುವುದು ಬಂದಾಗ ನಮ್ಮ ಅರಿವಿಲ್ಲದೆಯೇ ನಯ, ನಾಜೂಕು, ಯಾವುದನ್ನ ರಮ್ಯ ಪ್ರವೃತ್ತಿ ಅಂತೀವಿ, ರೊಮ್ಯಾಂಟಿಕ್ ಅಂತೀವಿ, ಅಥವಾ ಭೂಮ ಸಬ್ಲೈಮ್ ಅಂತೀವಿ, ಅದು ತನ್ನಂತೆ ತಾನೇ ಬರುತ್ತೆ. ಆ ಥರದ್ದು ಇಲ್ಲಿ ಇರೋಲ್ಲ ಅಂದ್ರೆ ಅವು ಇರಬಾರದು ಅಂತಲ್ಲ, ಇದ್ದರೂ ಅವು ಗೌಣವಾಗಿ ಕಾಣುತ್ತವೆ. ಆಸ್ವಾದಿಸಬಲ್ಲವರಿಗೆ ತುಂಬಾ ಸೊಗಸಾಗಿ ತಮ್ಮ ಸೆಲೆಯನ್ನ ತಾವೇ ಬಿಟ್ಟುಕೊಳ್ಳುತ್ತವೆ ಅಂತ. ಯಾಕಿದು ಬೇಕು ಅಂದರೆ, ಯಾರಿಗೆ ದೇವರಲ್ಲಿ ನಂಬಿಕೆ ಇಲ್ಲ, ಯಾರಿಗೆ ಅರಸೊತ್ತಿಗೆಯಲ್ಲಿ ವಿಶ್ವಾಸ ಇಲ್ಲ, ಅಂಥವರಿಗೆ ನಮ್ಮ ಬದುಕನ್ನು ತೋರಿಸಬೇಕು ಅಂತಿರೋಲ್ವೇ, ಅವರಿಗಾಗಿ ಇದು. ಮತ್ತೆ ಒಳ್ಳೆಯ ಕವಿ ಆದರೆ ಒಬ್ಬ ಸಾಮಾನ್ಯನ ಬದುಕು ಒಬ್ಬ ಭಗವಂತನ ಬದುಕಿಗಿಂತ ಏನು ಕೀಳಲ್ಲ ಅಂತ ತೋರಿಸುವುದು ಆಗಬಹುದು. ಶೂದ್ರಕ ಮಾಡುವಂಥದ್ದಾದು. ಮನುಜರೊಳಗಾಗಾಗ ತೋರ್ಪ ಮಹನೀಯತೆಯೇ ಅನುವಾದ ಬ್ರಹ್ಮನದು ಮಂಕುತಿಮ್ಮ ಅಂತ DVG ಅವರು ಹೇಳಿದ್ರಲ್ಲ, ಆ ಭಾವ ಬರುವಂತೆ ಮಾಡುವುದು. ಹೀಗೆ ಪ್ರಕರಣ. ಈ ಪ್ರಕರಣದ ಲಕ್ಷಣವನ್ನು ಒಂದು ಸ್ವಲ್ಪ ಹೇಳಿ ನಾನು ನೇರವಾಗಿ ನಮ್ಮ ಕೃತಿಗೆ ಬರ್ತೀನಿ. ಯಾಕೆಂದ್ರೆ ಪ್ರತಿಯೊಂದು ಸಂಸ್ಕೃತದಲ್ಲಿ ಲಕ್ಷಣಬದ್ಧವಾದದ್ದು. ಕಾರಣ ಇಷ್ಟೇ, ಲಕ್ಷಣ ಇಲ್ಲದೆ ನಾವು ಮಾಡಿದರೆ ಅದು ಬಹುಕಾಲ ನಿಲ್ಲುವುದಿಲ್ಲ. ಒಳ್ಳೆ ನಿಲ್ಲುವಂತಹದ್ದಕ್ಕೆ ನಾವೇ ಲಕ್ಷಣವನ್ನು ಗುರುತಿಸಬಹುದು ಅಂತ. ಇದು ಒಂದು ಪ್ಯಾರಾಡಾಕ್ಸ್ ಆಗಿ ಕಾಣಬಹುದು, ಆದರೆ ಸತ್ಯ. ತುಂಬ ಕಾಲ ನಿಲ್ಲುವುದು ಸಲ್ಲಕ್ಷಣವಾಗಿರುತ್ತೆ ಮತ್ತು ಸಲ್ಲಕ್ಷಣವಾಗಿರೋದು ತುಂಬ ಕಾಲ ನಿಲ್ಲುತ್ತೆ. ಈ ಪ್ರಕರಣ ಕನ್ನಡದಲ್ಲಿ ಹಗರಣ ಅನ್ನೋ ಶಬ್ದ ಇದೆಯಲ್ಲ, ಅದರ ಮೂಲ ಹಗರಣ ಅನ್ನುವುದು ಪಗರಣ ಅಂತ ಅನ್ನುವ ಹಳಗನ್ನಡದ ಶಬ್ದ. ಪಗರಣ ಅನ್ನೋದು ಪ್ರಕರಣ ಅನ್ನುವ ಸಂಸ್ಕೃತದಿಂದ ಬಂದದ್ದು. ಈಗ ಹಗರಣ ಅಂದ್ರೆ ಗಲಾಟೆ, ಸ್ಕ್ಯಾಂಡಲ್ ಅಂತ ಆಗಿದೆ. ಪ್ರಕರಣ ಅಂದ್ರೆ ಸೋಷಿಯಲ್ ಪ್ಲೇ. ಎನಿ ಸೋಷಿಯಲ್ ಪ್ಲೇ ಇಸ್ ಎ ಸ್ಕ್ಯಾಂಡಲ್ ಪ್ಲೇ ಅಲ್ವೇ?
ಆ ದೃಷ್ಟಿಯಿಂದಲೂ ಮೃಚ್ಛಕಟಿಕದಲ್ಲಿ ಬೇಕಾದಷ್ಟು ಸ್ಕ್ಯಾಂಡಲ್ ಉಂಟು. ಈ ಪ್ರಕರಣದಲ್ಲಿ 10 ಅಂಕ ಇರುತ್ತೆ. ನಾಟಕಕ್ಕಿಂತ ಸಾಮಾನ್ಯವಾಗಿ ದೊಡ್ಡದು. ನಾಟಕದಲ್ಲಿ 5 ರಿಂದ 7 ಅಂಕ ಸಾಮಾನ್ಯ. ಕೆಲವೊಮ್ಮೆ ಮಹಾನಾಟಕವಾದರೆ 10 ರಿಂದ 14 ಅಂಕ ಇರಬಹುದು. ಅದು ಬಹಳ ವಿರಳ. ಈ ಪ್ರಕರಣ ವಿಸ್ತಾರವಾದ ಭಿತ್ತಿ. ಯಾಕೆಂದ್ರೆ ಇಲ್ಲಿಯ ಕಥೆಯನ್ನ ಸಿದ್ಧವಾಗಿ ತಗೊಳ್ಳೋಂಗಿಲ್ಲ. ರಾಮಾಯಣದಿಂದ ಮಹಾಭಾರತದಿಂದ ನಾವು ತಯಾರಿ ಮಾಡಿಕೊಳ್ಳಬೇಕು. ಕವಿಯ ಪ್ರತಿಭೆ ವಸ್ತುವಿನಲ್ಲಿ ತುಂಬಾ ತನ್ನ ವೆಚ್ಚ ಮಾಡಬೇಕಾಗಿದೆ. ಎಷ್ಟೋ ಬಾರಿ ವಸ್ತುವೇ ಒಳ್ಳೇದು ಸಿಕ್ಕಿಬಿಟ್ರೆ ನಮಗೆ ಅರ್ಧ ಸಮಸ್ಯೆ ಹೋಗುತ್ತೆ. ವಸ್ತುವನ್ನ ವ್ಯುತ್ಪಾದ್ಯ ಕಲ್ಪಿತ ತಾನು ಸೃಷ್ಟಿ ಮಾಡಿಕೊಳ್ಳಬೇಕು ಅಂದ್ರೆ ಬಹಳ ಬಹಳ ಕಷ್ಟ. ಅದು ಹೇಗೆ ಅಂದ್ರೆ ಬಂಡವಾಳವನ್ನೂ ಕೂಡ ತಾನೇ ಸಂಪಾದಿಸಿಕೊಂಡು ವ್ಯಾಪಾರ ಮಾಡಬೇಕಾಗಿರೋ ತರಹ ತುಂಬಾ ಕಷ್ಟದ್ದು. ಅಂತಹ ಕೆಲಸ ಇಲ್ಲಿ ನಡೆಯುತ್ತೆ. ಮತ್ತೆ ಇಲ್ಲಿ ವಣಿಕ್ ವ್ಯಾಪಾರಿ, ಬ್ರಾಹ್ಮಣ, ಮಂತ್ರಿ ಈ ರೀತಿಯಾದಂಥವರ ಒಂದು ವ್ಯಕ್ತಿತ್ವ ಪ್ರಧಾನವಾದ ಪಾತ್ರವಾಗಿರುತ್ತೆ. ವ್ಯಾಪಾರಿ ಮುಖ್ಯವಾಗಿ. ಯಾಕೆಂದ್ರೆ ವಣಿಕ್ ವರ್ತಕನನ್ನು ಆಶ್ರಯಿಸಿಯೇ ಸಮಾಜದ ಎಲ್ಲ ಮುಖಗಳು ಇರುವುದು. ನೋಡಿ, ಸಮಾಜವನ್ನು ನೀವು ಡಿಸ್ಟಿಲ್ ಮಾಡ್ತಾ ಬಂದ್ರೆ ಆಲ್ ಮ್ಯಾಟರ್ಸ್ ಎಂಡ್ ವಿತ್ ಮನಿ. ಧನ ವ್ಯವಹಾರದ ಜೊತೆಗಿರುವಂಥದ್ದು. ನೀವು ಹಾಗಾಗಿಯೇ ಸರ್ಕಾರದ ಧನ ವ್ಯವಹಾರದ ಜೊತೆಗಿರುವಂಥ ಡಿಪಾರ್ಟ್ಮೆಂಟ್ ಯಾವುದು ಅಂತ ನೋಡ್ಕೊಂಡು ಬಿಟ್ರೆ ಗೊತ್ತಾಗುತ್ತೆ. ಅರ್ಥಮಂತ್ರಿಗೆ ಇರುವಂಥ ಫೈನಾನ್ಸ್ ಮಿನಿಸ್ಟರ್ಗೆ ಇರುವಷ್ಟು ಬಾಧ್ಯತೆ, ದಿನದಿನದ ಬಾಧ್ಯತೆ ಇನ್ಯಾರಿಗೂ ಇರುವುದಿಲ್ಲ. ಮತ್ತು ಆ ಬಾಧ್ಯತೆ ಎಲ್ಲಾ ಡಿಪಾರ್ಟ್ಮೆಂಟಿನ ಜೊತೆಗೂ ಲಿಂಕ್ ಇರುವಂಥದ್ದು. ಹಾಗಾಗಿ ಇಲ್ಲಿ ವಣಿಕ್ ಅಂತ ತಗೊಂಡಿತ್ತು. ಮೃಚ್ಛಕಟಿಕದಲ್ಲಿ ನಾಯಕ ವಣಿಕ್, ಚಾರುದತ್ತ. ಆದರೆ ಆ ಚಾರುದತ್ತ ವಾಣಿಜ್ಯ ಮಾಡಿ ಬಡತನಕ್ಕೆ ಇಳಿದಂಥವನು. ಆಮೇಲೆ ಅಲ್ಲಿ ಮಂತ್ರಿಯನ್ನು ತೆಗೆದುಕೊಳ್ಳಬಹುದು. ಮಂತ್ರಿ ಸಾಮಾನ್ಯವಾಗಿ ಬ್ರಾಹ್ಮಣ. ಈ ಮಂತ್ರಿಗೂ ಈ ಎಲ್ಲ ವ್ಯವಹಾರ ಅನಿವಾರ್ಯವಾಗಿ ಗಂಟು ಬಿಡುತ್ತೆ. ರಾಜನಿಗೆ ಎಷ್ಟೋ ಬಾರಿ ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ, ಮಂತ್ರಿಗಳ ಮೇಲೆ ಹೊರಿಸಿಬಿಡ್ತಾನೆ. ಮಂತ್ರಿ ಸಾಮಾನ್ಯವಾಗಿ ಬ್ರಾಹ್ಮಣ ಕುಲದವನಾಗಿರ್ತಾನೆ. ಇಲ್ಲಿ ಚಾರುದತ್ತ ಆ ತರ ಬ್ರಾಹ್ಮಣ ಕುಲದವನಾಗಿ ವೈಶ್ಯ ವೃತ್ತಿಗೆ ಕೈ ಇಟ್ಟಂಥವನು ಹಾಗಿದ್ದಾನೆ. ಇದರಿಂದ ಸುಮಾರು ಎಲ್ಲವೂ ಕೂಡ ಸೇರಿಕೊಂಡಂತೆ ಆಗಿದೆ. ಮತ್ತೆ ಅವನು ಮಧ್ಯಮ ಚೇಷ್ಟಿತ, ಹೆಚ್ಚು ಚಟುವಟಿಕೆ ಇರೋದಿಲ್ಲ. ತುಂಬಾ ರೆಸ್ಪಾನ್ಸಿಬಿಲಿಟಿ ಇದ್ದಂಥವನು ಮುಖದ ಮೇಲೆ ಕಳಕಳಿಯಾಗಿರುವಂತಹ ಮುಖವಾಡ ಹಾಕೊಂಡಿರೋದು ಕಷ್ಟ. ಸದಾ ಚಿಂತಿತನಾಗಿ ಇರಬೇಕು. ಅಂದರೆ ಸಾಮಾನ್ಯ ಮನುಷ್ಯ ತುಂಬಾ ದೊಡ್ಡ ಚಟುವಟಿಕೆಯನ್ನು ಮಾಡೋಲ್ಲ. ಆ ಚಟುವಟಿಕೆಗಳೇ ಅವನನ್ನು ಎಳ್ಕೊಂಡು ಹೊರಟೋಗ್ಬಿಡ್ತವೆ. ಈಸ್ ಲಾಸ್ಟ್ ಇನ್ ದಿ ವರ್ಲ್ಡ್ ಅಂತಾರಲ್ಲ, ಚಾರುದತ್ತ ಕೂಡ ಅದೇ ರೀತಿ. ಇಡೀ ನಾಟಕದಲ್ಲಿ ಅವನಾಗಿ ಅವನಂಥ ದೊಡ್ಡ ಕೆಲಸಗಳನ್ನು ಏನೂ ಮಾಡೋಲ್ಲ. ಆದರೆ ಎಲ್ಲ ಕೆಲಸಗಳ ಪ್ರವಾಹದಲ್ಲಿ ಅವನು ಕೊಚ್ಚಿಕೊಂಡು ಹೋಗ್ತಾ ಬರ್ತಾನೆ. ಆದರೂ ಅವನು ದೊಡ್ಡವನಾಗಿ ನಿಲ್ತಾನೆ. ಅದು ಶೂದ್ರಕನ ದರ್ಶನ. ಅದರ ಬಗ್ಗೆ ನಾನು ಮುಂದೆ ಹೇಳ್ತೇನೆ. ದಾಸ ಶ್ರೇಷ್ಠಿ ವಿಟೈರ್ಯುಕ್ತಂ ಕ್ಲೇಶಾಢ್ಯಂ ತಚ್ಚ ಸಪ್ತಧ ಕಲ್ಪೇನ ಫಲವಸ್ತೂನಾಂ ಏಕದ್ವಿತ್ರಿವಿಧಾನತಃ. ದಾಸರು, ಸೇವಕರು, ವರ್ತಕರು, ವಿಟರು ಅಂತಂದ್ರೆ ದೊಡ್ಡವರಿಗೆ ಚೇಲಾಗಳಾಗಿ, ಚಮಚಾಗಳಾಗಿ, ಅವರ ಚಟಗಳಿಗೆಲ್ಲ ಸಹಕಾರಿಗಳಾಗಿ ಕೆಲಸ ಮಾಡುವಂಥವರು. ಮತ್ತು ಕಷ್ಟಗಳಿಂದ, ನಷ್ಟಗಳಿಂದ, ನೋವಿನಿಂದ, ಒದ್ದಾಟದಿಂದ ಕೂಡಿರಬೇಕು. ಹೀಗೆಲ್ಲ ಇದರ ಲಕ್ಷಣವನ್ನು ಹೇಳ್ತಾ ಹೋಗ್ತಾರೆ. ಮತ್ತೆ ಇಲ್ಲಿ ನಾಯಕಿ ಗರತಿ ಗೌರಮ್ಮ ಆಗಿರಬಹುದು ಅಥವಾ ವೇಶ್ಯೆಯೂ ಆಗಿರಬಹುದು. ಇಲ್ಲಿ ಇಬ್ಬರೂ ಇದ್ದಾರೆ. ಶಾರದತ್ತನ ಹೆಂಡತಿ ಧೂತಾದೇವಿ, ಅವಳು ಗರತಿ ಗೌರಮ್ಮ, ಬ್ರಾಹ್ಮಣಿ ಅಂತಲೇ ಇಡೀ ನಾಟಕದಲ್ಲಿ ಅವಳನ್ನು ಹೆಸರಿಸ್ತಾರೆ. ಹಾಗೆ ವಸಂತ ಸೇನೆ, ಅವಳು ಅಲ್ಲಿರುವ ನಗರ ವಧು. ವಸಂತ ಶೋಭೇವ ವಸಂತ ಸೇನ, ವಸಂತ ಋತುವಿನ ಶೋಭೆ ಇದ್ದಂತೆ ಇರುವಂಥವಳು ಅಂತ ಬರುತ್ತೆ. ಪುಣ್ಯಸ್ತ್ರೀತು ವಿಪರ್ಯಯ, ಬ್ರಾಹ್ಮಣಿಯೇ ನಾಯಕಿಯಾಗಿದ್ದರೆ ಅದು ಶುದ್ಧ ಪ್ರಕರಣ ಅಂತ ಕರೀತಾರೆ. ಉದಾಹರಣೆಗೆ ಪುಷ್ಪದೂಷಿತಕ. ಹಾಗಲ್ಲದೆ ವೇಶ್ಯೆಯೇ ನಾಯಕಿಯಾಗಿದ್ದರೆ ಅದನ್ನು ಸಂಕೀರ್ಣ ಅಂತ ಕರೀತಾರೆ. ಉದಾಹರಣೆಗೆ ತರಂಗದತ್ತ ಅನ್ನುವ ಪ್ರಕರಣ. ಅದು ನಮಗೆ ಸಿಕ್ಕಿಲ್ಲ. ಪುಷ್ಪದೂಷಿತಕವೂ ಸಿಕ್ಕಿಲ್ಲ. ತುಂಬಾ ಸೊಗಸಾದ ಪ್ರಕರಣ. ಅದರ ತುಂಡು ತುಣುಕುಗಳಿಂದ ನಮಗೆ ಗೊತ್ತಾಗುತ್ತೆ. ಇವರಿಬ್ಬರೂ ಇದ್ದರೆ ಅದು ಮಿಶ್ರ ಅಂತ ಕರೀತಾರೆ. ಮೃಚ್ಛಕಟಿಕ ಅದರೊಳಗೂ ಫರ್ಟೈಲ್, ರಿಚ್, ಮಿಶ್ರ. ಹೀಗೆ ಇವರನ್ನೆಲ್ಲ ಇಟ್ಟುಕೊಂಡು ಹೋಗುವಂಥದ್ದು. ಅತ್ರಾಕಲ್ಪ್ಯಂ ಪುರಾಕ್ಲುಪ್ತಂ ಯದ್ವಾ ಅನಾರ್ಷಂ ಅಸದ್ಗುಣಂ. ಅನಾರ್ಷವಾಗಿರಬೇಕು ಅಂದರೆ ವೇದೋದಿತವಾದದ್ದು, ಋಷಿ ಮುನಿಗಳ ಪುರಾಣ ಇತಿಹಾಸಗಳಿಂದ ಪಡೆದದ್ದು ಕಥೆ ಅಲ್ಲ. ಮತ್ತೆ ಇಲ್ಲಿ ಕೆಟ್ಟ ಗುಣಗಳವರು ಬೇಕಾದಷ್ಟು ಜನ ಇರಬೇಕು. ಶೇಷಂ ನಾಟಕವತ್ ಸರ್ವಂ ಕೈಶಿಕಿ ಪೂರ್ಣತಾಂ ವಿನ. ಮಿಕ್ಕಂತೆ ಎಲ್ಲ ನಾಟಕವೇ, ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ ಅಷ್ಟೆ. ಆದರೆ ಒಂದು ನಾಟಕದಲ್ಲಿ ಕೈಶಿಕಿ ವೃತ್ತಿ ತುಂಬಾ ಇರುತ್ತೆ. ಕೈಶಿಕಿ ವೃತ್ತಿ ಅಂದರೆ ಲಾಸ್ಯ, ವಯ್ಯಾರ, ಬಳುಕು, ಬಾಗುಗಳ ನೃತ್ಯ ಎಲ್ಲ. ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೈಶಿಕಿ ವೃತ್ತಿ ಇರೋಲ್ಲ.
ಕೈಶಿಕಿ ಅಂದ್ರೆ ರೊಮ್ಯಾನ್ಸ್ ಅಂತ. ನಿಜ ಜೀವನದಲ್ಲಿ ತುಂಬಾ ರೊಮ್ಯಾನ್ಸ್ ಇರೋಲ್ಲ, ಇದ್ರೆ ಅದು ನಿಜ ಜೀವನ ಅಲ್ಲ. ಹಾಗಾಗಿ ಮೃಚ್ಛಕಟಿಕದಂತದ್ರೊಳಗೆ ವಸಂತ ಸೇನೆಯಂಥ ವೇಶ್ಯೆಯೇ ನಾಯಕಿಯಾಗಿದ್ರು, ಚಾರುದತ್ತನಂತ ರಸಿಕನಾದ ಶ್ರೀಮಂತನಾಗಿದ್ದ ವರ್ತಕನೇ ನಾಯಕನಾಗಿದ್ರು, ಒಂದು ಡ್ಯುಯೆಟ್ ಇಲ್ಲ, ಒಂದು ಪಾರ್ಕ್ ಸೀನ್ ಇಲ್ಲ, ಒಂದು ಡ್ರೀಮ್ ಸೀನ್ ಇಲ್ಲ, ಏನೂ ಇಲ್ಲ. ಎಲ್ಲಿವರೆಗೂ ಅಂದ್ರೆ ಅವರಿಬ್ಬರೂ ಕೂಡ ಮುಕ್ತವಾಗಿ ನೀನಂಥವಳು ನಾನಿಂಥವನು ಅಂತ ಇವನು ಹೇಳ್ಕೊಂಡಾಗ್ಲಿ, ನೀನಂಥವನು ನಾನಿಂಥವಳು ಅಂತ ಇವಳು ಹೇಳ್ಕೊಂಡಾಗ್ಲಿ, ಪರಸ್ಪರ ತಮ್ಮ ಪ್ರಣಯ ವಾಕ್ಯಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಕಾಣಿಸೋದಿಲ್ಲ. ಶಾಕುಂತಲದಲ್ಲಿ ನೋಡಿದ್ರೆ ನಿಮಗೆ ಪುಟಗಟ್ಟಲೆ ದುಷ್ಯಂತ ಶಕುಂತಲೆಯ ಬಗ್ಗೆ ಅಲವತ್ತುಕೊಳ್ಳೋದನ್ನು ಕಾಣಬಹುದು. ಮಾಲವಿಕಾಗ್ನಿಮಿತ್ರವನ್ನು ನೋಡಿದ್ರಂತೂ ಹೆಜ್ಜೆಜ್ಜೆಗೂ ಮಾಲವಿಕೆಯನ್ನು ವರ್ಣಿಸುವ ರೀತಿ. ವಿಕ್ರಮೋರ್ಷಿಯಲ್ಲಿ ಒಂದು ಅಂಕ ಇಡೀ ಆ ಥರದ್ದು ಉಂಟು. ಇನ್ನ ನಾಟಿಕೆಗಳಲ್ಲಿ ನೋಡಿಬಿಟ್ರಂತೂ, ನಾಟಿಕ ಅಂತಂದ್ರೆ ಹೇರಮ್ ರೊಮ್ಯಾನ್ಸ್, ಅಂತಃಪುರದ ರೊಮ್ಯಾನ್ಸ್ಗಳು, ಅವೆಲ್ಲ ಈ ವತ್ಸರಾಜ ಕಥೆಗಳ ಮೇಲೆ ಬಂದದ್ದು. ಶ್ರೀಹರ್ಷ ಬರೆದ ರತ್ನಾವಳಿ ಇರಬಹುದು, ಪ್ರಿಯದರ್ಶಿಕಾ ಇರಬಹುದು, ರಾಜಶೇಖರನ ವಿದ್ಯಶಾಲ ಭಂಜಿಕಾ ಇರಬಹುದು, ಈ ಥರದ್ದೆಲ್ಲ ಉಂಟು. ಅಲ್ಲೆಲ್ಲ ತೀರ ಉನ್ಮಾದಕಾರಿಯಾಗಿ ಬಹಳ ನಯ ನಾಜೂಕಿನ ಬೆಡಗು ಭಿನ್ನಾಣಗಳ ಲಾಸ್ಯ ಕಾಣಿಸುತ್ತೆ. ಮೃಚ್ಛಕಟಿಕದಲ್ಲಿ ಹಾಗಿಲ್ಲ. ಹಾಗಂತ ಲಾಸ್ಯ ಇಲ್ಲವಾ? ಇದೆ. ಆದರೆ ಲಾಸ್ಯ ಈ ಗಂಡು ಹೆಣ್ಣಿನ ರೊಮ್ಯಾನ್ಸ್ ಆಗಿ ಕಾಣಿಸ್ಕೊಳ್ಳಲ್ಲ, ಬೇರೆ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತೆ. ಮಳೆಗಾಲದ ವರ್ಣನೆಯಲ್ಲಿ ಅಭಿಸಾರಿಕೆಯಾಗಿ ಬರುವಾಗ ಕಾಣುತ್ತೆ. ತುಂಬಾ ಅದ್ಭುತವಾಗಿದೆ. 5ನೇ ಅಂಕದ ವರ್ಣಕ್ಕೆ ಆಗೋಲ್ಲ. ಆವಾಗ ಸಂದರ್ಭಗಳನ್ನೇ ಇಟ್ಟುಕೊಳ್ಬೇಕಾಗುತ್ತೆ. ನಾನು ಮೊದಲೇ ಹೇಳಿದೆ, ನಾನಾ ಭಾವೋಪಸಂಪನ್ನಂ ನಾನಾವಸ್ಥಾಂತರಾತ್ಮಕಂ ಅಂತ. ನೋಡಿ, ತುಂಬಾ ಘಟನೆಗಳನ್ನ ವೇಗವಾಗಿ ಮಾಡಿಕೊಂಡು ಹೋದರೆ ಮೆಲೋ ಡ್ರಾಮಾ ಅನ್ನುವುದು ಇರೋಲ್ಲ. ಸಾಮಾನ್ಯವಾಗಿ ಇಂಗ್ಲಿಷ್ ಸಿನಿಮಾಗಳಲ್ಲಿ ಘಟನೆಗಳು ವೇಗವಾಗಿ ಹೋಗುತ್ತವೆ. ಯಾತಕ್ಕೆ ನಾನು ಈ ಥರದ್ದೆಲ್ಲ ಸಮಕಾಲೀನ ತರ್ತಾ ಇದ್ದೀನಿ ಅಂದ್ರೆ, ಸಂಸ್ಕೃತ ನಾಟಕಕಾರರ ದೂರದೃಷ್ಟಿ, ನಾಟ್ಯಶಾಸ್ತ್ರಾದಿ ಕರ್ತೃಗಳ ದೂರದೃಷ್ಟಿ ಎಲ್ಲ ಕಾಲಕ್ಕೂ ಸಂಗತವಾಗುವಂತಹದ್ದು ಅಂತ ತೋರಿಸೋದಿಕ್ಕಷ್ಟೇ. ನೋಡಿ, ನಮ್ಮ ಈ ಹೊತ್ತಿನ ಸಿನಿಮಾದಲ್ಲಿ ಕೂಡ ಒಬ್ಬ ಹೀರೋ ಅಂದ್ರೆ ಅವನು ಹಾಗೆ ಹಿಂದೂ ಮುಂದೆ ಯಾರೂ ಇಲ್ಲದೆ ಇರೋಕ್ಕಾಗಲ್ಲ. ಅವನಿಗೊಬ್ಬ ಅಪ್ಪ, ಒಬ್ಬ ಅಮ್ಮ, ತಂಗಿ ಒಬ್ಬಳು ರಾಖಿ ಕಟ್ಟೋದಿಕ್ಕಿರಬೇಕು, ಅಥವಾ ಒಬ್ಬ ಪ್ರೀತಿ ಪಾತ್ರನಾದ ಅಣ್ಣ, ಅಥವಾ ಪ್ರೀತಿ ಇಲ್ಲದೆ ಇರುವಂತ ಅಣ್ಣ, ಹಾಗಿದ್ರೆ ತುಂಬಾ ಪ್ರೀತಿ ತೋರಿಸುವ ಅತ್ತಿಗೆ, ಹೀಗೇನೋ ಒಂದು ಫ್ಯಾಮಿಲಿ ಗ್ರೂಪ್ ಇರಬೇಕು. ಜೊತೆಗೆ ಅವರೆಲ್ಲ ಸೇರಿ ಒಂದು ಹಾಡುವಂತ ಸಂದರ್ಭ, ಒಂದು ಹಬ್ಬದ ಸಂದರ್ಭ ಇರಲೇಬೇಕು. ನೀವು ಇಂಗ್ಲಿಷ್ ಸಿನಿಮಾಗಳು ನೋಡಿ, ಎಷ್ಟು ಸಿನಿಮಾಗಳಲ್ಲಿ ಆ ಹೀರೋಗೆ ಒಂದು ಅಪ್ಪ ಅಮ್ಮಂದ್ರ ಬ್ಯಾಕ್ ಗ್ರೌಂಡ್ ಇರುತ್ತೆ, ಯಾವುದೂ ಕಾಣಿಸೋದಿಲ್ಲ. ಹೇಗೋ ಬರ್ತಾನೆ, ಕಶ್ಚಿತ್ ಕಾಂತಃ ಬಂದು ಹೊರಟೋಗ್ತಾ ಇರ್ತಾನೆ. ಹೀರೋಯಿನ್ನು ಹಾಗೇನೆ, ಎಲ್ಲಿಯೋ ಸಿಗ್ತಾಳೆ, ಏನೋ ಆಗುತ್ತೆ. ಇಲ್ಲಿ ಹಾಗಲ್ಲ. ಹೀರೋಯಿನ್ಗೆ ವಿಲನಿಯಾಗಿರ್ತಕ್ಕಂಥ ಒಬ್ಬ ಅಪ್ಪ ಇರಲೇಬೇಕು, ಅಥವಾ ಒಬ್ಬ ಕೆಟ್ಟ ಸೋದರ ಮಾವನಾದರೂ ಇರಬೇಕು. ಹೀಗೆ ಇವೆಲ್ಲ ಆವರಣವನ್ನು ನಿರ್ಮಾಣ ಮಾಡಿಕೊಂಡು ಬರುವುದಕ್ಕೆ ನಮ್ಮಲ್ಲಿ ಆ ಥರ ಉಂಟು. ಅಲ್ಲಿ ಹಾಗಲ್ಲ. ಅದರಿಂದ ಘಟನೆಗಳು ಬೇಗ 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 ಫಾಸ್ಟ್ ಮೂವ್ಮೆಂಟ್ ಅಂತ ಕರೀತಾರೆ ಇಂಗ್ಲಿಷ್ ಫಿಲ್ಮ್ನಲ್ಲಿ. ಹಾಗಾಗುತ್ತೆ. ಪ್ರಕರಣ ಹಾಗಿರುತ್ತೆ, ನಾನಾವಸ್ಥಾಂತರಾತ್ಮಕಂ. ಹಾಗಿದ್ದರೆ ಇಂಗ್ಲಿಷ್ ಸಿನಿಮಾಗಳಲ್ಲಿ ಭಾವನೆಗಳಿಲ್ವಾ? ಇವೆ. ಆ ಭಾವನೆಗಳು ಈ ಸಂದರ್ಭಗಳ ಮೂಲಕವೇ ಗೋಚರವಾಗಬೇಕು. ಆದರೆ ಅಲ್ಲಿ ಒಂದು ತೊಡಕು ಬರುತ್ತೆ. ನವರು, ನಾಜೂಕು, ಲಾಸ್ಯ, ಈ ಥರದ ಒಂದು ಮೆಲೋಡ್ರಾಮಾ ಇದೆಯಲ್ಲ, ಆಪರೇಟಿಕ್ ಟಚ್ ಅಂತ ಕರೀತಾರಲ್ಲ, ಅದಿರೋದಿಲ್ಲ. ನಮ್ಮ ಸಿನಿಮಾಗಳಲ್ಲಿ ಅದಿರುತ್ತೆ. ಅದರಿಂದ ನಮ್ಮ ಸಿನಿಮಾದಲ್ಲಿ ನಾಯಕಿ ನರ್ತನ ಮಾಡಿದ್ರು ನಮಗೆ ಅಸಹಜ ಆಗೋಲ್ಲ. ಇಂಗ್ಲಿಷ್ ಸಿನಿಮಾದಲ್ಲಿ ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವಳು ಹೇಗಿದ್ದಾಳೋ ಹಾಗೆ ಇರಬೇಕು. ಆದರೆ ಶೂದ್ರಕ ಏನು ಮಾಡಿದ್ದಾನೆ, ಅಲ್ಲಲ್ಲಿ ಈ ಕೈಶಿಕಿಯನ್ನು ಸೇರಿಸ್ತಾನೆ. ಮುಂದಿನ ವಿವರಣೆಗಳಲ್ಲಿ ನಾನು ಗುಣಚಂದ್ರ, ರಾಮಚಂದ್ರ, ಸಾಗರ್ ನಂದಿ ಇಂಥ ಲಕ್ಷಣಿಕರು ಯಾವ ತರ ಮೃಚ್ಛಕಟಿಕದಲ್ಲಿ ಕೈಶಿಕಿಯ ವೃತ್ತಿ ಹದವಾಗಿ ತೋರಿದೆ ಅನ್ನೋದನ್ನ ನಿರೂಪಿಸುವುದನ್ನು ಕೂಡ ಹೇಳ್ತೀನಿ. ಇರಲಿ. ಅಂದರೆ ಮೃಚ್ಛಕಟಿಕ ಅಸಾಧ್ಯವನ್ನೆಲ್ಲ ಸಾಧನೆ ಮಾಡಕ್ಕೆ ಹೊರಟಿದೆ. ನಿಜ ಜೀವನದಲ್ಲಿ ರೊಮ್ಯಾನ್ಸ್ ಜಾಸ್ತಿ ಇಲ್ಲ, ಆದರೆ ಈ ನಿಜ ಜೀವನದ ಆಧಾರದಲ್ಲಿ ಬಂದಂತದ್ರೊಳಗೆ ರೊಮ್ಯಾನ್ಸ್ಗೂ ಅವಕಾಶ ಇದೆ. ಆದರೆ ಅದು ಒಂದು ಬೇರೆ ರೀತಿಯಲ್ಲಿ ಬರುತ್ತೆ ಅಂತ ಹೀಗೆಲ್ಲ ತೋರ್ಪಡಿಸುವ ಅಸಾಧಾರಣ ಸಾಧನೆಯನ್ನು ಮಾಡೋದಕ್ಕೆ ಹೊರಟಂಥವನು. ಆಮೇಲೆ ಈ ಪ್ರಕರಣದಲ್ಲಿ ಅನೇಕ ಭಾಷೆಗಳು ಇರುತ್ತವೆ. ಎಲ್ಲಿವರೆಗೂ ಅಂತಂದ್ರೆ ಆ ಭಾಷೆಗಳ ಸಮೃದ್ಧಿ. ಈಗಷ್ಟೇ ಈ ಭಾಷಣದ ಮುಂಚೆ ರಾಮಸ್ವಾಮಿಯವರು ವಿಷ್ಣು ಸೀತಾರಾಮ ಸುಕ್ತನ್ಕರ್ ಅವರ ಒಂದು ಲೇಖನ ಕೊಟ್ಟರು. ಮೃಚ್ಛಕಟಿಕದ ಪ್ರಾಕೃತಗಳ ಬಗ್ಗೆ ಅವರು ಬರೆದಂತ ಸುಮಾರು 80 ವರ್ಷದ ಹಿಂದಿನ ಲೇಖನ. ನೋಡಿಲ್ಲ ಅದನ್ನ. ಇಲ್ಲಿ ಎಷ್ಟು ಭಾಷೆಗಳ ವೈವಿಧ್ಯ ಇದೆ ಅಂದ್ರೆ ನಮ್ಮ ಸಮಾಜದ ವೈವಿಧ್ಯವೇ. ಬಹುತ್ವ ಬಹುತ್ವ ಅಂತ ಹೇಳೋವರೆಗೆ ಇಲ್ಲಿಯೇ ಸಿಗುವಂತ ಬಹುತ್ವ ಎಂಥದ್ದು ಅಂತ. 8 ಭಾಷೆಗಳು ಇವೆ ಅಂತ ಹೇಳಿದ್ನಲ್ಲ. ಸಂಸ್ಕೃತ ಅಂತೂ ಇದ್ದೇ ಇದೆ, ಜೊತೆಗೆ ಶೌರಸೇನಿ, ಆಮೇಲಿಂದ ಮಹಾರಾಷ್ಟ್ರಿ, ಮತ್ತೆ ತಿರ್ಗ ಶಕಾರಿ, ಚಾಂಡಾಲಿ,
ಪ್ರಾಚ್ಯ, ಆವಂತಿಕ, ಢಕ್ಕಿ ಇಷ್ಟು ಭಾಷೆಗಳು ಇಲ್ಲಿ ಕಾಣಿಸುತ್ತವೆ. ಶಕಾರ ಶಕಾರಿ ಭಾಷೆಯಲ್ಲಿ ಮಾತಾಡ್ತಾನೆ. ಆಮೇಲಿಂದ ಚಂಡಾಲರು ಚಾಂಡಾಲಿ ಭಾಷೆಯಲ್ಲಿ ಮಾತಾಡ್ತಾರೆ. ವೀರಕಾಚಂದನಕರು ಢಕ್ಕಿ ಭಾಷೆಯಲ್ಲಿ ಅವರು ಚಾಂಡಾಲಿ ಭಾಷೆ ಪ್ರಾಕೃತದಲ್ಲಿ ಮಾತಾಡ್ತಾರೆ, ಅವರು ಢಕ್ಕಿಯಲ್ಲಿ ಮಾತಾಡ್ತಾರೆ. ಇನ್ನು ಮುಂದೆ ತಳವಾರರು ಚಂಡಾಲರು ಬರ್ತಾರೆ, ಅವರು ಚಾಂಡಾಲಿ ಪ್ರಾಕೃತದಲ್ಲಿ ಮಾತಾಡ್ತಾರೆ. ಮತ್ತೆ ವಸಂತ ಸೇನೆ, ಮೈತ್ರೇಯ ಅನ್ನುವ ವಿದೂಷಕ ಇವರೆಲ್ಲ ಶೌರಸೇನಿ ಪ್ರಾಕೃತದಲ್ಲಿ ಮಾತಾಡ್ತಾರೆ. ಪದ್ಯ ಹೇಳೋದಿಕ್ಕೆ ಎಲ್ಲರೂ ಕೂಡ ಮಹಾರಾಷ್ಟ್ರೀ ಪ್ರಾಕೃತವನ್ನು ಬಳಸ್ತಾರೆ. ಮತ್ತೆ ಜೂಜುಗಾರರೆಲ್ಲರೂ ಕೂಡ ಪ್ರಾಚ್ಯ ಆವಂತಿಕ ಭಾಷೆಗಳಲ್ಲಿ ಮಾತಾಡ್ತಾರೆ. ಹೀಗೆ ಅನೇಕ ಭಾಷೆಗಳು ಬರ್ತವೆ. ಭಾಷೆಗಳು ಅಂದ್ರೆ ಡೈಲೆಕ್ಟ್ಸ್, ಉಪಭಾಷೆಗಳು ಅಂತಲೇ ನಾವು ತಿಳ್ಕೊಳ್ಬೇಕು. ಇಲ್ಲಿ ಒಂದು ಗಮನಾರ್ಹವಾಗಿ ಕಾಣಿಸುವುದೇನೆಂದರೆ, ಮೃಚ್ಛಕಟಿಕದಲ್ಲಿ ಮಹಾರಾಷ್ಟ್ರೀಯ ಪ್ರಾಕೃತವನ್ನ ಮೊದಲ ಬಾರಿಗೆ ಪದ್ಯಗಳಿಗೆ ಬಳಕೆ ಮಾಡಿರೋದು. ಇಡೀ ಸಂಸ್ಕೃತದ ನಾಟಕ ಸಾಹಿತ್ಯದಲ್ಲಿ ಭಾಸನಂತೂ ಯಾವುದೇ ಪಾತ್ರಕ್ಕೂ ಪ್ರಾಕೃತದ ಪದ್ಯಗಳನ್ನು ಬಳಸಿಲ್ಲ. ಒಂದು ಅವನದು ಅಂತ ವಿವಾದಾಸ್ಪದವಾದಂತಹ ಕೆಲವು ಇದರೊಳಗೆ ಪ್ರಾಕೃತದ್ದು ಕಂಡರೂ ಕೂಡ ಅವನ ಯಾವ ಪ್ರಾಕೃತ ಅಂತ ನಿರ್ದಿಷ್ಟ ಮಾಡೋಕ್ಕೆ ಆಗೋಲ್ಲ. ಉದಾಹರಣೆಗೆ ಗಾತ್ರ ಸೇವಕ ಪ್ರಾಕೃತದಲ್ಲಿ ಒಂದೆರಡು ಪದ್ಯ ಹೇಳ್ತಾನೆ ಪ್ರತಿಜ್ಞಾ ಯೋಗಂಧರಾಯಣ ನಾಟಿಕೆಯಲ್ಲಿ. ಆದರೆ ಇವನು ಶೂದ್ರಕ ಮೊದಲ ಬಾರಿಗೆ ಎಲ್ಲ ಪಾತ್ರಗಳು ಪ್ರಾಕೃತ ಮಾತಾಡುವ ಪಾತ್ರಗಳು ಪದ್ಯ ಹೇಳುವಾಗ ಮಹಾರಾಷ್ಟ್ರೀಯಲ್ಲಿ. ಅದಕ್ಕೆ ಒಂದು ಐತಿಹಾಸಿಕವಾದ ಕಾರಣ ಇದೆ. ಶೂದ್ರಕನ ಕಾಲಕ್ಕೆ ಮಹಾರಾಷ್ಟ್ರೀಯ ಪ್ರಾಕೃತ ತನ್ನ ಸ್ಥಾನವನ್ನು ಸ್ಥಾಪನೆ ಮಾಡಿಕೊಳ್ತು. ಅದು ಒಂದು ರೀತಿ ಪ್ರಾಕೃತಗಳಲ್ಲಿ ಅಧಿಕೃತವಾದ ಶಿಷ್ಟ ಪ್ರಾಕೃತ ಅಂತ ಅನಿಸಿಕೊಳ್ತು. ಸಾಮಾನ್ಯವಾಗಿ ನೋಡಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲ ಒಂದು ಪ್ರಾಂತೀಯವಾದ ಒಂದು ಭಾಷೆಯನ್ನು ಮಾತಾಡಬೇಕು ಅಂತಂದ್ರೆ ಎದ್ದು ಕಾಣುವಂತೆ ವ್ಯತ್ಯಾಸ ಇರುವ ಪ್ರಾಂತೀಯವಾದ ಒಂದು ಡೈಲೆಕ್ಟ್ ಮಾತಾಡಬೇಕು ಅಂದ್ರೆ ತಕ್ಷಣ ಹುಬ್ಬಳ್ಳಿ ಧಾರವಾಡದ ಕನ್ನಡದ ಕಡೆಗೇನೆ ಹೋಗುತ್ತೆ. ಅದು ಒಂದು ರೀತಿ ಅಫಿಷಿಯಲ್ ಆದಂತ ಪ್ರಾಕೃತ ಕರ್ನಾಟಕದಲ್ಲಿ ಅಂತ ಆಗಿರುವಂಥದ್ದು. ಹಾಗೆ ಆ ರೀತಿಯಾದದ್ದು ಇಂಗ್ಲಿಷ್ನಲ್ಲಿ ಹಾಗೇನೆ. ಅಮೆರಿಕನ್ ಸ್ಲ್ಯಾಂಗ್ ಅಲ್ಲಿಯೂ ಕೂಡ ಕ್ಯಾಲಿಫೋರ್ನಿಯನ್ ಸ್ಲ್ಯಾಂಗ್ ಬಹಳ ಎದ್ದು ಕಾಣುವಂತ ಸ್ಲ್ಯಾಂಗ್ ಅಂತ. ಹೀಗೆ ಇದನ್ನು ನಾವು ಕಾಣಬಹುದು. ಅದು ಮಹಾರಾಷ್ಟ್ರೀಯ ಪ್ರಾಕೃತ ಆವಾಗ ಆರಂಭವಾಗಿದ್ದು ಹೇಗೆ ಅಂತ ಗೊತ್ತಾಗುತ್ತೆ. ಇಷ್ಟು ಪ್ರಾಕೃತಗಳ ಸಮೃದ್ಧಿ, ವೈವಿಧ್ಯ ಇವೆಲ್ಲವನ್ನ ತುಂಬಿಕೊಂಡು ಆ ಪಾತ್ರಗಳು ತಮ್ಮ ನಿರ್ವಾಹ ಮಾಡುತ್ತವೆ. ಜೊತೆಗೆ ಇಲ್ಲಿ ಕಾಣುವಂತಹದ್ದೇನೆಂದರೆ, ಮೃಚ್ಛಕಟಿಕದಲ್ಲಿ ಎದ್ದು ಕಾಣುವಂತಹದ್ದು ಪಾತ್ರಗಳು ತಾವೇ ಅವು ಬಿಟ್ಟು ತಾವೇನೂ ಇಲ್ಲ ಅನ್ನುವಂತೆ ಕಾಣುತ್ತೆ. ಅಂದ್ರೆ ಆ ಭಾಷೆಯಾಗಲಿ, ವರ್ತನೆಯಾಗಲಿ, ಭಾವಭಿತ್ತಿಯಾಗಲಿ ಎಲ್ಲವೂ ಕೂಡ ಅತ್ಯಂತ ಸಹಜವಾಗಿವೆ. ಇದು ಹೀಗಿಲ್ಲ, ಇದು ಅಸಹಜ ಅಂತ ಹೇಳೋಕ್ಕಾಗೋದೇ ಇಲ್ಲ. ಆ ಸಹಜತೆಯನ್ನು ಇಟ್ಟುಕೊಂಡು ಕಲಾಪೂರ್ಣತೆಯನ್ನು ತೋರೋದು ತುಂಬಾ ಕಷ್ಟ. ತುಂಬಾ ಬಾರಿ ಸಹಜತೆ ಇದ್ದಾಗ ಕೆಲವೊಮ್ಮೆ ಕಲಾಂಶ ಕಡಿಮೆಯಾದಂತೆ ತೋರುತ್ತೆ. ಅದು ಆಗದಂತೆ ಮಾಡುವುದು ಒಂದು ಅಸಿಧಾರ ವ್ರತ. ಇದಿಷ್ಟು ಪ್ರಕರಣದ ಬಗ್ಗೆ. ಇನ್ನ ಈ ನಾಟಕದ ಹೆಸರಿನ ಬಗ್ಗೆ ನೋಡೋಣ. ಮೃಚ್ಛಕಟಿಕ. ತುಂಬಾ ಜನ ಮೃಚ್ಛಕಟಿಕ ಅಂತಲೇ ಅದನ್ನು ಉಚ್ಚಾರ ಮಾಡ್ತಾರೆ. ಹೇಳುವಾಗ ಮೃತ್ ಶಕಟಿಕ ಅನ್ನುವುದು ಸ್ಫುಟವಾಗದಂತೆ ಮೃಚ್ಛಕಟಿಕ ಅಂತ ಆಗ್ಬಿಡುತ್ತೆ. ಮೃಚ್ಛಕಟಿಕ ಅಂತ ಹೇಳಬೇಕು, ಅದು ಮೃಚ್ಛಕಟಿಕ ಅಂತ ಆಗುತ್ತೆ. ಕ ಮೇಲೆ ಅವಧಾರಣೆ ಬೀಳುತ್ತೆ, ಶಾ ಮೇಲೆ ಬೀಳೋದು ಕಡಿಮೆ. ಹಾಗಾಗಿ ಏನೋ ಕಟಿಕಕ್ಕೂ ಮೃಚ್ಛಕ್ಕೂ ಏನು ಸಂಬಂಧ ಅಂತ ಒಂದು ರೀತಿ ಕನ್ಫ್ಯೂಸ್ ಆಗಬಹುದು. ಆದರೆ ಇದು ಮೃತ್ ಪ್ಲಸ್ ಶಕಟಿಕ. ಶಕಟ ಬಂಡಿ, ಶಕಟಿಕ ಆಟದ ಬಂಡಿ, ಮೃತ್ ಮಣ್ಣಿನ ಆಟದ ಬಂಡಿ. ಮಣ್ಣಿನ ಆಟದ ಬಂಡಿ ಈ ನಾಟಕದ ಹೆಸರು. ಆ ನಾಟಕಕ್ಕೂ ಈ ಹೆಸರಿಗೂ ಏನು ಸಂಬಂಧ ಅಂದ್ರೆ, 6ನೇ ಅಂಕದಲ್ಲಿ ಚಾರುದತ್ತನ ಮಗ ರೋಹಸೇನ ಮಣ್ಣಿನ ಬಂಡಿಯಲ್ಲಿ ಆಟ ಆಡ್ತಾ ಇರ್ತಾನೆ. ಅವನಿಗೆ ಮಣ್ಣಿನ ಬಂಡಿಯಲ್ಲಿ ಆಟ ಆಡೋಕೆ ಇಷ್ಟ ಇಲ್ಲ. ತಂದೆಗೆ ಶ್ರೀಮಂತಿಕೆ ಬಂದಾಗ ಅವನು ಬಂಗಾರದ ಬಂಡಿಯಲ್ಲಿ ಆಟ ಆಡಬಹುದು. ಆದರೆ ಅವನಿಗಿಲ್ಲ ಅದು. ಸೇವಕಿ ರದನಿಕೆ, ರದನಿಕೆ ಅಂದ್ರೆ ಹಲ್ಲುಬ್ಬಿ ಅಂತ, ರದನ ಅಂದ್ರೆ ಹಲ್ಲು, ಹಲ್ಲು ಎದ್ದು ಕಾಣುವಂತೆ ಇರೋಳು ರದನಿಕೆ. ಇಲ್ಲಿ ಪಾತ್ರಗಳೆಲ್ಲ ಹಾಗೆ ಬರುತ್ತೆ. ಹಲ್ಲುಬ್ಬು ಇರತಕ್ಕಂಥ ಸೇವಕಿ. ನಾನು ಹೇಳಿದ್ನಲ್ಲ, ಕುರೂಪಿಗಳು ಬರ್ತಾರೆ ಅಂತ. ಆದರೆ ಅವಳ ಹೃದಯ ಎಷ್ಟು ದೊಡ್ಡದು ಗೊತ್ತೇ, ಅದನ್ನ ಕವಿ ತೋರಿಸ್ತಾನೆ. ಒಬ್ಬಳು ಹಲ್ಲುಬ್ಬಿರತಕ್ಕಂಥ ಮನೆ ಕೆಲಸದವಳು ಎಷ್ಟು ದೊಡ್ಡ ರೀತಿಯಲ್ಲಿ ನಡ್ಕೋತಾಳೆ ಅಂತ ಅನ್ನೋದೆಲ್ಲ ಗೊತ್ತಾಗುತ್ತೆ. ಅವಳು ಪಾಪ ಇವನನ್ನು ಆಡಿಸ್ತಿರ್ತಾಳೆ. ಪಕ್ಕದ ಮನೆ ಹುಡುಗ ಬಂಗಾರದ ಬಂಡಿಯಲ್ಲಿ ಆಟ ಆಡ್ತಾನೆ ರೋಹಸೇನನ ಜೊತೆಗೆ. ಮತ್ತೆ ಅವನ ಮನೆಗೆ ಅವನು ಹೋಗ್ಬೇಕು, ಅವನ ಬಂಡಿನ ತಗೊಂಡು ಹೊರಟೋಗ್ತಾನೆ. ಇವಳು ಆಳ್ತಾ ಇರ್ತಾನೆ. ಇವಳು ಮಣ್ಣಿನ ಬಂಡಿಯನ್ನು ಮಾಡಿಕೊಡ್ತಾಳೆ ತಾನೆ. ನೋಡಿ, ಅವನಿಗೆ ಮಣ್ಣಿನ ಬಂಡಿಯನ್ನು ಕೊಂಡುಕೊಳ್ಳಕ್ಕೂ ಅನುಕೂಲ ಇರೋಲ್ಲ. ಮನೆ ಕೆಲಸದವಳು ಪಾಪ ಮಗು ಬಯಸುತ್ತೆ ಅಂತ ಹಿತ್ತಲಿರೋ ಜೇಡಿ ಮಣ್ಣಲ್ಲಿ ಬಂಡಿ ಮಾಡಿಕೊಟ್ಟಿರ್ತಾಳೆ. ಅದು ನನಗೆ ಬೇಡ, ಬಂಗಾರದ್ದೇ ಬೇಕು ಅಂತಾಳೆ. ಅಪ್ಪ, ನಿಮ್ಮ ಅಪ್ಪನಿಗೆ ಸಂಪತ್ತು ಬಂದಾಗ ಬಂಗಾರದ್ದಾಗುತ್ತೆ ಅಂತ. ಆಗ ಅಲ್ಲಿಗೆ ವಸಂತ ಸೇನೆ ಬರ್ತಾಳೆ. ಬಂದು
ಯಾರು ಈ ಮಗು ಎಷ್ಟು ಚೆನ್ನಾಗಿದೆ ಅಳ್ತಾ ಇದೆ ಅಂದರೆ ಚಾರುದತ್ತನ ಮಗ ಅಂತ. ಅಯ್ಯೋ ಹೌದಾ, ಯಾಕೆ ಅಳ್ತಾ ಇದ್ದಾನ್ರಿ, ಈ ಕತೆ ಹೀಗೆ ಅಂತ. ಆಗ ಇವಳು ಯಾರು ಅಂತ ಕೇಳಿದಾಗ ಇವಳು ನಿಮ್ಮಮ್ಮ ಇದ್ದಂಗಪ್ಪ ಅಂತ ಹೇಳ್ಬಿಟ್ಟು. ಬಹಳ ಡೆಲಿಕೇಟ್ ಆದ ಸಂದರ್ಭ. ಚಿಕ್ಕ ಹುಡುಗನೇ ಇರಲಿ ದೊಡ್ಡವನೇ ಇರಲಿ, ಮಗನಿಗೆ ಅವನ ತಂದೆಯ ಮತ್ತೊಬ್ಬ ಹೆಂಡತಿಯನ್ನೋ ವೇಶ್ಯೆಯನ್ನೋ ಪರಿಚಯ ಮಾಡಿಸುವುದಿದೆಯಲ್ಲ, ಇದು ಬಹಳ ಕಷ್ಟದ ಕೆಲಸ. ಆದರೆ ಆ ಸಮಾಜ ಇಂಥದ್ದನ್ನ ಸಹಜವಾಗಿ ಸ್ವೀಕರಿಸಿತ್ತೋ ಏನೋ. ಮತ್ತೆ ವಸಂತ ಸೇನೆ ವ್ಯಕ್ತಿತ್ವವೂ ಹಾಗೆ, ಹಾಗಾಗಿ ಏನು ಮುಜುಗರ ಆಗೋಲ್ಲ. ಮತ್ತೆ ರೋಹಸೇನನ ವಯಸ್ಸು ಕೂಡ ಇದು ಭೇದಗಳು ಗೊತ್ತಿಲ್ಲದಂಥ ವಯಸ್ಸು ಕೂಡ. ಚಿಕ್ಕ ಹುಡುಗ, ಅವನು 3 ವರ್ಷದ ಹುಡುಗ ಇರಬಹುದು. ಅವನು ಪ್ರಾಕೃತದಲ್ಲಿ ಮಾತಾಡ್ತಾ ಇರ್ತಾನೆ. ಆಗ ಇಲ್ಲ, ಇವಳು ಹೇಗೆ ನಮ್ಮಮ್ಮ ಆಗ್ತಾಳೆ, ಇಷ್ಟೆಲ್ಲ ಒಡವೆ ಹಾಕೊಂಡಿದ್ದಾಳಲ್ಲ. ಇಷ್ಟು ಮಾರ್ಮಿಕವಾದಂಥ ಮಾತು ಅಂದರೆ, ಅವರಮ್ಮ ಒಡವೆ ಮುಖವೇ ನೋಡಿದ್ದೀವನ್ ಗೊತ್ತಿಲ್ಲ. ನೋಡ್ದಾಗ್ಲಿಂದ ಬರೀ ಒಡವೆ ಇಲ್ಲದೆ ಬಿಚ್ಚಾಲೆ ಗೌರಮ್ಮನಂತೆ ಇರುವಂಥವಳು ಧೂತಾದೇವಿ. ಹಾಗಾಗಿ ಅಮ್ಮ ಏನೋ ಸರಿ, ಆದರೆ ಒಡವೆ ಇಲ್ಲದೆ ಇರೋಳ್ತಾನೆ ಅಮ್ಮ ಆಗಬೇಕು ಅಂತ. ವಸಂತ ಸೇನೆಗೆ ಕಣ್ಣೀರು ಬಿಡುತ್ತದೆ. ವಿಧಿಯೇ, ಏನು ಈ ಮಕ್ಕಳ ಬದುಕಿನ ಜೊತೆಗೆ ನೀನು ಹೀಗೆ ಆಡುತ್ತೋದಿದೆಯಲ್ಲ, ಎಂಥದ್ದು ತಾವರೆಯ ಎಲೆಯ ಮೇಲಿನ ನೀರ ಹನಿಗಳು ಹೊಯ್ದಾಡುವಂತೆ ಮನುಷ್ಯರ ಭಾಗ್ಯಗಳು ಅಷ್ಟು ಚಂಚಲ. ಅಂಥ ಭಾಗ್ಯಗಳ ಜೊತೆಗೆ ನೀನು ಆಟ ಆಡ್ತಾ ಇದೆಯಲ್ಲ ಅಂತ ಹೇಳಿ ಸರಸರ ಒಡವೆನೆಲ್ಲ ಕಳಚಿಟ್ಟು ಆ ಮಣ್ಣಿನ ಬಂಡಿಯಲ್ಲಿ ತುಂಬಿಬಿಟ್ಟು, ಮಗು ಈಗ ನಾನು ನಿಮ್ಮಮ್ಮ ಆಗಿದ್ದೀನಲ್ವಾ ಅಂತ ಹೇಳ್ತಾಳೆ. ಆದ್ಮೇಲೆ ಹೇಳ್ತಾಳೆ, ಈ ಒಡವೆಯಿಂದ ನೀನು ಬಂಗಾರದ ಬಂಡಿ ಮಾಡಿಸ್ಕೊಂತ. ಇವಳಿಗೆ ಆ ಮಗುವಿನ ಪರಿಸ್ಥಿತಿ ಎಲ್ಲ ನೋಡಿ ಕಣ್ಣೀರು ಬಂದ್ಬಿಡುತ್ತಲ್ಲ. ಆಗ ಅವನು ಹೇಳ್ತಾನೆ, ಇಲ್ಲ ನೀನು ಅಳತಾ ಕೊಡ್ತಿದ್ದೀಯ, ಅದಕ್ಕೆ ನಾನು ತಗೊಳ್ಳೋದಿಲ್ಲ ಅಂತ. ನಿಜವಾಗಿ ಚಾರುದತ್ತನ ಮಗ ಇವನು ಔದಾರಿಯಾದವನು, ಬಡವನಾದವನು. ಶ್ರೀಮಂತನ ಔದಾರ್ಯ ಬಡತನಕ್ಕೆ ತಂದು ಬಡತನದಲ್ಲಿರುವವನ ಉದಾರತೆ ಇದೆಯಲ್ಲ, ಅದು ಪರಮ ಮಧುರವಾದದ್ದು ಅಂತ ಇದೇ ನಾಟಕದಲ್ಲಿ ಬರುತ್ತೆ. ಅಂಥ ಚಾರುದತ್ತನ ಮಗ ಅವನಿಗೆ ತಕ್ಕಂತೆಯೇ ಇದ್ದಾನೆ. ನ ಕೇವಲಂ ರೂಪೇಣ ಗುಣೇನಾಪಿ, ಗುಣದಿಂದಲೂ ತಂದೆಯನ್ನೇ ಹೋಲ್ತಾನೆ ಎನ್ನುವ ಮಾತು ಬರುತ್ತೆ. ಹೀಗೆ ಆ ಮಣ್ಣಿನ ಬಂಡಿ ಬಂಗಾರದ ಬಂಡಿಯಾಗಿ ಬದಲಾಗುತ್ತಲ್ಲ, ಅದು ನಾಟಕದ ಒಂದು ಹೆಸರು. ಮೃತ್ ಶಕಟಿಕ, ಮಣ್ಣಿನ ಆಟದ ಬಂಡಿ ಬಂಗಾರದ ಬಂಡಿಯಾಗಿ ಬದಲಾಗುತ್ತೆ. ಆಮೇಲೆ ಚಾರುದತ್ತನಿಗದು ಗೊತ್ತಾಗಿ, ಛೇಚೆ ವಸಂತ ಸೇನೆ ತನ್ನ ಒಡವೆನೆಲ್ಲ ಇದಕ್ಕೆ ಕೊಟ್ಬಿಟ್ಲಲ್ಲ ಅಂತ ಆ ಒಡವೆನೆಲ್ಲ ಕಟ್ಟಿ ತನ್ನ ಸ್ನೇಹಿತನ ಮೂಲಕ ವಸಂತ ಸೇನೆ ಕಳಿಸ್ಬಿಡ್ತಾನೆ, ನೀನು ತಗೊಂಡು ಹೋಗು ಅಂತ. ಆವಾಗ ಬಂಗಾರ ಆಗಬೇಕಾಗಿದ್ದ ಬಂಡಿ ಮತ್ತೆ ಮಣ್ಣಿನ ಬಂಡಿ ಆಯ್ತು. ಬದುಕು ಹಾಗೆ, ಮಣ್ಣಿನ ಬಂಡಿ ಬಂಗಾರದ ಬಂಡಿ ಆಗತ್ತೆ, ಬಂಗಾರದ ಬಂಡಿ ಮಣ್ಣಿನ ಬಂಡಿ ಆಗತ್ತೆ. ಮಣ್ಣಿನ ಬಂಡಿ ಇದ್ದವನು ಬಂಗಾರದ ಬಂಡಿಯಲ್ಲಿ ಓಡಾಡಬೇಕು ಅಂತ ಗೋಳಾಡ್ತಾನೆ. ಬಂಗಾರದ ಬಂಡಿ ಆಗುವ ಅವಕಾಶ ಬಂದದ್ದು ಮತ್ತೆ ಕೈಗೆ ಬಂದದ್ದು ಬಾಯಿಗಿಲ್ಲ ಅಂತ ಆಗುತ್ತೆ. ಇದು ಶಕಟಿಕ, ಆಟದ ಬಂಡಿಯಲ್ಲಿ ಆಗುವ ಬದಲಾವಣೆ. ನಾವು ಆಟದ ಬಂಡಿ ತಾನೆ, ಮಣ್ಣಾದ್ರೇನು ಬಂಗಾರ ಆದ್ರೇನು ಅಂತೀವಿ. ವಸಂತ ಸೇನೆ ಮಣ್ಣಿನ ಬಂಡಿಯನ್ನ ಬಂಗಾರದ ಬಂಡಿಯಾಗಿ ಬದಲಾಯಿಸುವ ತಾಕತ್ತಿರುವವಳು. ಈ ಎಲ್ಲ ಒಡವೆ ಕೊಟ್ಟು ಅವಳೇ ಬಂಡಿ ಬದಲಾಗಿ ಹೋಗ್ಬಿಡ್ತಾಳೆ ಅವಳಿಗೆ. ಚಾರುದತ್ತನ್ನ ನೋಡಬೇಕು ಅಂತ ಒಂದು ಬಂಡಿಯಲ್ಲಿ ಅವಳು ಹೋಗ್ಬೇಕಾಗಿರುತ್ತೆ. ಆ ಬಂಡಿ ಬದಲಾಗಿ ಅವಳು ಶಕಾರ ಅಂತ ಯಾವ ಖಳ ಇದ್ದಾನೆ ವಿಲನ್, ಅವನ ಬಂಡಿಯಲ್ಲಿ ಕೂತು ಹೋಗೋದಾಗ್ಬಿಡುತ್ತೆ. ಇವಳು ತನ್ನ ಕೈಯಲ್ಲಿ ಸ್ವಾಧೀನ ಇಟ್ಟುಕೊಂಡು ಮಣ್ಣಿನ ಆಟದ ಬಂಡಿಗಳನ್ನ ವಿಧಿ ಬದಲಾಯಿಸುವಂತೆ ಬದಲಾಯಿಸಬಲ್ಲಳು. ಈ ಆಟದ ಬಂಡಿಗಳಿಗೆ ವಸಂತ ಸೇನೆ ವಿಧಿ. ಶಿ ಇಸ್ ದ ಸೋಲ್. ಅವಳು ಕ್ರಿಯೇಟರ್ ಅಂತ ಹೇಳೇ ಹೇಳ್ಬೋದು, ವಿಧಾತೃ ಅವಳು, ಡಿಕ್ಟೇಟರ್. ಏನೂ ಮಾಡಬಹುದು. ಕಾಳಿಂದ ಬೋಳಿ ಮಾಡ್ತಾಳೆ, ಬೋಳಿಂದ ಕಾಳಿ ಮಾಡ್ತಾಳೆ. ಇನ್ ದಿಸ್ ಲೆವೆಲ್, ಅಟ್ ದಿಸ್ ಲೆವೆಲ್. ಆದ್ರೆ ಆ ಲೆವೆಲ್ ಅಲ್ಲಿ ಅವಳೇ ಅದಕ್ಕೊಂದು ಪಾನ್ ಆಗ್ತಾಳೆ. ನಾವು ಕೆಲವ್ರ ಹತ್ರ ನಮಸ್ಕಾರ ಮಾಡಿಸ್ಕೋತೀವಿ, ಇನ್ನು ಕೆಲವ್ರಿಗೆ ನಮಸ್ಕಾರ ಮಾಡ್ತೀವಿ. ನಾವು ಕೆಲವರಿಗೆ ಸ್ವಾಮಿಗಳಾಗ್ತೀವಿ, ಇನ್ನು ಕೆಲವರಿಗೆ ಸೇವಕರಾಗ್ತೀವಿ. ಹೀಗೆ ಚೇಂಜ್ ಆಫ್ ಕೋರ್ಟ್ ಅಂತ ಇದೆಯಲ್ಲ, ಅದಾಗುತ್ತೆ. ಅದು ಅಲ್ಲಿರುವ ಧ್ವನಿ. ವಸಂತ ಸೇನೆ ಅವಳೇ ಮತ್ತೊಂದು ಬಂಡಿಯನ್ನು ಏರಿ ಆ ಬಂಡಿಯ ವಿಪರ್ಯಯ, ಪ್ರವಹಣ ವಿಪರ್ಯಯದಿಂದಾಗಿ ಅವಳು ಸಾವಿನ ಅಂಚಿಗೆ ಹೋಗಬೇಕಾದಂಥ ಸ್ಥಿತಿ ಬಂದುಬಿಡುತ್ತೆ. ಅಂದರೆ ವಿಧಿ ಇವಳ ಪಾಲಿಗೆ ಆ ಥರ ಮಾಡಿದ್ದು. ಇವಳು ರೋಹಸೇನನ ಪಾಲಿಗೆ ಸುವಿಧಿಯಾಗಿ, ಸೌಭಾಗ್ಯ ವಿಧಿಯಾಗಿ ಬಂದು ಮಣ್ಣಿನ ಬಂಗಾರ ಮಾಡಿದ್ರೆ, ಆ ವಿಧಿ ಇವಳ ಬಂಗಾರವನ್ನು ಮಣ್ಣಾಗಿ ಮಾಡಬಲ್ಲಂಥದ್ದು ಅಂತ. ಆದರೆ ಚಾರುದತ್ತನ ಬಂಡಿಯಲ್ಲಿ ಆರ್ಯಕಾಂತ, ಅವನು ಒಬ್ಬ ದಂಗೆ ಎದ್ದಿರ್ತಕ್ಕಂಥ ಒಬ್ಬ ನಾಯಕ, ಅವನು ಹತ್ತಿ ಕೂತ್ಕೋತಾನೆ ಸೆರೆಮನೆಯಿಂದ ಬಿಡಿಸಿಕೊಂಡು. ಅವನು ಚಾರುದತ್ತನ ಬಂಡಿಯಾದ ಕಾರಣ ಸುಸೂತ್ರವಾಗಿ ಸೆರೆಮನೆಯಿಂದ ಬಿಡುಗಡೆಯಾಗಿ ಊರಿಂದ ಆಚೆಗೆ ನೆಮ್ಮದಿಯಾಗಿ ಚೆಕ್ ಪೋಸ್ಟ್ಗಳಿಂದ ಆಚೆಗೆ ಹಾಯಾಗಿ ಹೋಗ್ತಾನೆ. ಅದರ ಮೂಲಕ ಚಾರುದತ್ತನಿಗೆ ದೊಡ್ಡ ಸಹಾಯ ಆಗುತ್ತೆ. ಮುಂದೆ ಚಾರುದತ್ತನಿಗೆ ಸೌಭಾಗ್ಯ ಬರುತ್ತೆ. ರೋಹಸೇನನ ಮಣ್ಣಿನ ಬಂಡಿ ಬಂಗಾರದ ಬಂಡಿ ಆಗುತ್ತೆ.
ಈ ಬಂಡಿಗಳು ಎಕ್ಸ್ಚೇಂಜ್ ಆಗಿದ್ದು ಒಂದು ಲೆವೆಲ್ ಅಲ್ಲಿ ಅನ್ಯಾಯ ಆದರೂ ಮತ್ತೊಂದು ಲೆವೆಲ್ ಅಲ್ಲಿ ನ್ಯಾಯವಾಗುತ್ತೆ, ಮತ್ತೊಂದು ಲೆವೆಲ್ ಅಲ್ಲಿ ಸರಿಯಾಗುತ್ತೆ. ಅಂದರೆ ವಿಧಿಯ ಜಾಲ ಯಾವ ರೀತಿಯಾಗಿ ಹೋಗುವಂಥದ್ದು ಅನ್ನೋದು ಅನೂಹ್ಯ, ಹೇಳೋಕ್ಕಾಗೋದಿಲ್ಲ ಅಂತ. ಹೀಗೆ ಭಗವಂತನ ಆಟದ ಬಂಡಿ ಈ ಜಗತ್ತು. ಈ ಬಂಡಿಯಲ್ಲಿ ನಮ್ಮ ಪ್ರಯಾಣ. ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ ಕುದರೆ ನೀನ್, ಅವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದಕುಸಿಯೇ ನೆಲವಿಹುದು ಮಂಕುತಿಮ್ಮ ಅಂದ್ರಲ್ಲ, ಈ ಜಟಕಾ ಬಂಡಿ ತರಹ ಆ ಕಾಲದಲ್ಲಿ ಎತ್ತಿನ ಬಂಡಿ ಚಕ್ಕಡಿ ಪ್ರವಹಣ ಹಾಗೆ ಆಗುವಂಥದ್ದು. ಅಂದರೆ ಬದುಕನ್ನ ಒಂದು ಬಂಡಿಯಾಗಿ ಹೋಲಿಸಿದವನು ಇವನೇ. ಬದುಕು ಸ್ಥಾವರವಲ್ಲ, ಜಡವಲ್ಲ, ಜಂಗಮ, ಸಂಚಾರಶೀಲವಾದದ್ದು. ಆದರೆ ನಮಗೆ ಯಾವ ಬಂಡಿ ಹತ್ತಬೇಕು ಅನ್ನೋ ವಿವೇಕ ಇರಬೇಕು, ಅದು ಬಹಳ ಮುಖ್ಯ. ಬಂಗಾರದ ಬಂಡಿನ ಮಣ್ಣಿನ ಬಂಡಿನ ಅನ್ನೋದಲ್ಲ ಮುಖ್ಯ, ಎಲ್ಲಿಗೆ ತಲುಪಬೇಕು ಅನ್ನೋ ಡೆಸ್ಟಿನೇಷನ್ ಬಹಳ ಮುಖ್ಯ ಅಂತ. ಕಡೆಗೂ ಚಾರುದತ್ತ ಹೇಳೋದು, ಇದಕ್ಕೆ ಮೃಚ್ಛಕಟಿಕಕ್ಕೆ ಬದಲಾಗಿ ಕನಕಶಕಟಿಕ ಅಂತ ಇಡಬಹುದಾಗಿತ್ತು, ಹೇಮಶಕಟಿಕ ಅಂತ ಇಡಬಹುದಾಗಿತ್ತು, ಬಂಗಾರದ ಬಂಡಿ ಅಂತ ಇಡಬಹುದಾಗಿತ್ತಲ್ಲ. ಅದು ಬರುತ್ತಲ್ಲ ಇಲ್ಲಿ. ಬಂಗಾರದ ಬಂಡಿ ಶಾಶ್ವತ ಅಲ್ಲ, ಮಣ್ಣಿನ ಬಂಡಿಯೇ ಶಾಶ್ವತ. ಮಣ್ಣಿನ ಮೂಲಕ ಬಾನಿಗೆ ನೀವು ಹೋಗಬಹುದು. ಇಫ್ ಯು ಚೂಸ್ ದಿ ರೈಟ್ ವೆಹಿಕಲ್, ಇಟ್ಸ್ ಇಮ್ಮೆಟೀರಿಯಲ್ ವೆದರ್ ಇಟ್ ಈಸ್ ಮಡ್ ಆರ್ ವೆದರ್ ಇಟ್ ಈಸ್ ಆಫ್ ಗೋಲ್ಡ್ ಅನ್ನುವುದು ಅವನ ಧ್ವನಿ. ಅಂದರೆ ಜೀವನ ಯಾತ್ರೆಗೆ ನೀವು ಯಾವುದೋ ಒಂದು ಕೆಲಸ ಕೈಗೊಳ್ಳಿ. ಚಾರುದತ್ತನ ತರ ವರ್ತಕದ ಕೆಲಸ ಮಾಡೋ ಬ್ರಾಹ್ಮಣ ಆದರೂ ಪರವಾಗಿಲ್ಲ, ಸಂವಾಹಕನ ಕೆಲಸ, ಕ್ಷೌರಿಕನಾದವನು ಬಾಡಿ ಮಾಸೇಜ್ ಮಾಡ್ತಾ ಇದ್ದ ಆ ಕೆಲಸವಾದರೂ ಪರವಾಗಿಲ್ಲ, ಗುರಿ ಸರಿಯಾಗಿದ್ರೆ ಸಾಕು. ಚಾರುದತ್ತ ಧರ್ಮದ ಗುರಿ ಇಟ್ಟುಕೊಂಡವನು, ಸಂವಾಹಕ ಜೂಜನ್ನು ಇಟ್ಟುಕೊಂಡವನು, ಆ ಜೂಜಿನಿಂದ ಪರಿವರ್ತಿತನಾಗಿ ಸನ್ಯಾಸಿಯಾದ, ಗುರಿ ಸರಿಯಾಯಿತು, ಆಗ ಎಲ್ಲವೂ ಶ್ರೇಯಸ್ಕರವಾಯಿತು. ಅವಳು ವೇಶ್ಯ ಕುಲದಲ್ಲಿ ಹುಟ್ಟಿದ ತಪ್ಪಲ್ಲ, ಭಗವಂತ ಅವಳನ್ನು ವೇಶ್ಯಾವೃತ್ತಿಯ ಬಂಡಿಗೆ ಹಾಕ್ಬಿಟ್ಟ. ಆದರೆ ಅವಳು ತಾನು ಗರತಿಯಾಗಬೇಕು ಅನ್ನೋ ಗುರಿ ಇಟ್ಟುಕೊಂಡು ಹೋದ್ಲಲ್ಲ, ಸರಿಯಾಯಿತು ಅಂತ. ಹೀಗೆ ಎಲ್ಲರ ಬದುಕಿನ ಬಂಡಿಗಳು ಯಾವ ಗುರಿಯನ್ನು ಮುಟ್ಟಬೇಕು ಅನ್ನೋದರ ಕಡೆ ಗಮನ ಇದ್ರೆ ಸರಿ. ನಾವು ಯಾವ ಬೋರ್ಡ್ ಈ ಬಸ್ಸು ನಮ್ಮನ್ನು ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಹತ್ತಬೇಕೆ ಹೊರತು, ಸೀಟ್ ಖಾಲಿ ಇದೆ ಅದಕ್ಕೆ ನಾನು ಯಶವಂತಪುರಕ್ಕೆ ಹೋಗಬೇಕಾಗಿದ್ದಾಗ ಜಯನಗರದ ಬಸ್ಗೆ ಹತ್ತು ಬಿಟ್ರೆ ಗತಿ ಏನು? ಹಾಗಾಗಿ ಬಂಗಾರ ಮಣ್ಣುಗಳೆಲ್ಲ ಇಲ್ಲಿರುವುದು ಮುಖ್ಯ, ಗಮ್ಯ ಅನ್ನುವಂಥದ್ದನ್ನ ಧ್ವನಿಸ್ತಾನೆ. ಮತ್ತೆ ಇಡೀ ಈ ಜಗತ್ತಿನ ಚಲನಶೀಲತೆಯನ್ನೇ ಹೇಳುವಾಗ ರಥ ಪ್ರತೀಕ ಮುಖ್ಯವಾಗಿ ಬರುತ್ತೆ. ಬಂಡಿ ರಥ ಎಲ್ಲ ಒಂದೇ. ರಥ ರಾಜತ್ವದ ಲಕ್ಷಣ. ಅಂದರೆ ರಥ ಅರಸೊತ್ತಿಗೆಯ ಅಧಿಕಾರದ ಸಂಕೇತ ಆದರೆ, ಶಕಟಿಕ ಜನಸಾಮಾನ್ಯರ ಬದುಕಿನ ಸಂಕೇತ. ನೋಡಿ, ಈ ಸರ್ಕಾರಿ ಬೋರ್ಡ್ ಹಾಕೊಂಡಿರ್ತಕ್ಕಂಥ ವೆಹಿಕಲ್ಲು ಅದು ಲೊಡಕಾಸಿ ಅಂಬಾಸಿಡರ್ ಆಗಲಿ ಕೌಂಟೆಸ್ ಆಗಲಿ ಯಾವುದೂ ಆಗಲಿ ಅದಕ್ಕೆ ಬೇರೆದೇ ಆದಂತಹ ಒಂದು ವರ್ಚಸ್ಸುಂಟು. ಅದೇ ಸಾಮಾನ್ಯರಾದಂತಹ ಮಾನವರದು, ಸಾಮಾನ್ಯ ಸಿವಿಲಿಯನ್ಸ್ದು ವೆಹಿಕಲ್ ಎಷ್ಟು ಅದ್ಭುತವಾದರೂ ಕೂಡ ಪೊಲೀಸ್ ಎಲ್ಲಿ ನಿಲ್ಲು ಅಂದ್ರೆ ಅಲ್ಲಿ ನಿಲ್ಲಬೇಕು. ಈ ಗವರ್ನರ್ ವೆಹಿಕಲ್ ಲೊಡಕಾಸಿ ಆಗಿದ್ರೂ ಅದು ರಾಜಮಾರ್ಗದಲ್ಲಿ ಹೋಗುವಂತೆ ಇಕ್ಕಟ್ಟಾದ ರಸ್ತೆಗಳಲ್ಲೂ ಹೋಗುತ್ತೆ. ಹಾಗಾಗಿ ಮುದ್ರಥಿಕ ಈ ರೀತಿಯಾಗಿ ಹೆಸರಿಟ್ಟಿಲ್ಲ, ಮೃತ್ ಶಕಟಿಕ ಅಂತ ಇಟ್ಟಿದ್ದಾನೆ. ಅದು ಪ್ರಕರಣ ಅಂತ ಅನ್ನೋದಕ್ಕೆ. ಇದು ಸಾಮಾನ್ಯ ಮಾನವರ ಬದುಕು. ಎಲ್ರಿಗೂ ರಥ ಏರುವಂತ ಅವಕಾಶ ಬರೋಲ್ಲ. ಎಲ್ಲರೂ ಗವರ್ಮೆಂಟ್ ಎಂಪ್ಲಾಯಿಗಳಾಗಿ ಆ ಗವರ್ಮೆಂಟಿನ ಫ್ಲಾಗ್ ಅನ್ನು ಹಾರಿಸಿಕೊಂಡು ರೆಡ್ ಲೈಟ್ ಅನ್ನು ಹಾಕಿಸ್ಕೊಂಡು ಹೋಗುವಂತ ಅನುಕೂಲತೆ ಬರೋಲ್ಲ. ಆದ್ರೆ ಯಾವ್ದಾದ್ರು ಒಂದು ಸೆಕೆಂಡ್ ಹ್ಯಾಂಡ್ ಮಾರುತಿನಾದ್ರೂ ಇಟ್ಕೋಬಹುದು, ಆ ಸ್ಥಿತಿ ಇದ್ದೇ ಇರುತ್ತೆ ಅಂತ. ಅಂದ್ರೆ ಸಾಮಾನ್ಯ ಜೀವನದ ಕಡೆಗೆ ಕವಿಯ ಅವಧಾರಣೆ ಎಷ್ಟಿದೆ. ಮತ್ತೆ ಸಾಮಾನ್ಯರೇ ಈ ಜಗತ್ತಿನಲ್ಲಿ ಜಾಸ್ತಿ ಇರುವುದು. ಈ ಸಾಮಾನ್ಯರ ಅಸಾಮಾನ್ಯತೆ ಏನು ಅದನ್ನು ನಾನು ತೋರಿಸ್ತೀನಿ ಅಂತನ್ನುವುದು ಕವಿಯ ಪ್ರತಿಜ್ಞೆ. ಇಲ್ಲಿ ಕಾಣುತ್ತೆ. ಅದು ಸಾಮಾನ್ಯರ ಅಸಾಮಾನ್ಯತೆ ಅನ್ನುವುದು ಎಷ್ಟು ಅದ್ಭುತವಾಗಿ ಕಾಣುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನನ್ನ ಭಾಷಣ ಈ 3 ದಿವಸಗಳಲ್ಲಿನ ದಿಕ್ಕಾಪಾಲಾಗಿ ಹೋಗುತ್ತೆ, ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹೋಗುತ್ತೆ. ದಯಮಾಡಿ ತಾವು ಅದನ್ನೆಲ್ಲ ಸಹಿಸಿಕೊಳ್ಳಬೇಕು ಅಂತ ಪ್ರಾರ್ಥಿಸ್ತೀನಿ. ಮತ್ತೆ 4 ದಿವಸ ಏನೇನೂ ಸಾಕಾಗೋದಿಲ್ಲ. ಮೃಚ್ಛಕಟಿಕವನ್ನ ಸಾಂಗೋಪಾಂಗವಾಗಿ 1 ವರ್ಷ ಪಾಠ ಹೇಳದಂತೆ ಹೇಳಬೇಕಾದಂಥದ್ದು, ಒಂದೊಂದು ಪದವನ್ನೂ ಚಪ್ಪರಿಸಿಕೊಂಡು ಹೇಳಬೇಕಾದದ್ದು. ಅಲ್ಲಿ ವಸಂತ ಸೇನೆಯ ತಾಯಿಯ ಒಂದು ವ್ಯಕ್ತಿತ್ವ ಬರುತ್ತೆ. ವಸಂತ ಸೇನೆಯ ತಾಯಿ ಎಂಥವಳು ಅಂತಂದ್ರೆ ಸಿಕ್ಕಾಪಟ್ಟೆ ದಪ್ಪಗಿರ್ತಕ್ಕಂಥವಳು. ಇಲ್ಲಿ 4ನೇ ಅಂಕದಲ್ಲಿ ವಿದೂಷಕ ವಸಂತ ಸೇನೆಯ ಮನೆಗೆ ಬರ್ತಾನೆ. ವಸಂತ ಸೇನೆಯ ಮನೆಗೆ ಬಂದು ಅವಳ ಬೇರೆ ಬೇರೆ ಅಟ್ಟಾಲಿಕೆಗಳಲ್ಲೆಲ್ಲ ಓಡಾಡಿಕೊಂಡು ಅವನು ಬರ್ತಾನೆ. ಬಂದಾಗ ವಸಂತ ಸೇನೆಯ ತಾಯಿಯನ್ನ ನೋಡ್ತಾನೆ. ಹಾಗೆ ತಾಯಿಯನ್ನ ನೋಡಿದಾಗ ಕೇಳ್ತಾನೆ,
ಇವಳು ಯಾರು ಅಂತ ಹೇಳ್ಬಿಟ್ಟಿದ್ನು ಹೇಳ್ತಾನೆ. ಇವರು ನಮ್ಮ ವಸಂತ ಸೇನೆಯವರ ತಾಯಿ ಅಂತ ಹೇಳ್ಬಿಟ್ಟಿದ್ನು ಅವಳು ಹೇಳ್ತಾಳೆ. ಆ ಭಾಗವನ್ನ ನಿಮಗೆ ಓದಿಯೇ ಹೇಳಬೇಕು, ಅಷ್ಟು ಸೊಗಸಾಗಿರುವಂಥದ್ದು. ಅಹೋ ಅಪವಿತ್ರ ಡಾಂಬಿಕಿನ್ಯಾ ಉದರ ವಿಸ್ತಾರ. ಆಹಾ, ಈ ಅಪವಿತ್ರವಾದ ಡಾಂಬಿಕೆಯ ಉದರ ವಿಸ್ತಾರ ಎಷ್ಟು ದೊಡ್ಡದಾಗಿದೆ ಅಂತ, ಅಷ್ಟು ದಪ್ಪ ಹೊಟ್ಟೆ ಅವಳದು. ತತ್ಕಿಂ ಏತಾಂ ಪ್ರವೇಶ್ಯ ಮಹಾದೇವಮಿವ ದ್ವಾರಶೋಭಾ ಇಹ ಗೃಹೇ ನಿರ್ಮಿತ. ಮೊದಲು ಶಿವಲಿಂಗನ ಸ್ಥಾಪನೆ ಆಗಿರೋ ಜಾಗಕ್ಕೆ ಆಮೇಲೆ ಸುತ್ತಲೂ ದೇವಸ್ಥಾನ ಕಟ್ತಾರಲ್ಲ, ಹಾಗೆ ಮೊದಲು ಇವಳನ್ನಿಟ್ಟು ಆಮೇಲೆ ಸುತ್ತಲೂ ಗೋಡೆ ಬಾಗಿಲು ಎಲ್ಲ ಕಟ್ಟದ್ರ ಅಂತ ಕೇಳ್ತಾನೆ. ಅದಕ್ಕೆ ವಸಂತ ಸೇನೆಯ ಸಖಿ ಅವಳು ವಿದೂಷಕನಿಗೆ ಹೇಳ್ತಾಳೆ, ಹತಾಶ ಮೈವಂ ಉಪಹಾಸ ಅಸ್ಮಾಕಂ ಮಾತರಂ. ಅಮ್ಮ, ಅಯ್ಯೋ ಛಿ, ನಮ್ಮ ತಾಯಿನೆಲ್ಲ ಹೀಗೆ. ಅಮ್ಮ, ನಮ್ಮ ಅಮ್ಮನವರು. ಅವಳು ಗರ್ವಾಲಿ, ವಸಂತ ಸೇನೆ ತಾಯಿ. ಅವಳನ್ನು ಹೀಗೆಲ್ಲ ಅಪಹಾಸ ಮಾಡಬೇಡ. ಏಷಾಕಲು ಚಾತುರ್ಥಿಕೇನ ಪೀಡ್ಯತೆ. ಇವಳು 4 ದಿವಸದಿಂದ ಜ್ವರ, ಅದು 4 ದಿವಸಕ್ಕೊಮ್ಮೆ ಬರೋ ಜ್ವರ ಅಂತಲೂ ಹೇಳ್ತಾರೆ, ಚಾತುರ್ಥಿಕ ಅಂತನೋ ಜ್ವರಕ್ಕೆ. ಆಗ ಇವನು ವಿದೂಷಕ ಹೇಳ್ತಾನೆ, ಭಗವನ್ ಚಾತುರ್ಥಿಕ ಏತೇನು ಉಪಚಾರೇಣ ಮಾಮಪಿ ಬ್ರಾಹ್ಮಣಂ ಆಲೋಕಯ. ಭಗವನ್ ಚಾತುರ್ಥಿಕ ಜ್ವರ, ದಯಮಾಡಿ ಈ ಉಪಚಾರ ನನಗೂ ಮಾಡು ಅಂತ. ಜ್ವರ ಬಂದ್ರು ಎಷ್ಟು ದಪ್ಪಗಿರಬಹುದು ಅಂದ್ರೆ ನಾನು ಹೊಟ್ಟೆಗಿಲ್ದೆ ಒದ್ದಾಡ್ತಾ ಇರೋನು, ನನಗೆ ಬರಲಿ ಜ್ವರ ಅಂತ ಹೇಳ್ತಾನೆ. ಮೃಚ್ಛಕಟಿಕದ ಹಾಸ್ಯ ಲೋಕೋತ್ತರವಾದ ಹಾಸ್ಯ ಬಿಡಿ. ಆಮೇಲೆ ಕೇಳ್ತಾನೆ, ದಾಸ್ಯಾಪುತ್ರಿ ವರಂ ಈದೃಶಃ ಶೂನಪೀನ ಜಠರೋ ಮೃತಯೇವ. ಇಂತಹ ಶೂನಪೀನ ಅಂತಂದ್ರೆ ಹೋಲಿಕೆಗಿಲ್ಲದಷ್ಟು ದಪ್ಪಿಗಿರ್ತಕ್ಕಂಥ ಹೊಟ್ಟೆಗಿರೋರು ಸತ್ತಿರೋದು ಒಂದೇ, ಬದುಕಿರೋದು ಒಂದೇ. ಇವರು ಒಂದು ವೆಜಿಟಬಲ್ ತರ ಇದ್ದಾರೆ ಇವರಷ್ಟೇನೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾನೆ. ಆಮೇಲೆ ಕೇಳ್ತಾನೆ, ಇವಳನ್ನ ಹೊರಗಡೆ ತುಂಡು ಮಾಡಿ ತಗೊಂಡು ಹೋಗ್ತಾರಾ ಸತ್ತ ಮೇಲೆ? ಒಂದಷ್ಟು ನಾಯಿ ನರಿಗಳಿಗೆ ಒಳ್ಳೆ ಆಹಾರ ಆಗುತ್ತಲ್ವಾ ಅಂತೆಲ್ಲ. ಇಂಥವಳು ವಸಂತ ಸೇನೆಯ ಫಿಸಿಕ್, ಅವಳ ತಾಯಿಯ ಫಿಸಿಕ್, ಅವಳ ತಾಯಿಯ ಭೌತಿಕ ರೂಪ ಇಂಥದ್ದು. ಇನ್ನು ಅವಳ ಬೌದ್ಧಿಕ ರೂಪ, ಮಾನಸಿಕ ರೂಪ ಎಂಥದ್ದು ಅಂದ್ರೆ 2ನೇ ಅಂಕದಲ್ಲೇ ಬರುತ್ತೆ. ವಸಂತ ಸೇನೆಯ ತಾಯಿ ಹೇಳಿ ಕಳಿಸ್ತಾಳೆ, ಶಕಾರ 1000 ನಾಣ್ಯಗಳನ್ನ ಕೊಟ್ಟು ಕಳಿಸಿದ್ದಾನೆ ಒಂದು ಈವ್ನಿಂಗ್ಗೆ. ಸುಮ್ಮನೆ ಅವನ ಹತ್ರ ಹೋಗಿ ಮಾತಾಡಿ ಫ್ಲರ್ಟ್ ಮಾಡಿ ಬರಬೇಕು, ರಥ ಬೇರೆ ಕಳಿಸಿದ್ದಾನೆ, ರೆಡಿ ಆಗು ಅಂತ. ಇಂಥ ತಾಯಿ ವಸಂತ ಸೇನೆಯ ತಾಯಿ. ಇವಳ ಕಂಡ್ರೆ ನಮಗೆ ಏನು ಒಪಿನಿಯನ್ ಇರಬಹುದು ನೋಡಿ. 9ನೇ ಅಂಕದಲ್ಲಿ ವಸಂತ ಸೇನೆಯನ್ನ ಚಾರುದತ್ತ ಕೊಲೆ ಮಾಡಿದ್ದಾನೆ ಅಂತ ಒಂದು ಆಕ್ಷೇಪ ಬರುತ್ತೆ. ಬಂದಾಗ ವಸಂತ ಸೇನೆಯ ಆಭರಣಗಳಿಗಾಗಿ ಕೊಲೆ ಮಾಡಿರೋದು ಅಂತ. ವಸಂತ ಸೇನೆಯ ಆಭರಣ ಯಾವುದು? ಚಾರುದತ್ತ ತನ್ನ ಗೆಳೆಯನ ಮೂಲಕ ಮಗನ ಬಂಡಿ ಬಂಗಾರ ಮಾಡಿಸೋದಿಕ್ಕಿಂತ ಅವಳು ಕೊಟ್ಟಿದ್ದು ಬೇಡಪ್ಪ, ಅವಳು ಒಡವೆ ಅವಳಿಗೆ ಕೊಡು ಅಂತ ಗಂಟು ಕಟ್ಟಿ ಕೊಟ್ಟು ಕಳಿಸಿರ್ತಾನೆ. ಆ ಗಂಟು ಇವಳು ತಗೊಂಡು ಹೋಗ್ತಾ ಇದ್ದನು ಸ್ನೇಹಿತ ವಿದೂಷಕ ಮೈತ್ರೇಯ ತನ್ನ ಗೆಳೆಯ ಚಾರುದತ್ತನ್ನ ಕೋರ್ಟ್ಗೆ ಎಳ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ಗಂಟಿನ ಸಮೇತ ಓಡೋಗ್ತಾನೆ. ಅಲ್ಲಿ ಜಗಳ ಆಡೋಕೆ ಶುರು ಮಾಡ್ತಾನೆ. ನನ್ನ ಸ್ನೇಹಿತ ನಿರಪರಾಧಿ, ನಿಸ್ಪೃಹ, ಪ್ರಾಮಾಣಿಕ, ಸತ್ಯಸಂಧ, ಅವನನ್ನು ಯಾಕೆ ಎಳೆದಾಡ್ತಿದ್ದೀರಾ ಅಂತ ಗಲಾಟೆ ಮಾಡುವಾಗ ಗಂಟು ಬಿಚ್ಕೊಂಡು ಒಡವೆ ಚೆಲ್ಲಾಪಿಲಿ ಆಗುತ್ತೆ. ಇದೇ ವಸಂತ ಸೇನೆ ಒಡವೆ, ಇದಕ್ಕೋಸ್ಕರವೇ ಕೊಂದಿದ್ದಾನೆ ಅಂತ. ಇದು ವಸಂತ ಸೇನೆ ಒಡವೆ ಅಂತ ಐಡೆಂಟಿಫೈ ಮಾಡಬೇಕಲ್ಲ, ಅದಕ್ಕೆ ವಸಂತ ಸೇನೆ ತಾಯಿಯನ್ನು ಕರೆಸ್ತಾರೆ ಸಾಕ್ಷಿಯಾಗಿ. ಆಗ ಅವಳು ನೋಡ್ತಾಳೆ, ಚಾರುದತ್ತನ ನೋಡಿ ನನ್ನ ಮಗಳ ರುಚಿ ಯೌವನ ಸಾರ್ಥಕವಾಯಿತು, ಇಂಥ ನೋಡಿದ್ರೆ ದೊಡ್ಡವನು ಮಹನೀಯ ಅನ್ಸುತ್ತೆ, ಹಾಗಾಗಿ ಇವರು ತಪ್ಪು ಮಾಡಿರಲಾರ ಅಂತ ಹೇಳಿ ಒಡವೆ ನೋಡಿದ ತಕ್ಷಣ ನಿಜವಾಗಿ ಮಗಳ ಒಡವೆನೆ, ಇದು ಮಗಳ ಒಡವೆ ತರಾನೇ ಇದೆ ಡಿಸೈನು, ಆದರೆ ಮಗಳದಲ್ಲ ಅಂತಂದು ಬಿಡ್ತಾಳೆ. ಯಾವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಏರಿ ಬಿಡ್ತಾಳೆ. ಇದು ಮೃಚ್ಛಕಟಿಕಕಾರ ಮಾಡುವುದು. ನಮ್ಮ ಬದುಕು ಮಣ್ಣಿನ ಬಂಡಿಯೇ ಆಗಿರಬಹುದು, ಅದು ಬಂಗಾರದ ರಥ ಆಗಿಲ್ಲದೆ ಇರಬಹುದು, ರಾಜರಥ, ಯಜ್ಞರಥ, ಪುಷ್ಯರಥ, ಕರ್ಣೀರಥ ಇವೆಲ್ಲ ಆಗದೆ ಇರಬಹುದು. ಆದರೆ ಪ್ರಾಮಾಣಿಕವಾದ ಮಣ್ಣಿನ ಬಂಡಿಯಾಗಿ ನೆಮ್ಮದಿಯ ಗುರಿಯನ್ನು ಕಾಣುವುದಿದ್ರೆ ಅದು ಯಾತಕ್ಕೆ ನಿಂದ್ಯವಾಗುತ್ತೆ, ಅದು ಯಾತಕ್ಕೆ ಹೈನ್ಯವಾಗುತ್ತೆ? ಖಂಡಿತ ಅದು ಉಪಾದೇಯ ಅಂತ ಬದುಕಿಗೆ ಒಂದು ಭರವಸೆಯ ಬೆಳಕನ್ನು ಕೊಡುವಂತ ಹೆಸರನ್ನಿಟ್ಟಿದ್ದಾರೆ. ಪ್ರಪಂಚದಲ್ಲಿ ಯಾವ ನಾಟಕಗಳು ಈ ಸಂಸ್ಕೃತ ನಾಟಕಗಳಂತ ಹೆಸರುಗಳನ್ನು ಹೊಂದಿಲ್ಲ. ಶೇಕ್ಸ್ಪಿಯರ್ನ ಅಷ್ಟೂ ನಾಟಕಗಳ ಹೆಸರು ಹೇಳಿ, ಮಹಾಕವಿಯೇ ನಿಜ, ಮಹಾ ಅದ್ಭುತವಾದಂಥ ಪ್ರತಿಭಾಶಾಲಿ, ಆದರೆ ಅವನ ಒಂದು ನಾಟಕದ ಹೆಸರು ಧ್ವನಿಪೂರ್ಣವಾಗಿಲ್ಲ. ಮರ್ಚೆಂಟ್ ಆಫ್ ವೆನಿಸ್, ಮ್ಯಾಕ್ಬೆತ್, ಕಿಂಗ್ ಲಿಯರ್, ಜೂಲಿಯಸ್ ಸೀಸರ್, ಆಂಟನಿ ಅಂಡ್ ಕ್ಲೇಪಾಟ್ರಾ, ಟ್ರಾಯ್ಲಸ್ ಅಂಡ್ ಕೆಸಿಡ್ರಾ. ಏನದು? ವ್ಯಂಜನಾ ವ್ಯಾಪಾರ ಇಲ್ಲ ಅಲ್ಲಿ, ಶೀರ್ಷಿಕೆಗಳಲ್ಲಿ ವಕ್ರತೆ ಇಲ್ಲ. ಎಲ್ಲಿಯೋ ಒಂದು 12th ನೈಟ್ ಇರಬಹುದು, ವಿಂಟರ್ ಸ್ಟೇಲ್ ಇರಬಹುದು, ಈ ಥರದ್ರೊಳಗೆ ವ್ಯಂಜನಾ ವ್ಯಾಪಾರ ಕಾಣುತ್ತೆ. ಅವನ 37ಕ್ಕೂ ಹೆಚ್ಚಿನ ನಾಟಕಗಳ ಪೈಕಿ 30ಕ್ಕೂ ಹೆಚ್ಚು ಸಪ್ಪೆಯಾದ ಶೀರ್ಷಿಕೆಯನ್ನೇ ಹೊಂದಿವೆ.
ಆದರೆ ಮೃಚ್ಛಕಟಿಕ, ಅಭಿಜ್ಞಾನ ಶಾಕುಂತಲ, ಪದ್ಮ ಪ್ರಾಭೃತಕ ಇವೆಲ್ಲ, ಮುದ್ರಾ ರಾಕ್ಷಸ, ಒಂದೊಂದು ಅರ್ಥಪೂರ್ಣವಾದ ಕುಂದಮಾಲ, ಅರ್ಥಪೂರ್ಣವಾದ ಧ್ವನಿಪೂರ್ಣವಾದ ಹೆಸರುಗಳು. ಈ ಹೆಸರಿನಲ್ಲಿಯೇ ಅಷ್ಟು ಸ್ವಾರಸ್ಯವನ್ನ ಕವಿ ಇಟ್ಟಿದ್ದಾನೆ. ಇನ್ನ ಕವಿಯ ಹಿನ್ನೆಲೆಯನ್ನು ಸ್ವಲ್ಪ ನೋಡೋಣ. ಇದರ ಕವಿ ಶೂದ್ರಕ ಅಂತ ಹೇಳಿದನಲ್ಲ, ಈ ಶೂದ್ರಕ ಅಂತಂದ ತಕ್ಷಣ ಶೂದ್ರನ ಅಂತ ಅಂದಬಹುದು. ಈ ಶೂದ್ರ ಅಂತಂದ್ರೆ ನಮ್ಮಲ್ಲಿ ಈ ಹೊತ್ತು ತುಂಬಾ ದುರಭಿಪ್ರಾಯ ಇದೆ, ಜೊತೆಗೆ ದುರಹಂಕಾರವೂ ಇದೆ. ಶೂದ್ರ ಪ್ರಜ್ಞೆ ಅಂತ ಅನ್ನುವುದನ್ನು ಒಂದು ಜಂಬವಾಗಿ ಮಾಡುವಂಥದ್ದು. ಹೀಗೆ ತಿರಸ್ಕಾರಕ್ಕೂ ಕೂಡ ಪುರಸ್ಕಾರಕ್ಕೂ ಕೂಡ ತಪ್ಪು ತಪ್ಪಾದ ರೀತಿಯಲ್ಲಿ ತುತ್ತಾಗಿರ್ತಕ್ಕಂಥ ಶಬ್ದ ಶೂದ್ರ. ಶುಚಾ ದ್ರವತಿ ಇತಿ ಶೂದ್ರ ಅಂತ, ದುಃಖಕ್ಕೆ ಕರಗಿ ಸ್ಪಂದಿಸುವಂಥವನು ಶೂದ್ರ ಅಂತ ಅದರ ನಿರ್ವಚನ ಅಂತ ಶಂಕರರೇ ಅವರ ಛಾಂದೋಗ್ಯ ಭಾಷ್ಯದಲ್ಲಿ ಬರೀತಾರೆ. ಮೊದಲ ಬಾರಿಗೆ ಶೂದ್ರ ಶಬ್ದದ ನಿರ್ವಚನ ಅಂದರೆ ದುಃಖಕ್ಕೆ ಕರಗುವಂತ ಮನಸ್ಸಿರುವವರು, ದುಃಖಕ್ಕೆ ಕರಗುವವರು, ಸ್ಪಂದಿಸುವಂಥವರು ಶೂದ್ರರು ಅಂತ. ಯಾರು ಶೂದ್ರರಾಗೋಕ್ಕೆ ಇಷ್ಟಪಡೋಲ್ಲ ಆ ದೃಷ್ಟಿಯಿಂದ. ಮತ್ತೆ ಈ ಪ್ರತ್ಯಯ ಅನ್ನೋದು ಪ್ರೀತಿ, ಸ್ವಾರ್ಥ, ಪರಿಚಯ ಇವೆಲ್ಲಕ್ಕೂ ಬಳಕೆ ಆಗುವಂಥದ್ದು. ಯಾವನೋ ಹುಡುಗ ಬಾಲ, ನಮಗೆ ಗೊತ್ತಿರುವ ಹುಡುಗ ಬಾಲಕ. ಹಾಗೆ ಚಿಕ್ಕದಾದದ್ದು, ಚೊಕ್ಕನಾದದ್ದು, ನಾವು ಬೆಳೆಸಿದ್ದು, ಆ ಥರದ್ದಕ್ಕೂ ವೃಕ್ಷಕ ಅಂದ್ರೆ ನಾವು ಬೆಳೆಸ್ತಿರ್ತಕ್ಕಂಥ ಚಿಕ್ಕ ಗಿಡ, ಯಾವುದೋ ಬೀದಿ ವೃಕ್ಷ. ಇಲ್ಲಿ ಇಡೀ ನಾಟಕದಲ್ಲಿ ಅನೇಕ ಕಕಾರಗಳಿಂದ ಮುಗಿಯುವಂತ ಹೆಸರುಗಳು ಬರ್ತವೆ. ಕವಿಯೇ ಶೂದ್ರಕ, ರಂಗಸ್ಥಳಕ್ಕೆ ಬರದೇ ಇರತಕ್ಕಂಥ ಒಂದು ಪಾತ್ರ ರಾಜ ಪಾಲಕ, ಅವನ ವಿರುದ್ಧ ಬಂಡೆದ್ದಂಥವನು ಆರ್ಯಕ, ಆ ರಾಜನ ವೇಶ್ಯೆಯ ತಮ್ಮ ಈ ಇಡೀ ನಾಟಕದ ಖಳ ಶಕಾರ, ಅವನ ಹೆಸರು ಸಂಸ್ಥಾನಕ, ಅವನ ಬಂಡಿ ಓಡಿಸುವವನು ಸ್ಥಾವರಕ, ಚಾರುದತ್ತನ ಬಂಡಿ ಓಡಿಸುವವನು ವರ್ಧಮಾನಕ, ಮತ್ತು ಒಬ್ಬ ಬ್ರಾಹ್ಮಣ ಕಳ್ಳತನಕ್ಕೆ ಇಳಿದಿರ್ತಾನೆ ಹೊಟ್ಟೆಪಾಡು ಏನೂ ಇಲ್ಲದೆ, ಅವನು ಶರ್ವಿಳಕ. ಮತ್ತೆ ಊರಾಚೆ ಚೆಕ್ ಪೋಸ್ಟ್ ಅಲ್ಲಿ ಕಾವಲಕ್ಕೆ ನಿಂತಂತವರು ಒಬ್ಬ ಚಮ್ಮಾರ, ಇನ್ನೊಬ್ಬ ಕ್ಷೌರಿಕ ಕುಲದವನು, ಅವರಿಬ್ರು ಚಂದನಕ, ವೀರಕ. ಹೀಗೆ ಯಾರು ನೋಡಿದ್ರೂ ಕೂಡ ಸುಮಾರು ಜನ ಕಕಾರದಿಂದಲೇ ಸಂವಾಹಕ, ಮಾಥುರಕ, ಹೀಗೆ ಎಲ್ಲ ಕಕಾರದಿಂದ. ಅಂದರೆ ಎಲ್ಲರೂ ಆತ್ಮೀಯರು ಅಂತ. ಇಲ್ಲಿ ವಿಲನ್ ಇರಬಹುದು, ಹೀರೋಗೆ ಬಹಳ ಆತ್ಮೀಯರಿರಬಹುದು, ಮತ್ತೆ ಆ ಊರಿಗೆ ರಾಜನಾಗತಕ್ಕಂಥ ಆರ್ಯಕ ಇರಬಹುದು, ಆ ಊರಿಗೆ ರಾಜನಾಗಿದ್ದರೂ ತುಂಬಾ ಟೈರೆಂಟ್ ಆಗಿರ್ತಕ್ಕಂಥವನಿರಬಹುದು, ಪಾಲಕ, ಎಲ್ಲರೂ ಕೂಡ ಆತ್ಮೀಯರೇ. ಅಂದರೆ ಈ ಕೃತಿಯಲ್ಲಿ ಪ್ರತಿಯೊಬ್ಬರೂ ನಮಗೆ ಬೇಕಾದವರು. ರಸದೃಷ್ಟಿಯಲ್ಲಿ ನಾಯಕ, ಪ್ರತಿನಾಯಕ, ನಾಯಿಕೆ, ಪ್ರತಿನಾಯಿಕೆ, ಎಲ್ಲರೂ ಹೀರೋ, ವಿಲನ್ನು, ವ್ಯಾಂಪು ಎಲ್ಲ ನಮಗೆ ಬೇಕಾದವರು ಅಂತ, ಅದು ಒಂದರ್ಥ. ಮತ್ತೆ ಇನ್ನೊಂದು, ಎಲ್ಲರಲ್ಲಿಯೂ ಒಂದೆಳೆಯ ಸ್ವಾರ್ಥ ಕೆಲಸ ಮಾಡ್ತಾ ಇದೆ ಅಂತ. ಪ್ರತಿಯೊಬ್ಬರಲ್ಲಿಯೂ ಸ್ವಾರ್ಥ ಒಂದು ಉಂಟು, ಒಬ್ಬೊಬ್ಬರು ಇನ್ನೊಂದು ರೀತಿ ಬಯಸ್ತಕ್ಕಂಥದ್ದು. ನೋಡಿ, ಅತ್ಯಂತ ಚಿಕ್ಕ ವಯಸ್ಸಿನವನು ಈ ನಾಟಕದಲ್ಲಿ ರೋಹಸೇನ. ಅವನಿಗೆ ಒಂದು ಬಯಕೆ, ಮಣ್ಣಿನ ಬಂಡಿ ಬಂಗಾರದ ಬಂಡಿ ಆಗಬೇಕು ಅಂತ. ಚಾರುದತ್ತನ ಬಯಕೆ ಬಡವ, ಆ ಊರಿನ ಅತ್ಯಂತ ಶ್ರೀಮಂತ ವೇಶ್ಯೆಯನ್ನು ಬಯಸುವಂತಹದ್ದು. ನಿರ್ಧನಸ್ಯ ವಿಷಂ ವೇಶ್ಯ, ಸುಭಾಷಿತದ ಒಂದು ಮಾತು. ಬಡವನಿಗೆ ವಿಷ ಯಾವುದು ಅಂದ್ರೆ ವೇಶ್ಯೇನೇ ವಿಷ ಅಂತ, ಅವನಂಥದ್ದು ಚಾರುದತ್ತನಿಗೆ. ಇನ್ನ ವೇಶ್ಯ ವೃತ್ತಿ ಅಂತಂದ್ರೇನೆ ಯಾರಿಗೂ ಅಂಟಿಕೊಳ್ಳದೆ ಇರತಕ್ಕಂಥದ್ದು. ಸತ್ಯಾನೃತಾಚ ಪುರುಷ ಪ್ರಿಯವಾದಿನೀಚ ನಿತ್ಯವ್ಯಯ ಪ್ರಚುರ ನಿತ್ಯ ಧನಾಗಮಾಚ ಹಿಂಸ್ರಾ ದಯಾಲುರಪಿ ಚಾರ್ಥಪರ ವದಾನ್ಯ ವಾರಾಂಗನೇವ ನೃಪನೀತಿರ ಅನೇಕ ರೂಪ ಅಂತಲೇ ಒಂದು ಸುಭಾಷಿತ ಉಂಟು. ಸುಳ್ಳು ಹೇಳಬೇಕು, ಸತ್ಯ ಹೇಳಬೇಕು, ಮೃದುವಾಗಿರಬೇಕು, ಕಠಿಣವಾಗಿರಬೇಕು, ವಯ್ಯಾರ ಮಾಡಬೇಕು, ಬಿಂಕ ತೋರಿಸಬೇಕು, ಉದಾರತೆಯನ್ನು ಇಟ್ಕೊಳ್ಬೇಕು, ಜಿಪುಣತನವನ್ನು ಇಟ್ಕೊಳ್ಬೇಕು. ಹೀಗೆ ಕಾನ್ಫ್ಲಿಕ್ಟಿಂಗ್ ಕ್ವಾಲಿಟೀಸ್ಗೆಲ್ಲ ಸೇರ್ಕೊಂಡಿರಬೇಕು, ಯಾರ ಜೊತೆಗೂ ಅಂಟಿಕೊಳ್ಳಬಾರದು. ವೇಶ್ಯ ದ್ರವ್ಯ ರುಚಿ ಅಷ್ಟೇ. ಅವಳು ಗಂಡ ದುಡ್ಡು, ಇನ್ಯಾವುದೂ ಅಲ್ಲ. ಆ ನಾಜೂಕಯ್ಯ ಹೇಳ್ತಾನಲ್ಲ ದೇವದಾಸಿಯಲ್ಲಿ, ಜಡಜಣ ರೂಪಾಯಿ ಅವಳ ಗಂಡ ಅದು. ಆದರೆ ಇವಳು ವಸಂತ ಸೇನೆ ನಿರ್ಧನಂ ಕಾಮಯಮಾನ ವೇಶ್ಯ ಅವಚನೀಯ ಭವಿಷ್ಯತಿ. ಬಡವನನ್ನ ಬಯಸಿದ ವೇಶ್ಯನ ಯಾರೂ ಬೈಯೋಲ್ಲ. ಹಾಗಾಗಿ ಈ ವೇಶ್ಯೆಯನ್ನು ಬೈಯೋದು ದುಡ್ನಾಸೆವಳು ಅಂತ. ನಾನು ಬಡವನ್ನು ಬಯಸಿದ್ರೆ ನನ್ನನ್ನು ಯಾರೂ ಬೈಯೋದಿಲ್ಲ, ಅದಕ್ಕಾಗಿ ಶಾರದತ್ತನ್ನು ನಾನು ಬಯಸ್ತೀನಿ ಅಂತಾಳೆ. ಹೀಗೆ ಇವಳು ವೇಶ್ಯೆ ಹೋಗಿ ಗರತಿ ಆಗಬೇಕು ಅಂತ ಬಯಸ್ತಕ್ಕಂಥದ್ದು. ಬ್ರಾಹ್ಮಣ ಅಧ್ಯಾಪನ ಮಾಡಬೇಕಾದವನು ಚೌರ್ಯ ಮಾಡ್ತಾ ಇದ್ದಾನೆ. ಸ್ವರ್ಣಸ್ತೇನ ಪಂಚಮಹಾಪಾತಕಗಳಲ್ಲಿ ಒಂದು, ಅದನ್ನು ಮಾಡ್ತಾನೆ ಅವನು. ಮತ್ತೆ ಗೊಲ್ಲರಕೇರಿಯಲ್ಲಿ ಹುಟ್ಟಿದಂಥವನು ಆರ್ಯಕ, ಪಾಲನೆಯನ್ನೇ ಮಾಡಕ್ಕೆ ಬರದೇ ಇರೋ ರಾಜ ಪಾಲಕ.
ಆ ಪಾಲಕ ಮಹಾರಾಜನ ವೇಷೆಯ ತಮ್ಮ ಸಂಸ್ಥಾನಕ. ರಾಜ ಕಾಣಿಸೋದೇ ಇಲ್ಲ ರಂಗಸ್ಥಳದಲ್ಲಿ. ಗವರ್ನಮೆಂಟ್ ಈಸ್ ಔಟ್ ಆಫ್ ಪಿಕ್ಚರ್. ಆದರೆ ಈ ಭಾಮೈದಂದ್ರಿದ್ದಾರಲ್ಲ, ಈ ಹಿಂದಿಯಲ್ಲಿ ಸಾಲ ಅಂತ ಒಂದು ಬೈಗಳಿದೆ ತುಂಬಾ, ರಾಜನ ಭಾಮೈದ ಅಂತ ಅನ್ನೋದು. ಅಂದ್ರೆ ತುಂಬಾ ಜನ ಭಾಮೈದಂದ್ರು ಅಂತ. ಚಂದಮಾಮದ ಒಂದು ಕತೆ ಇತ್ತು, ಅದು ಕಥೆಯಲ್ಲಿ ಬರುತ್ತೆ ರಾಜನ ಭಾಮೈದ ಅಂತ. ಒಂದು ಊರಿನಲ್ಲಿ ಏನೂ ಸರಿಯಾಗಿ ಕೆಲಸ ನಡೆಯಲ್ಲ. ರಾಜ ಆ ಊರಿನ ಎಲ್ಲ ಇಡೀ ಸಾಮ್ರಾಜ್ಯದ ಚಕ್ರವರ್ತಿ, ಅವನು ಆ ಪ್ರಾಂತಕ್ಕೆ ಹೋಗ್ತಾನೆ, ಆ ಊರಿಗೆ ಹೋಗ್ತಾನೆ, ಆ ಜನಪದಕ್ಕೆ ಹೋಗ್ತಾನೆ, ಪ್ರತಿಯೊಂದು ಕಡೆಯಲ್ಲೂ ನೋಡ್ತಾನೆ, ಯಾವುದೂ ಸರಿಯಾಗಿರಲ್ಲ. ಕೇಳಿದ್ರೆ ಇದು ರಾಜನ ಭಾಮೈದೊಂದು, ಇದು ರಾಜನ ಭಾಮೈದೊಂದು ಅಂತ ಹೇಳ್ತಾ ಇರ್ತಾರೆ. ಈ ರಾಜನಿಗೆ ಎಷ್ಟು ಜನ ಭಾಮೈದಂದ್ರು, ಈ ರಾಜನಿಗೆ ಇರೋದೇ ಇಬ್ಬರು ಹೆಂಡತಿರು. ನೋಡಿದ್ರೆ ಒಂದು 60-70 ಜನ ರಾಜರ ಭಾಮೈದಂದ್ರು ಅಧಿಕಾರದಲ್ಲಿದ್ದಾರಲ್ಲ, ಒಂದೂ ಸರಿಯಾಗಿ ನಡೀತಾ ಇಲ್ವಲ್ಲ ಅಂತ. ಆಮೇಲೆ ತನ್ನ ಮಂತ್ರಿನ ಕೇಳ್ತಾನೆ, ಏನಿದು ಅಂತ. ಏನಿಲ್ಲ, ರಹಸ್ಯ, ಈ ಜನಪದಕ್ಕೆ ಪ್ರಭು ಇದಾನಲ್ಲ, ಅವನು ನಿಮ್ಮ ಭಾಮೈದ. ಹಾಗಾಗಿ ಅವನು ಅಯೋಗ್ಯ, ಅವನ ಕೈ ಕೆಳಗಿರೋ ಅಧಿಕಾರಿಗಳೆಲ್ಲ ಅಯೋಗ್ಯರು. ನೀವು ನಿಮ್ಮ ತಂಗಿಗೆಲ್ಲಿ ಹೆಂಡತಿಗೆಲ್ಲಿ ಬೇಸರವಾಗುತ್ತೋ ಅಂತ ಹೆಂಡತಿ ತಮ್ಮನ್ನು ಲೀನಿಯಂಟಾಗಿ ನೋಡ್ಕೊಳ್ತಾ ಇದ್ದೀರಾ, ಅದು ಬಂದಿರುವುದು ಅಂತ. ಹೀಗೆ ಇವನ ಸಾಲ, ಹಿಂದಿನಲ್ಲಿ ಬೈಯೋದೇ ಉಂಟು ಹಾಗೆ ಸಾಲ ಅಂತ. ಸಾಲ ಅಂದ್ರೆ ಶಾಲಾ ಅಂತ, ಸಂಸ್ಕೃತದ ಶಾಲ ಶಬ್ದ. ಶಾಲ ಅಂದ್ರೆ ಭಾಮೈದನ. ಇವನು ರಾಜ್ಯಶ್ಯಾಲ, ನಗರಶ್ಯಾಲ ಅಂತ ಊರಿಗೆ ಭಾಮೈದನ, ರಾಜ್ಯಕ್ಕೆ ಭಾಮೈದನ ಅಂತ ಹೇಳ್ಕೊಂಡು ಬರ್ತಾರೆ, ನಗರಶ್ಯಾಲ ಅಂತ. ಜೊತೆಗೆ ಸಂಸ್ಕೃತದ ಇಡಿಯಂನಲ್ಲಿ ಈ ಪ್ರಾಕೃತದಲ್ಲಿ ಶಾಲ ಸಾಲ ಆದಾಗ ತೋಳ ಅಂತಲೂ ಅರ್ಥ ಉಂಟು. ಆ ತೋಳನ ಹೊಟ್ಟೆ ಬಾಕತನ ಏನಿದೆ ಅದು ಇಲ್ಲ ತೋರ್ತಕ್ಕಂಥದ್ದು ಅಂತ. ಅಷ್ಟು ಸೊಗಸಾಗಿ ಆ ಥರ ಮಾಡಿದ್ದಾನೆ. ಹೀಗೆ ಅವನು ಶಕಾರ, ಪರಮನೀಚ, ಕುರೂಪಿ, ಅಯೋಗ್ಯ, ಲಂಪಟ, ನೃಶಂಸ, ಭೀರು, ಪಾತಕಿ, ಏನು ಸಕಲ ದುರ್ಗುಣಗಳಿವೆ ಅವುಗಳ ತವರು ಇವನು. ಅವನಿಗೆ ವಸಂತ ಸೇನೆ ಅಂತ ಸಕಲ ಸದ್ಗುಣಗಳ ಖನಿ, ಅವಳನ್ನು ಅವನು ಬಯಸ್ತಾನೆ. ಮತ್ತೆ ಅವನ ಕೈ ಕೆಳಗೆ ವಿಟ ಮತ್ತು ಸ್ಥಾವರಕ ಅಂತ ಇಬ್ಬರಿದ್ದಾರೆ, ಒಳ್ಳೆಯವರು. ಅರೆ ಕೆಟ್ಟವ್ರ ಹತ್ರ ಕೂಲಿ ಮಾಡ್ಕೊಂಡಿರಬೇಕಾದ ಹೊಟ್ಟೆ ಪಾಡ ಹೊರಗಾಗಿದೆ. ಹೀಗೆ ಇಲ್ಲಿ ನೋಡಿದ್ರು ಅವರವರ ಸ್ಥಾನದಲ್ಲಿ ಅವರವರು ಇರಬಾರದು, ಅಥವಾ ಅವರು ತಮ್ಮ ಸ್ಥಾನಕ್ಕಿಂತ ಭಿನ್ನವಾದದ್ದು ಎಟುಕಲಾಗದ್ದನ್ನು ಬಯಸ್ತಾ ಇದ್ದಾರೆ. ಇಡೀ ಮೃಚ್ಛಕಟಿಕ ನೋಡಿದ್ರೆ ತಾವು ಇನ್ಯಾವುದನ್ನೋ ಬಯಸ್ತಾ ಹೋಗ್ತಕ್ಕಂಥದ್ದು. ಭರ್ತೃರ್ಯ ಮಾತು ಬರ್ತಲ್ಲ, ಯಾಮ್ ಚಿಂತಯಾಮಿ ಸತತಂ ಮಯಿ ಸಾ ವಿರಕ್ತ. ನಾನು ಯಾವಳನ್ನು ಬಯಸ್ತೀನಿ, ಅವಳು ಇನ್ಯಾವನನ್ನೋ ಬಯಸ್ತಾಳೆ. ಸಾಪ್ಯನ್ಯಮಿಚ್ಛತಿ ಜನೋಪ್ಯಮನ್ಯಸಕ್ತ. ಅವಳು ಯಾರನ್ನು ಬಯಸ್ತಾ ಇದ್ದಾಳು, ಅವನಿಗೆ ಇನ್ಯಾರ ಮೇಲೋ ಬಯಕೆ, ಆ ಇನ್ಯಾರ ಮೇಲೋ ಬಯಕೆ. ಹೀಗೆ ಯಾರಿಗೂ ಟೂ ವೇ ಲವ್ ಇಲ್ಲ, ಎಲ್ಲ ಒನ್ ವೇ ಲವ್. ಹೀಗಾಗಿ ಬೆಂಗಳೂರಿನ ಒನ್ ವೇ ರೂಟ್ಗಳಲ್ಲಿ ಓಡಾಡುವಾಗ ಎಷ್ಟು ಟ್ರಾಫಿಕ್ಗಳ ಸಮಸ್ಯೆನೋ ಅಷ್ಟಾಗಿ ಬಿಟ್ಟಿರುವಂಥದ್ದು. ಮೃಚ್ಛಕಟಿಕ ಟ್ರಾಫಿಕ್ ಜಾಮಿಗೆ ಬಹಳ ಅದ್ಭುತವಾದಂಥ ಸಂಕೇತವೂ ಹೌದು. ವಸ್ತುತಃ ಈ ಪ್ರವಹಣ ವಿಪರ್ಯಯ 6ನೇ ಅಂಕದಲ್ಲಿ ಆಯ್ತಲ್ಲ, ವಸಂತ ಸೇನೆ ಶಕಾರನ ಬಂಡಿನ ಏರೋದು ಮತ್ತು ಇವನು ಆರ್ಯಕ ಚಾರುದತ್ತನ ಬಂಡಿಯಲ್ಲಿ ಏರೋದು, ಅದಕ್ಕೆ ಕಾರಣ ಟ್ರಾಫಿಕ್ ಜಾಮ್. ಆ ಕಾಲದಲ್ಲೇ ಟ್ರಾಫಿಕ್ ಜಾಮ್ ಇತ್ತು ಅಂತಲೂ ಗೊತ್ತಾಗುತ್ತೆ. ಅಂದರೆ ಬದುಕಿನಲ್ಲಿ ಬಯಕೆಗಳು ಜಾಮ್ ಆಗಿಬಿಟ್ಟಾಗ ಬಂಡಿಗಳು ಬದಲಾಗುವುದು ಸಹಜ. ಬಂಡಿಗಳು ಬದಲಾಗ್ಬಿಡುತ್ತವೆ, ನಮ್ಮ ದಿಕ್ಕೇ ತಪ್ಪಿ ಹೋಗುತ್ತೆ. ಗುರಿ ಮಾತ್ರ ಇರಲಿ, ದಿಕ್ಕೇ ತಪ್ಪೋಗುತ್ತೆ. ದಾರಿ ತಪ್ಪೋದು ಪರವಾಗಿಲ್ಲ, ದಿಕ್ಕೇ ತಪ್ಪಿಬಿಟ್ರೆ ಗತಿ ಏನು? ಜಯನಗರಕ್ಕೆ ಹೋಗೋ ದಾರಿ ತಪ್ಪಿದ್ರು ಅಟ್ಲೀಸ್ಟ್ ನಾನು ರಾಜಾನಗರದಿಂದ ಬರುವಾಗ ದಕ್ಷಿಣ ದಿಕ್ಕಿಗಿದ್ರೆ ಪರವಾಗಿಲ್ಲ, ನಾನು ಪೂರ್ವ ದಿಕ್ಕಿಗಿದ್ರೆ ಬಾಣಸವಾಡಿಗೆ ಹೋಗಿ ತಲುಪ್ತೀನಿ. ಹೀಗಾಗಿ ದಿಕ್ಕು ತಪ್ಪುವಂತೆ ಆಗುವಂತಹದ್ದು ಏನು ಅಂತನ್ನುವುದನ್ನ ಈ ನಾಟಕದಲ್ಲಿ ನಾವು ಕಾಣ್ತೀವಿ. ಹೀಗೆ ಈ ನಾಟಕದ ಕವಿ ಅಷ್ಟೆಲ್ಲ ಸುಷ್ಠುವಾದ ಕೌಶಲವನ್ನು ಹಿಡ್ಕೊಂಡಿದ್ದಾನೆ. ಇವನ ಕಾಲ ನಮಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ನೋಡಿ, ಇದರ ಇಡೀ ನಾಟಕ ನಡೆಯುವಂಥದ್ದು ಉಜ್ಜಯಿನಿಯಲ್ಲಿ. ಅದರ ಬಗ್ಗೆ ಮುಂದಕ್ಕೆ ಬರ್ತೀನಿ. ಈ ಕವಿ ರಾಜ, ಆ ರಾಜ ಅವನ ಬಗ್ಗೆ ಅವನೇ ಬರ್ಕೊಂಡಿದ್ದಾನೆ ಅಂತ ನಂಬಬಹುದಾ ಅಥವಾ ನಂಬಬಾರದಾ ಗೊತ್ತಿಲ್ಲ. ಆರಂಭದಲ್ಲಿಯೇ ಬರುತ್ತೆ ಶೂದ್ರಕ ಎಂಥವನು, ಎಂಥ ರಾಜನಾಗಿದ್ದ ಅಂತ. ಆದರೆ ಯಾರೂ ಕೂಡ ತಾನು ಅಗ್ನಿ ಪ್ರವೇಶ ಮಾಡಿ ಸತ್ತೆ ಅಂತ ನಾಟಕದ ಆರಂಭದಲ್ಲಿ ಬರ್ಕೊಳ್ಳಲ್ಲ. ಸತ್ತ ಮೇಲೆ ಬರ್ಕೊಳ್ಳೋಕೆ ಹೇಗಾಗುತ್ತೆ? ಹಾಗೆ ಕಾಣಿಸುತ್ತೆ. ದ್ವಿರದೇಂದ್ರಗತಿಶ್ಚಕೋರ ನೇತ್ರ ಪರಿಪೂರ್ಣೇಂದು ಮುಖ ಸುವಿಗ್ರಹಶ್ಚ ದ್ವಿಜಮುಖ್ಯತಮಃ ಕವಿರ್ಬಭೂವ ಪ್ರತಿತ ಶೂದ್ರಕ ಇತ್ಯಗಾಧ ಸತ್ವ. ಇವನು ಗಜಗಂಭೀರ ಗತಿಯವನು, ಚಕೋರ ಪಕ್ಷಿ ಹಾಗೆ ಕಣ್ಣಿತ್ತು, ಪರಿಪೂರ್ಣವಾದ ಚಂದ್ರಮುಖ, ಒಳ್ಳೆಯ ಶರೀರವುಳ್ಳವನು, ಬ್ರಾಹ್ಮಣಾಗ್ರೇಸರ ಅಥವಾ ಕ್ಷತ್ರಿಯಾಗ್ರೇಸರ, ವೈಶ್ಯಾಗ್ರೇಸರ, ಏನು ಬೇಕಾದ್ರೂ, ದ್ವಿಜ ಅಂದ್ರೆ ಉಪನೀತ ಅಷ್ಟೇ, ಕವಿಯಾಗಿದ್ದಾನೆ.
ಅವನ ಅಗಾಧ ಸತ್ವ ಋಗ್ವೇದಂ ಸಾಮವೇದಂ ಗಣಿತಮಥ ಕಲಾಂ ವೈಶಿಕೀಂ ಹಸ್ತಿಶಿಕ್ಷಾಂ ಜ್ಞಾತ್ವಾ ಶರ್ವಪ್ರಸಾದಾತ್ ವ್ಯಪಗತ ತಿಮಿರೆ ಚಾಕ್ಷುಷಿ ಚೋಪಲಭ್ಯ. ಋಗ್ವೇದ, ಸಾಮವೇದ, ಗಣಿತ ಮತ್ತು ವೇಶ್ಯಾವೃತ್ತಿಗೆ ಸಂಬಂಧಪಟ್ಟಂತ ಸಕಲ ಕಲೆ ಅಂದರೆ ಕಾಮಸೂತ್ರಗಳನ್ನು ಅಭ್ಯಾಸ ಮಾಡಿದ, ಗಜಶಾಸ್ತ್ರವನ್ನು ಅಭ್ಯಾಸ ಮಾಡಿದ ಮತ್ತು ಕಣ್ಣು ಕಳ್ಕೊಂಡಿದ್ದನ್ನ ಶಿವನ ಅನುಗ್ರಹದಿಂದ ಪಡ್ಕೊಂಡ. ಇವನು ರಾಜಾನಂ ವೀಕ್ಷಪುತ್ರಂ ಪರಮ ಸಮುದಯೇನ ಅಶ್ವಮೇಧೇನ ಚೇಷ್ಟ್ವಾ ಲಬ್ಧ್ವಾ ಚಾಯುಂ ಆಯುಷ್ ಶತಾಬ್ದಂ ದಶದಿನ ಸಹಿತಂ ಶೂದ್ರಕೋಗ್ನಿಂ ಪ್ರವಿಷ್ಟ. ಒಳ್ಳೆಯ ಮಗನನ್ನ ಕಂಡು ಅಶ್ವಮೇಧಯಾಗ ಮಾಡಿ 100 ದಿವಸದ ಮೇಲೆ 10 ದಿನ ಬದುಕಿದ್ದು ಅಗ್ನಿಪ್ರವೇಶವನ್ನು ಮಾಡದ ಅಂತ. ಸಮರವ್ಯಸನಿ ಪ್ರಮಾದ ಶೂನ್ಯ, ಯುದ್ಧದಲ್ಲಿ ಆಸಕ್ತನಾದವನು, ಯಾವುದೇ ಪ್ರಮಾದಗಳನ್ನು ಮಾಡಿದವನು. ಕಕುದೋ ವೇದವಿದಾಂ ತಪೋಧನಶ್ಚ, ಒಳ್ಳೆಯ ಹೆಗಲು ಎಲ್ಲ ಉಳ್ಳಂಥವನು, ವೇದ ವಿದ್ವಾಂಸನಾಗಿದ್ದ ತಪೋಧನ. ಪರವಾರಣ ಬಾಹು ಯುದ್ಧ ಲುಬ್ಧ, ಬೇರೆಯವರನ್ನ ತಡೆಯುವಂತೆ ಯುದ್ಧ ಮಾಡೋದ್ರೊಳಗೆ ಆಸೆ ಇದ್ದಂಥವನು. ಕ್ಷಿತಿಪಾಲ ಕಿಲ ಶೂದ್ರಕೋ ಬಭೂವ, ಶೂದ್ರಕ ಅನ್ನೋನಿದ್ದ ಈ ಥರದ್ದವನು ಇದ್ದನಲ್ವೇ ಅಂತ. ಇದು ಯಾರೋ ಆಮೇಲೆ ಬರೆದು ಸೇರಿಸಿದ್ದಿರಬೇಕು ಅಂತಾರೆ. ಒಟ್ಟಿನಲ್ಲಿ ಇವನು ರಾಜ. ಇವನು ಶೂದ್ರ ಕುಲದಿಂದಲೂ ಬಂದಿರಬಹುದು. ಶೂದ್ರ ಕುಲದಿಂದ ಬಂದವರು ರಾಜರಾಗಬಾರದು ಅಂತ ಏನೂ ಇಲ್ಲ. ಎಷ್ಟೋ ಜನ ಹಾಗಾಗಿದ್ದಾರೆ. ಅಷ್ಟೇಕೆ ಕ್ಷತ್ರಿಯರು ಪತಿತರಾದಾಗ ಶೂದ್ರರಾಗುತ್ತಾರೆ ಅಂತ. ಹಾಗಾಗಿ ನಮ್ಮಲ್ಲಿ ಪತಿತ ಶೂದ್ರರೆಲ್ಲರೂ ಕೂಡ ಕ್ಷತ್ರಿಯರೇ ಅಂತ ಉಂಟು. ಏನೇ ಇರಲಿ ಅವನು ಒಬ್ಬ ಮಹಾರಾಜ ಅನ್ನುವುದು ಗೊತ್ತಾಗುತ್ತೆ. ಅಲ್ಲಿ ವಿಶೇಷ ಗಮನಿಸಬೇಕಾದ್ದೇನೆಂದರೆ ಅವನು ಕಾಮಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವನಾಗಿದ್ದ ಅಂತ. ಪದ್ಮ ಪ್ರಾಭೃತಕದಂಥ ಪ್ರಹಸನವನ್ನ ಬಾಣವನ್ನ ಕಂಡಾಗ ಅವನಿಗೆ ಕಾಮಶಾಸ್ತ್ರದ ನೈಪುಣ್ಯ ಎಷ್ಟು ಅಂತ ಗೊತ್ತಾಗುತ್ತೆ. ಮತ್ತೆ ತುಂಬಾ ಜನಕ್ಕೆ ಕಾಮಶಾಸ್ತ್ರ ಅಂತಂದ್ರೆ ತುಂಬಾ ಸಂಕುಚಿತ ಅರ್ಥದಲ್ಲಿ ಎ ಟ್ರೀಟೇಸ್ ಆನ್ ಎರಾಟಿಸಮ್ ಅಂತ ಹೇಳ್ತಾರೆ. ಲೈಂಗಿಕತೆಯ ಮೇಲೆ ಬರೆದಂತ ಗ್ರಂಥ ಅಂತ ಅಲ್ಲ. ಇಟ್ ಈಸ್ ಎ ಟ್ರೀಟೇಸ್ ಆನ್ ಡಿಸೈರ್ ಅಂಡ್ ಪ್ಲೆಜರ್. ಸಂತೋಷದ ಬಗೆಗೆ ಇರುವ ಗ್ರಂಥ, ಭೋಗದ ಬಗ್ಗೆ ಇರುವ ಗ್ರಂಥ ಅಂತ. ಅಲ್ಲಿಂದ ನಾಗರಿಕ ವೃತ್ತಾಂತವನ್ನು ತೆಗೆದು ನಾಳೆ ದಿವಸ ಓದಿ ಹೇಳ್ತೀನಿ. ಅಲ್ಲಿಯ ಸಮಾಜ ಎಂಥದ್ದು, ಅಲ್ಲಿಯ ಜನಜೀವನ ಯಾವ ರೀತಿಯಾಗಿರುವಂತಹದ್ದು ಅಂತ ಗೊತ್ತಾಗುತ್ತೆ. 64 ಕಲೆಗಳಿಗೆ ನಿಧಿ ಕಾಮಸೂತ್ರ. ನಮ್ಮಲ್ಲಿ ಇಂತಹ ಸಂಕುಚಿತವಾದ ಪರ್ವರ್ಟೆಡ್ ಮೀನಿಂಗ್ಗಳನ್ನು ಮಾಡಿ ತುಂಬಾ ದೊಡ್ಡ ನಾಶನ ಮಾಡಿದ್ದಾರೆ. ಇರಲಿ, ಶೂದ್ರಕನ ಐತಿಹಾಸಿಕತೆಯ ಬಗ್ಗೆಗೆ ಆಧುನಿಕ ಸಂಶೋಧಕರ ಅಭಿಪ್ರಾಯ, ನನ್ನ ಒಂದೆರಡು ಊಹೆಗಳನ್ನು ಹೇಳ್ತೀನಿ. ಭಾರತ ದೇಶದಲ್ಲಿ ಶತಶತಮಾನಗಳಿಂದ ಬಗೆ ಬಗೆಯಾದ ಆಳ್ವಿಕೆ ನಡೀತಾ ಬಂದಿದೆ. ಈ ಯವನರು ಅಂದರೆ ಗ್ರೀಕರು ಮೊದಲಿಗೆ ಬಂದಾಗ ವಿದೇಶಿಯರ ಪ್ರವಾಹ ಆರಂಭವಾಯಿತು. ಆಗಲೇ ಯವನ, ಆಮೇಲೆ ಬಂದದ್ದು ಶಕ, ಕುಶಾಣ, ಹೂಣ. ಈ ಜನಗಳು ಬಂದರು. ಮ್ಲೇಚ್ಛ, ಕಿರಾತ, ಬರ್ಬರ ಹೀಗೆಲ್ಲ ಸೇರಿಕೊಳ್ತು. ಮುಖ್ಯವಾಗಿ ಯವನ, ಶಕ, ಹೂಣ. ಇವರು ಯವನ, ಶಕ, ಕುಶಾಣ, ಹೂಣ ಇವರು ಬಹಳ 4 ಸಮುದಾಯ ಬಹಳ ಪ್ರಸಿದ್ಧ. ಇವರೆಲ್ಲರೂ ಕೂಡ ಭಾರತೀಯರಾಗಿ ಬಿಟ್ರು, ಹಿಂದೂಗಳೇ ಆಗಿಬಿಟ್ರು. ಅದು ಒಂದು ವಿಶೇಷ. ಈ ಒಂದು ವಿವೇಕ ಇಸ್ಲಾಮಿಗೆ, ಕ್ರಿಶ್ಚಿಯಾನಿಟಿಗೆ ಬರಲಿಲ್ಲ. ಅದರಿಂದಲೇ ಭಾರತಕ್ಕೆ ಎಲ್ಲಿಲ್ಲದ ತೊಂದರೆ ಕೂಡ ಆಗಿದೆ. ಇವರೆಲ್ಲರೂ ಕೂಡ ಶಕ, ಯವನ, ಕುಶಾಣ, ಹೂಣರು ಭಾರತೀಯರಾಗಿ ಭಾರತೀಯತೆಯನ್ನು ಅಪ್ಪಿಕೊಂಡು ಬಿಟ್ರು. ನೋಡಿ, ಹಿಲಿಯೋಡೋರಸ್ ಅನ್ನುವ ಒಬ್ಬ ಗ್ರೀಕ ವೈಷ್ಣವ ಧರ್ಮವನ್ನು ಸ್ವೀಕರಿಸಿ ವಿಷ್ಣುದಾಸ ಅನಿಸಿಕೊಂಡು ಒಂದು ಗರುಡಧ್ವಜ ಸ್ತಂಭವನ್ನು ಕೂಡ ಆರೋಪಣ ಮಾಡಿದ್ದು ಕಾಣಿಸುತ್ತೆ. ಸಂಸ್ಕೃತದ ಮೊತ್ತ ಮೊದಲ ಅದ್ವಿತೀಯ ಸಂಸ್ಕೃತ ಭಾಷೆಯ ಒಳ್ಳೆಯ ಓಜಸ್ವಿಯಾದ ಶಾಸನಗಳು ಸಿಗತಕ್ಕಂಥದ್ದು ಇವರದೇ. ಕ್ಷತ್ರಪರಾದ ರುದ್ರಧಾಮ, ಅವನಿಂದಲೇ ಗಿರ್ನಾರ್ನ ಶಾಸನ ಸಿಗತಕ್ಕಂಥದ್ದು. ಹಾಗೇನೆ ಕುಶಾಣರು ಕೂಡ ಹಾಗೆ. ಕಾನಿಷ್ಕನಂಥವರು, ಹುವಿಷ್ಕ, ಕನಿಷ್ಕ ಇವರೆಲ್ಲ ಇದ್ರಲ್ಲ, ಇವರೆಲ್ಲ ಸಂಸ್ಕೃತಕ್ಕೆ ತುಂಬಾ ಉತ್ತೇಜನ ಕೊಟ್ಟರು, ಸಂಸ್ಕೃತಿಗೆ ಉತ್ತೇಜನ ಕೊಟ್ಟರು. ಜೈನ, ಬೌದ್ಧ ಮತ್ತು ವೈಷ್ಣವ, ಶೈವಾದಿ ಸಕಲ ಮತಗಳಿಗೆ ತುಂಬಾ ದೊಡ್ಡ ಪೋಷಣೆಯನ್ನು ಮಾಡಿದ್ರು. ಅವರು ಈ ಪರಂಪರೆಯನ್ನೇ ಅನುಸರಿಸಿದ್ರು. ಹಾಗೆ ಅನುಸರಿಸಿದವರೊಳಗೆ ಶಕರು ಕೂಡ ಹೌದು. ಈ ಶಕರನ್ನೇ ಗೆದ್ದವನು ವಿಕ್ರಮಾದಿತ್ಯ ಶಕಾರಿ ಅಂತ ಅನಿಸಿಕೊಂಡ ಅಂತ ನಮಗೆಲ್ಲ ಗೊತ್ತಿದೆ. ಆ ಶಕರು ಎಲ್ಲೆಲ್ಲಿಯೂ ವ್ಯಾಪಕರಾಗಿದ್ದರು. ಅವರು ಈ ಒಂದು ಸಂಸ್ಕೃತಿಯನ್ನು ಮೆಚ್ಚಿದ್ರೂ ಕೂಡ ಅವರದಾದ ದರ್ಪ ದಬ್ಬಾಳಿಕೆಗಳು ಇತ್ತು, ಅದು ಸಹಜವೇ. ಅಂತ ಶಕರನ್ನ ಉಜ್ಜಯಿನಿಯಿಂದ ನಿರ್ಮೂಲನ ಮಾಡಿದ್ದು ಆಭೀರರು ಅಂತ. ಆಭೀರ ಅಂತಂದ್ರೆ ಗೊಲ್ಲರು ಅಂತ. ಈ ಕರ್ನಾಟಕದ ಸಂಗೀತದಲ್ಲಿ ಒಂದು ರಾಗ ಇದೆ, ಅಭೇರಿ ಅಂತ ಕರೀತಾರೆ, ಅದು ಆಭೀರಿ ಅಂತ. ಸಗಮದನಿಸ ಸನಿದಪ ಮಗರಿಸ ಅಂತ.
ಸಗಮ ಪನಿಸ ಸಾನಿದ ಪ ಮಗರಿಸ ಅಂತ ಇದು ಸ್ಕೇಲ್, ಆರೋಹಣ ಅವರೋಹಣ. ಇದು ಆ ಜನಾಂಗ ಕಂಡುಹಿಡಿದ ರಾಗ ಅಂತ. ತುಂಬಾ ಪ್ರಾಚೀನವಾದ ರಾಗ, 1500 ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಉಂಟು ಅಂತ ಹೇಳ್ತಾರೆ. ಅಂದರೆ ಅವರು ಸಂಗೀತ ಇತ್ಯಾದಿಗಳಲ್ಲಿ ನಿಪುಣರಾಗಿದ್ದರು. ಗೊಲ್ಲರು ಪ್ರಧಾನವಾಗಿ ವೈಶ್ಯ ವೃತ್ತಿಯನ್ನು ಮಾಡ್ತಾ ಇದ್ದವರು ಕ್ಷತ್ರಿಯರಾದರು. ನಮ್ಮ ವರ್ಣಗಳು ಯಾವತ್ತೂ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ಸ್ ಅಲ್ಲ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂತ ಬರುವಂತ ವ್ಯವಸ್ಥೆ ಇದ್ದದ್ದು ಅನ್ನೋದು ಗೊತ್ತಾಗುತ್ತೆ. ಅವರು ಶಾತವಾಹನರಿಗೆ ಅಧೀನರಾಗಿದ್ದರು. ದಕ್ಷಿಣ ಭಾರತದಲ್ಲಿ ಕ್ರಿಸ್ತಪೂರ್ವದಿಂದ ಕ್ರಿಸ್ತಶಕ 2ನೇ ಶತಾಬ್ದದವರೆಗೆ ಶಾತವಾಹನರು ಆಳಿದರು. ಆಮೇಲೆ ಅವರು ಆಭೀರರಿಗೆ ಮಹಾರಾಷ್ಟ್ರವನ್ನ ಮತ್ತು ಇವರಿಗೆ ಇಕ್ಷ್ವಾಕುಗಳಿಗೆ ಆಂಧ್ರವನ್ನ ಬಿಟ್ಟು ಕೊಟ್ಟುಬಿಟ್ರು. ಅಂದ್ರೆ ಆ ಸಾಮಂತರು ಮೇಲಾಗಿ ಅವರಿಗೆ ದಾರಿ ಮಾಡಿಕೊಟ್ರು. ಆಮೇಲೆ ಆಭೀರರು ವಾಕಾಟಕರಿಗೆ ತಮ್ಮ ಸ್ಥಾನವನ್ನು ಬಿಟ್ಟುಕೊಡಬೇಕಾಯಿತು. ಅದು ಗುಪ್ತರ ಕಾಲದಲ್ಲಿ ಆದದ್ದು. 3ನೇ ಶತಮಾನದ ಕೊನೆಯಿಂದ 7ನೇ ಶತಮಾನದ ಆರಂಭದವರೆಗೆ ಇದ್ದಂಥದ್ದು ಹಾಗೆ. ಅಂದರೆ 4, 5, 6, 7 ಈ ಒಂದು 3-4 ಶತಮಾನಗಳ ಅವಧಿಯಲ್ಲಿ ವಾಕಾಟಕ ಗುಪ್ತ ಸಾಮ್ರಾಜ್ಯ ಇದ್ದದ್ದು. ಈ ಆಭೀರರು ಶಕರ ವಾಸ್ತವ್ಯದಲ್ಲಿ ಇದ್ದಂಥ ಅಧೀನದಲ್ಲಿದ್ದಂಥ ಉಜ್ಜಯಿನಿಯನ್ನ ಬಿಡುಗಡೆ ಮಾಡಿದ್ರು. ಅದೇ ಈ ಮೃಚ್ಛಕಟಿಕದಲ್ಲಿ ಕಾಣುವಂಥ ಕಥೆ. ಈ ಮೃಚ್ಛಕಟಿಕದಲ್ಲಿ ಪಾಲಕ ಅಂತ ರಾಜ ಬರ್ತಾನೆ ಅಂತ ಹೇಳಿದೆ. ಅವನು 10 ಅಂಕದಲ್ಲಿ ಒಮ್ಮೆಯೂ ಕೂಡ ರಂಗಸ್ಥಳದಲ್ಲಿ ಕಾಣಿಸುವುದಿಲ್ಲ ಅಂತ ನನ್ನ ಒಂದು ಊಹೆ ಏನಂದ್ರೆ, ಪಾಲಕ ಪಾಲಿಡ್ಯೂಕಸ್ಸು, ಪಾಲಿಫೋಬಸ್ಸು, ಪಾಲಿಕ್ಲೀಸ್ ಅಂತ ಈ ರೀತಿಯಾದ ಗ್ರೀಕ್ ಹೆಸರುಗಳಿವೆ. ಆ ರೀತಿಯಾದ ಗ್ರೀಕ್ ಹೆಸರುಗಳಿಗೆ ಸಂಬಂಧಪಟ್ಟಂಥವನು ಯಾವನಾದರೂ ಆಗಿದ್ದಿರಬಹುದು. ಅಥವಾ ಒಬ್ಬ ರಾಜಪ್ರತಿನಿಧಿ ಪಾಲನೆ ಮಾಡತಕ್ಕಂಥವನು ಪಾಲಕ ಅಂತ ಹಾಗೂ ಇರಬಹುದು. ಒಟ್ಟಿನಲ್ಲಿ ಅವನು ಶಕ ಅಧಿಪತಿ ಇರಬಹುದು. ಆಮೇಲೆ ಆರ್ಯಕ, ಆರ್ಯ ಅಂತನ್ನುವ ಶಬ್ದ ಬಂದದ್ದೇ ಅರ್ಯ ಅನ್ನುವ ಶಬ್ದದಿಂದ. ಅರ್ಯ ಸ್ವಾಮಿ ವೈಶ್ಯಯೋಹೋ ಅಂತ ಅಮರಕೋಶದಲ್ಲಿ ಬರುತ್ತೆ. ಅಂದ್ರೆ ವೈಶ್ಯ ವೃತ್ತಿಯನ್ನು ಮಾಡುವವರು, ಕೃಷಿ ಗೋರಕ್ಷ ವಾಣಿಜ್ಯ ಮಾಡುವವರು ಅರ್ಯರು. ಆರ್ಯ ವೈಶ್ಯ ಅಂತ ಈಗಲೂ ಅದಕ್ಕೆ ಹೇಳ್ಕೊಳ್ಳುವಂಥದ್ದು. ಹಾಗಾಗಿ ಈ ಕಲ್ಚರ್ ಬಂದಿದ್ದು ಆರ್ಯ. ಈ ಒಂದು ದೃಷ್ಟಿಯಿಂದ ಕೃಷಿ ಪ್ರಾಧಾನ್ಯದಿಂದ ಸಂಸ್ಕೃತಿ ಬಂತು. ಅಗ್ರಿಕಲ್ಚರ್ ಇಸ್ ದಿ ಬೇಸಿಕ್ ಕಲ್ಚರ್ ಅಂತ ಹಿಂದಿಯೂ ಇದೇ ವೇದಿಕೆಯಲ್ಲಿ ನಾನು ಹೇಳಿದ್ದೆ. ಆ ಆರ್ಯಕ ಕುಲದಲ್ಲಿ ಬಂದವನು, ಅರ್ಯ ಕುಲದಲ್ಲಿ ಬಂದವನು ಆರ್ಯಕ, ಅವನು ಆಭೀರ. ಅವನೇ ಬಹುಶಃ ಶೂದ್ರಕ ಆಗಿದ್ದಿರಬೇಕು. ಮತ್ತೆ ಅವನು ವೈಶ್ಯರಿಗೆ ಕೂಡ ಸಂಸ್ಕಾರ ಉಂಟು, ಯಜ್ಞೋಪವೀತಾದಿ ಎಲ್ಲ ವೇದಾಭ್ಯಾಸವೂ ಉಂಟು. ಅವರು ವೇದಾಭ್ಯಾಸವನ್ನು ಮಾಡಿದ್ದು. ಮತ್ತೆ ಇವರು ಊರಾಚೆಯ ಕಾಡು ಅಂತ ಏನು ಹೇಳ್ತೀವಿ, ಆ ರೀತಿಯಾದಂತಹ ಅನಿಮಲ್ ಹಸ್ಬೆಂಡ್ರಿನ ಪ್ರಧಾನವಾಗಿ ಕೈಗೊಂಡಂತಹ ಪಾಶುಪಾಲ್ಯವನ್ನ ಪ್ರಧಾನವಾಗಿಟ್ಟುಕೊಂಡು ಕೃಷಿ ವಾಣಿಜ್ಯವನ್ನ ಅಂಗವಾಗಿಟ್ಟುಕೊಂಡದ್ದು. ಪಾಶುಪಾಲ್ಯಕ್ಕೆ ಕೃಷಿ ಮುಖ್ಯ, ಜೊತೆಗೆ ವಾಣಿಜ್ಯ ಅಂಗ. ಪ್ರಾಡಕ್ಟ್ಸ್ ಆಫ್ ಡೈರಿ ಯಾವುದಿದೆ ಅದನ್ನು ಮಾರಬೇಕಲ್ವ. ಹಾಗೆ ಬಂದ ಕಾರಣ ಕಾಡಿನ ಜೊತೆಗಿರಬೇಕು. ಮತ್ತು ಆ ಒಂದು ಪರಿಸರವೆಲ್ಲ ಆನೆಗಳಿಗೆ ಪ್ರಖ್ಯಾತವಾದದ್ದು. ಹಾಗಾಗಿ ಇವನು ಹಸ್ತಿವಿದ್ಯೆಯನ್ನ ಪಳಗಿಸಿಕೊಂಡದ್ದವನಾಗಿರಬೇಕು. ಹಾಗಾಗಿ ಇವನೇ ಶೂದ್ರಕ ಇರಬೇಕು ಅಂತ. 3ನೇ ಶತಮಾನದ ಕಾಲಕ್ಕೆ ಶೂದ್ರಕ ಅನ್ನುವ ಮಹಾರಾಜ ಇದ್ದಿರಬಹುದು. ಆಭೀರರು ಆಗಲೇ ಉಜ್ಜಯಿನಿಯನ್ನ ವಿಮೋಚನೆ ಮಾಡಿದರು. ಈ ಕಥೆ ನಡೆಯುವುದು ಉಜ್ಜಯಿನಿಯಲ್ಲಿ. ಪಾಲಕನನ್ನ ಆರ್ಯಕ ಮತ್ತು ಇನ್ನಿತರ ಜನಸಾಮಾನ್ಯರೆಲ್ಲ ಸೇರಿ ದಂಗೆ ಎದ್ದು ಉಜ್ಜಯಿನಿಯನ್ನು ಬಿಡುಗಡೆ ಮಾಡ್ತಾರೆ, ಉಜ್ಜಯಿನಿಯನ್ನ ಜಯಿಸ್ತಾರೆ. ಇದು ಆ ಕಥೆಯೇ, ಆ ಕ್ರಾಂತಿಯ ಕಥೆಯೇ ಇಲ್ಲಿ ಕಾಣಿಸುವಂತಹದ್ದು. ಜೊತೆಗೆ ಜೈನ ಗ್ರಂಥಗಳಲ್ಲಿ ಹಲವು ಕಡೆ ಈ ಶೂದ್ರಕನಿಗೆ ಜೀವದತ್ತ ಅಂತ ಒಬ್ಬ ಗೆಳೆಯ ಇದ್ದ. ಅವನು ಬ್ರಾಹ್ಮಣ, ಅವನು ವರ್ತಕ, ಅವನು ತುಂಬಾ ಸಾತ್ವಿಕನಾಗಿದ್ದ, ಅವನಿಗೆ ತುಂಬಾ ಸಹಾಯ ಮಾಡ್ದ ಅಂತ ಬರುತ್ತೆ. ಆತ ಚಾರುದತ್ತನೇ, ಇನ್ಯಾವುದೂ ಅಲ್ಲ. ಈ ಶೂದ್ರಕ ಕಥೆ ಎಷ್ಟು ಜನಪ್ರಿಯ ಅಂದ್ರೆ, ಕನ್ನಡದಲ್ಲಿ ಪಂಪನಿಗಿಂತ ಹಿಂದೆ ಗುಣವರ್ಮ ಅಂತ ಒಬ್ಬ, 1ನೇ ಗುಣವರ್ಮ ಅಂತ ಒಬ್ಬ ಕವಿ ಇದ್ದ. ಅವನು ಶೂದ್ರಕ ಅಂತಲೇ ಒಂದು ಕಾವ್ಯ ಬರೆದ. ಆ ಕಾವ್ಯ ಇವತ್ತು ನಮಗೆ ಅನುಪಲಬ್ಧ. 9ನೇ ಶತಮಾನದಲ್ಲಿ ಬರೆದದ್ದು ಆ ಕಾವ್ಯ. ಆ ಕಾವ್ಯದ ತುಣುಕುಗಳು ನಮಗೆ ಸಿಗ್ತಾ ಇವೆ. ಅವೆಲ್ಲ ವರ್ಣನೆಯ ದೃಷ್ಟಿಯಿಂದ ಕಂಡರೆ ಈ ಒಂದು ಶೂದ್ರಕನ ಜೀವಿತಕ್ಕೆ ಹೆಚ್ಚು ಹತ್ತಿರ ಬರುವಂತಹ ವರ್ಣನೆಗಳನ್ನು ಒಳಗೊಂಡದ್ದಾಗಿರುವುದು ಒಂದು ಆಶ್ಚರ್ಯಕಾರಿಯಾದ ಹೋಲಿಕೆ. ಅಷ್ಟೇ ಅಲ್ಲ, ಬಾಣಭಟ್ಟನ ಕಾದಂಬರಿಯಲ್ಲಿ ಇಡೀ ಕಾದಂಬರಿ ಕಥೆ ಕೇಳತಕ್ಕಂಥವನು ಶೂದ್ರಕ ಮಹಾರಾಜ. ಸಂಸ್ಕೃತದಲ್ಲಿ ಇನ್ನು ಅನೇಕ ಕಡೆ ಶೂದ್ರಕರು ಬರ್ತಾರೆ. ಆ ಶೂದ್ರಕರೆಲ್ಲರೂ ಕೂಡ ಸುಸಂಸ್ಕೃತರಾದವರು, ಸಕಲ ಕಲಾ ಕೋವಿದರಾದವರು. ಬಾಣಭಟ್ಟನ ಕಾದಂಬರಿಯ ಕಥಾಮುಖದಲ್ಲಿ ಬರುವ ಶೂದ್ರಕ ಅವನು ಸಕಲ ಕಲೆಗಳನ್ನು ಕಲಿತಿದ್ದ, ಕಾಮಶಾಸ್ತ್ರಾದಿ ಸಕಲವನ್ನೂ ಬಲ್ಲವನಾಗಿದ್ದ, ಅರೆ ಜಿತೇಂದ್ರಿಯನಾದ ಬ್ರಹ್ಮಚಾರಿಯಾಗಿದ್ದ. ಅವನು ರಾಜಪುತ್ರರ ಜೊತೆಗೆ ಕಾವ್ಯ ರಚನೆ ಮಾಡ್ತಾ ಇದ್ದ. ಬಿಂದುಚ್ಯುತಕ ಮತ್ತು ಅಕ್ಷರಚ್ಯುತಕ, ಮಾತ್ರಾಚ್ಯುತಕ ಮೊದಲಾದ
ಕ್ರಿಯಾಗುಪ್ತ, ಕಾರಕಗುಪ್ತ ಇಂಥ ಒಂದು ಕಾವ್ಯ ಚಮತ್ಕಾರಗಳನ್ನು ನಡೆಸ್ತಾ ಇದ್ದ. ಒಮ್ಮೆ ವೀಣಾವಾದನದಲ್ಲಿ, ಒಮ್ಮೆ ಪುಸ್ತಕ ಪಠನದಲ್ಲಿ, ಒಮ್ಮೆ ಪುರಾಣ ಪ್ರವಚನದಲ್ಲಿ, ಒಮ್ಮೆ ಮಲ್ಲಯುದ್ಧದಲ್ಲಿ, ಒಮ್ಮೆ ಹಸ್ತಶಿಕ್ಷೆಯಲ್ಲಿ ಹೀಗೆಲ್ಲ ತನ್ನ ಕಾಲವನ್ನ ಕಳೀತಾ ಇದ್ದ ಅಂತೆಲ್ಲ ಬರುತ್ತೆ. ಹೀಗಾಗಿ ಒಬ್ಬ ಶೂದ್ರಕ ಮಹಾರಾಜ ಐತಿಹಾಸಿಕನಾದ ವ್ಯಕ್ತಿ ಇದ್ದ ಮತ್ತು ಅವನೇ ಈ ಉಜ್ಜಯಿನಿಯನ್ನು ಬಿಡುಗಡೆ ಮಾಡಿದ್ದಿರಬೇಕು ಅಂತ. ಈ ಸಂದರ್ಭದಲ್ಲಿ ನಮ್ಮ ಪರಂಪರೆಯಲ್ಲಿ ಐತಿಹಾಸಿಕರಾದ ಮಹಾರಾಜರು ಕೆಲವರು ಜಾನಪದದ ಆಯಾಮ ಅಂದರೆ ಲೆಜೆಂಡರಿ ಫಿಗರ್ಸ್ ಅನ್ನುವ ಮಟ್ಟವನ್ನು ಪಡೆದಿದ್ದಾರೆ. ಅದನ್ನು ಗಮನಿಸಿದಾಗ ನಮಗೆ ಮೊದಲಿಗೆ ಕಾಣಿಸುವಂತಹದ್ದು ಕ್ರಿಸ್ತ ಪೂರ್ವದಲ್ಲಿದ್ದ ಉದಯನ ವತ್ಸರಾಜ. ಉದಯನ ವತ್ಸರಾಜ ಅವನ ಕೇಂದ್ರದಲ್ಲಿಯೇ ಇಡೀ ಕಥಾ ಸಾಹಿತ್ಯ ಬೆಳೆದದ್ದು. ಬೃಹತ್ ಕಥೆಯೆಲ್ಲ ಉದಯನ ವತ್ಸರಾಜ ಕೇಂದ್ರೀಕೃತವಾಗಿ, ಅವನ ಮಗ ನರವಾಹನದತ್ತ ಕೇಂದ್ರೀಕೃತವಾಗಿ ಬಂದದ್ದು. ಉದಯನ ವತ್ಸರಾಜ ಬುದ್ಧನ ಕಾಲದವನು, ಬುದ್ಧನ ಸಮಕಾಲೀನ. ಕೌಶಾಂಬಿಯನ್ನ ರಾಜಧಾನಿಯಾಗಿ ಮಾಡಿಕೊಂಡು ವತ್ಸ ದೇಶವನ್ನು ಆಳ್ತಾ ಇದ್ದವನು. ಅವನು ವೀಣಾವಾದನ ಕೋವಿದನಾಗಿದ್ದವನು, ಸಕಲ ಕಲಾ ಕೋವಿದ, ರಾಜನೀತಿ ನಿಪುಣ, ಹಸ್ತಿ ಶಿಕ್ಷಾ ಕೋವಿದ. ನೋಡಿ, ಆನೆಗಳನ್ನು ಪಳಗಿಸುವುದಕ್ಕೂ ಕಲಾ ರಸಿಕತೆಗೂ ಒಂದು ವಿಶೇಷವಾದ ಸಂಬಂಧ ಇದೆಯಾ ಅನ್ಸುತ್ತೆ. ಎರಡನೇ ರಾಜ ವಿಕ್ರಮಾದಿತ್ಯ ಉಜ್ಜಯಿನಿಯನ್ನ ಕೇಂದ್ರವಾಗಿ ಆಳ್ತಾ ಇದ್ದವನು. ಒಬ್ಬರೇ ಇಬ್ಬರೇ ಎಷ್ಟು ಜನ ವಿಕ್ರಮಾದಿತ್ಯರು ನಮಗೆ ಗೊತ್ತಿಲ್ಲ. ಅಷ್ಟು ಕ್ರಿಸ್ತಪೂರ್ವ 57ನೇ ಇಸ್ವಿಯ ವಿಕ್ರಮಾದಿತ್ಯದಿಂದ ಮೊದಲುಗೊಂಡು ಕ್ರಿಸ್ತ ಶಕದ 4-5ನೇ ಶತಮಾನದ ಮಧ್ಯದ ಚಂದ್ರಗುಪ್ತ ವಿಕ್ರಮಾದಿತ್ಯನವರೆಗೆ ಹಲವರು ವಿಕ್ರಮಾದಿತ್ಯರು ಕಾಣಿಸ್ತಾರೆ. ಮುಂದೆಯೂ ಕೂಡ ಕರ್ನಾಟಕದಲ್ಲಿ 6ನೇ ವಿಕ್ರಮಾದಿತ್ಯನವರೆಗೆ ಅನೇಕ ಜನ ವಿಕ್ರಮಾದಿತ್ಯರಾದರೆ ವಿಕ್ರಮ ಶಕೆ ಅಂತ ಕೂಡ ಉಂಟು. ಒಬ್ಬ ಲೆಜೆಂಡರಿ ಫಿಗರ್ ವಿಕ್ರಮ ಮತ್ತು ಬೇತಾಳ ಕಥೆ ಇರಬಹುದು. ಸಿಂಹಾಸನ ದ್ವಾತ್ರಿಂಶಿಕ ವಿಕ್ರಮಾದಿತ್ಯನ ಕೀರ್ತಿಯನ್ನು ಕುರಿತು ಹೇಳದಂಥದ್ದು, ಅದೊಂದು ಲೆಜೆಂಡರಿ ಫಿಗರ್. ಅದಾದ ಮೇಲೆ ನಮಗೆ ಕಾಣಿಸುವಂಥದ್ದು ಶೂದ್ರಕ, ಮತ್ತೊಂದು ಲೆಜೆಂಡರಿ. ಅದಾದ ಮೇಲೆ 4ನೇ ಲೆಜೆಂಡರಿ ಕಿಂಗ್ ಭೋಜರಾಜ, ಧಾರಾಧೀಶ್ವರನಾದ 11ನೇ ಶತಮಾನದಲ್ಲಿದ್ದ. ಅವನ ಮೇಲೆ ಭೋಜ ಪ್ರಬಂಧ ಬಂತು. ಈ ಸಿಂಹಾಸನ ದ್ವಾತ್ರಿಂಶಿಕಾದ ಕಥೆಯನ್ನೆಲ್ಲ ಕೇಳುವವನು ಭೋಜರಾಜ. ಹೀಗೆ ಭೋಜರಾಜ ಇನ್ನೊಬ್ಬ ಐತಿಹಾಸಿಕ ವ್ಯಕ್ತಿ. ಅವನು ಸಕಲ ಕಲಾ ಕೋವಿದ, ಕಾವ್ಯ ನಾಟಕ ನಿರ್ಮಾತ, ಶಾಸ್ತ್ರ ಪ್ರವೀಣ, ಮಹಾರಾಜ, ಧೀಮಂತ. 55 ವರ್ಷ 7 ತಿಂಗಳು 3 ದಿವಸ ರಾಜ್ಯಭಾರ ಮಾಡಿದಂಥವನು. ಅವನು ಧಾರಾ ನಗರಿಯ ಅಧಿಪತಿ. ಮತ್ತೆ ಇನ್ನೊಬ್ಬ ಇಷ್ಟಲ್ಲದೆ ಎದುರು ಒಂದು ಮಟ್ಟದ ಲೆಜೆಂಡರಿ ಫಿಗರ್ ಆದವನು ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರನಾದ ಕೃಷ್ಣದೇವರಾಯ. ನೋಡಿ, ಉದಯನ ಮತ್ತು ವಿಕ್ರಮಾದಿತ್ಯ, ಶೂದ್ರಕ, ಭೋಜ, ಕೃಷ್ಣದೇವರಾಯ, ಈ 5 ಜನ ಪಂಚರತ್ನಗಳಂತಹ ರಾಜರು ಅನೇಕ ದಂತಕಥೆಗಳಿಗೆ ಕೂಡ ಪ್ರಖ್ಯಾತರಾದರು. ಆಮೇಲೆ ನಮ್ಮ ಕಾಲದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು, ನಾಲ್ಮಡಿ ಕೃಷ್ಣರಾಜ ಒಡೆಯರಿಗೆ ಅಂಥ ಪ್ರಸಿದ್ಧಿ ಬಂತು. ಮುಸಲ್ಮಾನ ದೊರೆಗಳಲ್ಲಿ ಅಕ್ಬರ್ನಿಗೆ ಆ ರೀತಿಯಾದಂಥ ಪ್ರಾಶಸ್ತ್ಯ ಬಂತು. ಆದರೆ ನಮ್ಮ ಕ್ಲಾಸಿಕಲ್ ಪರಂಪರೆ ಅಂತ ಹೇಳಿದ್ರೆ 5 ಜನ ಮಹಾರಾಜರನ್ನು ಕಾಣಬಹುದು. ಇವೆಲ್ಲದರ ಎಳೆಗಳ ಹಿನ್ನೆಲೆಯಲ್ಲಿ ಕಂಡಾಗ ಶೂದ್ರಕನ ರುಚಿಯಂಥದ್ದು, ಕೃತಿಯಂಥದ್ದು ಅಂತ ಗೊತ್ತಾಗುತ್ತೆ. ಸಮಯ ಮುಗಿತಾ ಬಂತು. ಮೃಚ್ಛಕಟಿಕದ ಕಥೆ ಹೇಳಿ ಆರಂಭ ಮಾಡೋಣ ಅಂತಿದ್ದೆ, ಆಗಲಿಲ್ಲ. ನಾಳೆ ನೇರವಾಗಿ ಕಥೆಯಿಂದ ಹೋಗೋಣ. ನಮಸ್ಕಾರ.